8:22 ಯೆರೆಮೀಯ 8:22. ಗಿಲ್ಯಾದಿನಲ್ಲಿ ಔಷಧ ಇಲ್ಲವೋ, ಅಲ್ಲಿ ವೈದ್ಯನು ಸಿಕ್ಕನೋ, ನನ್ನ ಪ್ರಜೆ ಎಂಬಾಕೆ ಏಕೆ ಗುಣವಾಗಲಿಲ್ಲ? ನೋಡ್ತೇವೆ, ಈ ಒಂದು ಅವನು ಸತ್ತ ನಂತರ ಒಂದು ಮಗನಾದ ಹಾಜನು ಆಳ್ವಿಕೆಗೆ ಬಂದ ನಂತರ ಈ ಒಂದು ಘಟನೆ ನಡೆದಿರುವಂಥದ್ದು. ನಾನು ಮಾತಾಡುವ ಅಂಶ ಯಾಕೆ ಅನ್ನುವಂಥದ್ದು, ಅದನ್ನು ಯಾಕೆ ಅನ್ನುವಂಥ ಒಂದು ಪ್ರಶ್ನೆ, ದೇವರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಈ ಪ್ರಶ್ನೆ ಏನ್ ಮಾಡ್ತಾನೆ, ನಮ್ಮ ಪ್ರತಿಯೊಬ್ಬರಿಗೂ ಕೇಳುವನಾಗಿದ್ದಾನೆ. ಯಾಕೆ ನಾನು ಮಾಡುವ ದೇವರು ನಿತ್ಯನು, ಆತನು ನಿತ್ಯನನ್ನು ನಾವು ತಿಳಿದಿದ್ದೇವೆ. ಆತನು ನಿತ್ಯನು, ಆತನಿಗೆ ಆರಂಭ ಎಂಬುದು ಇಲ್ಲ. ಹಲ್ಲೆಲೂಯಾ. ಆರಂಭ ಐತನ ಆತನಿಗೆ, ಅಂತ್ಯ ಎಂಬುದು ಇಲ್ಲ. ನಿತ್ಯತ್ವ ಎಂಬುದಕ್ಕೆ ಅದು ಕೊನೆಯಿಲ್ಲ. ಯಾಕೆಂದ್ರೆ ಆತನು ಅನಂತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ತನ್ನ ಮನಸ್ಸಿನಲ್ಲಿ ತನ್ನ ಮಾರ್ಗವನ್ನು ಎಂದೂ ಬದಲಾಯಿಸುವುದಿಲ್ಲ. ಹಾಗೆ ಆತನು ಜನರಾದ ನಾವು ಕೂಡ ಮಾನವ ಕಲ್ಪಿತ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಆತನ ಮಾರ್ಗಗಳಿಂದ ಬದಲಾಗಲ್ಲ. ಆದ್ದರಿಂದ ನಾವು ಕೂಡ ಆತನ ಒಂದು ಜನರಾಗಿರ್ತಕ್ಕಂಥ ನಾವು ಮಾನವ ಕಲ್ಪಿತ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಕಾರಣ ಅವು ವಾಕ್ಯಕ್ಕೆ ವಿರುದ್ಧವಾಗಿ, ಅದಕ್ಕಾಗಿಯೇ ದೇವರು ಮತ್ತು ವಾಕ್ಯಕ್ಕೆ ವಿರುದ್ಧವಾಗಿವೆ. ಮತ್ತು ಅದಕ್ಕಾಗಿಯೇ ದೇವರು ಆತನ ವಾಕ್ಯ ಒಂದೇ ಎಂದು ನಾವು ನಂಬುತ್ತೇವೆ. ವಾಕ್ಯವಿಂದ ಶ್ರೇಷ್ಠ. ಅದಕ್ಕಾಗಿ ಪರಿಶುದ್ಧ ನೋಡ್ತೇವೆ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು 1ನೇ ವಚನದಲ್ಲಿ ಹೇಳ್ತೀವಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯ ದೇವರಾಗಿತ್ತು, ಆ ವಾಕ್ಯ ನರಕರಿತ್ತು, ನಮ್ಮ ಮಕ್ಕಳೇ ವಾಸ ಮಾಡ್ತೆಂದು ಸತ್ಯವೇದ ಹೇಳುತ್ತದೆ. ಅಲ್ಲಲ್ಲಿಗೆ ಅದಕ್ಕಾಗಿ ದೇವರು ಯಾವುದಾದರೂ ಹೇಳುವುದಾದರೆ ಇನ್ನು ಆತನು ಎಂದೂ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಏನಾದ್ರು ಹೇಳ್ತಾರಂದ್ರೆ ಅದು ಎಂದು ಕೂಡ ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ. ಆತ ಸರಿಯಾಗೇ ಹೇಳ್ತಾರೆ. ಹಲ್ಲೆಲೂಯಾ. ಆತನು ಸರಿಯಾದ ರೀತಿಯಲ್ಲಿ ಹೇಳುವುದಾಗಿದ್ದಾನೆ. ಹಲ್ಲೆಲೂಯಾ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ವಾಕ್ಯ ದೇವರಾಗಿತ್ತು, ಆ ವಾಕ್ಯ ನರಕರಿತ್ತು, ವಾಸ ಮಾಡ್ತಾರೆ ಸತ್ಯವೇದ ಹೇಳ್ತದೆ. ಅದಕ್ಕಾಗಿ ದೇವರು ಯಾವುದಾದ್ರೂ ಹೇಳುವುದಾದ್ರೆ ಇನ್ನು ಅದನ್ನು ಆತನು ಎಂದೂ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ದೇವರು ಭೂಮಿ ಮೇಲೆ ಬಂದು ಏನಾದರೂ ವಾಗ್ದಾನ ಮಾಡೋದಾದ್ರೆ ಇನ್ನು ಆತನು ಅದರ ವಿಷಯದಲ್ಲಿ ಎಂದೂ ರಾಜಿ ಆಗೋದಿಲ್ಲ. ಭೂಮಿಯಲ್ಲಿ ದೇವರು ಬಂದು ಏನಾದರೂ ವಾಗ್ದಾನ ಮಾಡೋದಾದ್ರೆ ಆತನ ವಿಷಯದಲ್ಲಿ ಎಂದೂ ಕೂಡ ರಾಜಿ ಆಗೋದಿಲ್ಲ, ಮರೆತು ಹೋಗುವುದಿಲ್ಲ. ಒಂದು ಸಾರಿ ಆತನು ನಿರ್ಣಯ ತೆಗೆದುಕೊಂಡ್ರೆ ಹಲ್ಲೆಲೂಯಾ, ಎಂದೂ ಬದಲಾಗುವುದಿಲ್ಲ. ಆತನು ಎಂದು ಬದಲಾಗ ದೇವರು ಎಂದು ಬದಲಾಗಲ್ಲ. ಹಲ್ಲೆಲೂಯಾ. ಏದೇನ್ ತೋಟದಲ್ಲಿ ಮೊದಲ ಸಾರಿ ಪಾಪ ನಡೆದಾಗ ಮಾನವನಿಗೆ ನಿರ್ಣಯಿಸಿದ ಮೊದಲು ತೆಗೆದುಕೊಳ್ಳುವ ನಿಮಿತ್ತ, ಹಲ್ಲೆಲೂಯಾ, ಮಾನವನಿಗಾಗಿ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಏನ್ ಮಾಡ್ದ ದೇವರು? ಕರೆದನು. ಅಲ್ಲಲ್ಲಿ ಅವ್ರನ್ನ ಏನ್ ಮಾಡಿದ ದೇವರು? ಕರೆದು ನಿಲ್ಲಿದ ಬರಿ ಅಂತ. ಹಲ್ಲೆಲೂಯಾ. ನಶಿಸುವುದು ತನ್ನ ಮಕ್ಕಳನ್ನು ಬಿಡಿಸಿ ತಿರುಗಿ ತನ್ನೊಂದಿಗೆ ಅನ್ಯೋನ್ಯತೆಯನ್ನು ಆತನು ಪುನಃ ಸ್ಥಾಪಿಸಿದನ. ನಶಿಸುವುದವರನ್ನ ವಾಪಸ್ ಕರೆದು ಅನ್ಯೋನ್ಯತೆಯನ್ನು ಮತ್ತೆ ಏನ್ ಮಾಡಿ ಸ್ಥಾಪಿಸಿದ್ನ. ಅದಕ್ಕಾಗಿ ಆತನು ಒಂದು ಪ್ರಣಾಳಿಕೆಯನ್ನು ಏರ್ಪಾಡು ಮಾಡಿದನು. ಅದು ರಕ್ತ ಪ್ರೋಕ್ಷಣೆ ಮಾರ್ಗವಾಗಿದೆ. ಅದು ರಕ್ತ ಪ್ರೋಕ್ಷಣೆಯ ಮಾರ್ಗ. ರಕ್ತ ಕೊಡುವ ಮೂಲಕವಾಗಿ ಮತ್ತೆ ಅವರ ಕಡುವ ಸಂಬಂಧನ ಮನುಷ್ಯರೊಂದಿಗೆ ಮತ್ತೆ ಮಾಡಿಕೊಂಡಂತ ನೋಡ್ತೇವೆ. ಅದು ನಾವು ನೋಡ್ತೇವೆ. ರಕ್ತ ಪ್ರೋಕ್ಷಣೆ ಮಾರ್ಗ ಅದೆಂದೂ ಬದಲಾಗದು. ರಕ್ತ ಪ್ರೋಕ್ಷಣೆ ಮಾರ್ಗ ಅದೆಂದೂ ಕೂಡ ಏನಾಗಲ್ಲ, ಬದಲಾಗೋದಿಲ್ಲ. ಅದು ರಕ್ತ ಪ್ರೋಕ್ಷಣೆ ಮಾರ್ಗ ಅದೆಂದು ಬದಲಾಗಲ್ಲ. ವಾಕ್ಯವನ್ನು ಹಿಂಬಾಲಿಸುವುದು ಮತ್ತು ಅದೆಂದು ಬದಲಾಗುವುದಿಲ್ಲ. ಯಾಕೆಂದ್ರೆ ಅದು ದೇವರ ನಿರ್ಣಯವಾಗಿದೆ. ಅದು ರಕ್ತದ ಮೂಲಕ ನಡೆಯುವುದೆಂದು ಆತನು ವಾಗ್ದಾನ ಮಾಡಿದ್ದಾನೆ. ರಕ್ತದ ಮೂಲಕ ಗೀತದಂತೆ ಏನ್ ಮಾಡಬೇಕು, ದೇವರೇ ವಾಗ್ದಾನ ಮಾಡಿದ್ದಾನೆ. ಅದನ್ನು ನಾವು ಬದಲಾಯಿಸಲಾರೆವು. ಹಲ್ಲೆಲೂಯಾ. ಬದಲಾಗಬೇಕೆಂದು ಪ್ರಯತ್ನ ಮಾಡ್ತೇವೆ. ಹಲ್ಲೆಲೂಯಾ. ಬದಲಾಯಿಸಲು ಸಾಧ್ಯ ಇಲ್ಲ. ಮನುಷ್ಯ ಏನ್ ಮಾಡ್ತಾನೆ? ಆ ದೇವರ ವಾಗ್ದಾನವನ್ನ ಬದಲಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ದೇವರ ಒಂದು ಆಲೋಚನೆಗಳನ್ನ ತಿರುವು ಮಾಡಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡ್ತಾನೆ. ಹಲ್ಲೆಲೂಯಾ.
ಅದೆಂದು ಬದಲಾಗಲ್ಲ. ವಾಕ್ಯವನ್ನು ಹಿಂಬಾಲಿಸುವುದು ಮತ್ತು ಅದೊಂದೇ ಬದಲಾಗುವುದಿಲ್ಲ. ಹಲ್ಲೆಲೂಯಾ. ಯಾಕಂದರೆ ದೇವರ ನಿರ್ಣಯ ಅದು ರಕ್ತದ ಮೂಲಕ ನಡೆಯುವುದೆಂದು ಆತನು ವಾಗ್ದಾನ ಮಾಡಿದ್ದಾನೆ. ಅದನ್ನು ನಾವು ಬದಲಾಗಬೇಕೆಂದು ಪ್ರಯತ್ನ ಮಾಡ್ತೇವೆ, ಅದು ಬದಲಾಗಲ್ಲ. ಅದನ್ನು ವಿದ್ಯಾಭ್ಯಾಸವಾಗಿ ಬದಲಾಯಿಸಿ ನೋಡಿದೆವು, ಅದನ್ನು ನಾವು ಒಂದು ಸರಿಯಾಗಿ ತಯಾರು ಮಾಡಿಕೊಂಡೆವು. ಆದಾಮನು ಅಂಜೂರದ ಎಲೆಗಳನ್ನು ತಯಾರು ಮಾಡಿಕೊಂಡಂತೆ ನಾವು ಕೂಡ ಮಾನವ ಪದ್ಧತಿಗಳಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಬದಲಾಯಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾಡಿದರೂ ಮಾಡ್ತಾ ಇರಬೇಕು, ಆದರೆ ಅದೆಂದೂ ಬದಲಾಗಲಿಲ್ಲ. ಸಹವಾಸ ಮಾಡುವ ಏಕೈಕ ಮಾರ್ಗ ಅದು ರಕ್ತವಾಗಿದೆ. ದೇವರೊಂದಿಗೆ ಅನ್ಯೋನ್ಯತೆ ಮಾಡುವಂಥ ಒಂದೇ ಒಂದು ಮಾರ್ಗ ಯಾವುದಂದ್ರೆ ಅದು ರಕ್ತದ ಮೂಲಕ. ಅದಕ್ಕಾಗಿ ಈ ರಾತ್ರಿ ನಾವು ಅನೇಕ ಮಂದಿಗೆ ಬೇರೆ ಬೇರೆ, ಹಲ್ಲೆಲೂಯಾ, ಈ ದಿನ ಅನೇಕ ಮಂದಿಗೆ ಬೇರೆ ಬೇರೆಯಾಗಿ ಇದ್ದಾಗಲೂ ಒಂದು ಸಭಾಶಾಖೆ ಅಲ್ಲದೆ ಏಕವಾಗಿ ನಾವಿಲ್ಲಿ ನಿಂತಿದ್ದೇವೆ. ಹಲ್ಲೆಲೂಯಾ. ನಾವು ಒಂದು ಸಭಾಶಾಖೆ ಅಂದರೆ ಸಮಷ್ಟಿಯಾಗಿಲ್ಲ, ಇಲ್ಲಿ ಏಕವಾಗಿ ನಿಂತಿದ್ದೇವೆ. ನಾವು ಒಂದು ಸಭಾ ಸಂಸ್ಥೆ ಪ್ರಾತಿನಿಧ್ಯ ವಹಿಸುವರಾಗಿ ಇಲ್ಲಿ ಕೂಡಿಲ್ಲ. ಹಲ್ಲೆಲೂಯಾ. ಒಂದು ಸಂಸ್ಥೆಯ ಪ್ರತಿನಿಧಿಯಾಗಿ ನಾವಿಲ್ಲಿ ಕೂಡಿಲ್ಲ. ಅಲ್ಲಿ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿ ಇಲ್ಲಿ ಕೂಡಿದ್ದೇವೆ. ಮಾನವನಿಗೆ ದೇವರೊಂದು ಮಾರ್ಗವನ್ನು ಏರ್ಪಡಿಸಿದನು. ಹಲ್ಲೆಲೂಯಾ. ಮಾನವನು ಅದರಲ್ಲಿ ನಿಲ್ಲುವುದಕ್ಕೆ ತಿರಸ್ಕರಿಸಿದನು. ಅದಕ್ಕೆ ಅದರ ವಿಷಯವಾಗಿ ಪ್ರಶ್ನಿಸುವುದಕ್ಕೆ ದೇವರು ಒಂದು ಹಕ್ಕನ್ನು ಹೊಂದಿದ್ದಾನೆ. ದೇವರೇನು ಮಾಡಿದ, ಮಾನವ ತನ್ನ ದೇವರ ಮಾರ್ಗವನ್ನು ತಿರಸ್ಕರಿಸಿದನು. ಆ ತಿರಸ್ಕರಿಸಿದ ಮೇಲೆ ದೇವರು ಕೂಡ ಒಂದು ಹಕ್ಕನ್ನು ಹೊಂದಿಕೊಂಡಿದ್ದಾನೆ. ಆತನನ್ನ ಕೇಳೋದಕ್ಕೆ, ಮನುಷ್ಯನನ್ನು ಕೇಳೋದಕ್ಕೆ ಒಂದು ಹಕ್ಕಿದೆ ದೇವರಿಗೆ. ಇಂದು ನಾಳೆ ಮತ್ತು ತೀರ್ಪಿನ ದಿನ ಕೂಡ ಅದೇ ಪ್ರಶ್ನೆ ನಮ್ಮನ್ನು ಕೇಳ್ತಾನೆ, ಎಲ್ಲರನ್ನೂ ಕೇಳ್ತಾನೆ. ಅಲ್ಲವೇ ಈಗ ನಾವು ಓದಿದ ವಾಕ್ಯ ಆಹಾಬನ ಮರಣದ ನಂತರ ಎಂಬುದಾಗಿದೆ. ಅಲ್ಲವೇ ಆಹಾಬನ ಮರಣದ ನಂತರ ಎಂದು ಪ್ರಾರಂಭ ಆಗುತ್ತದೆ. ಆಹಾಬನ ಮರಣದ ನಂತರ ಅಂತ ಪ್ರಾರಂಭ ಆಗುತ್ತೆ. ಆಹಾಬನೊಬ್ಬ ದುಷ್ಟ ರಾಜನಾಗಿದ್ದ. ಅಲ್ಲವೇ ಸರಹದ್ದಿನ ವಿಶ್ವಾಸಿಯಾಗಿದ್ದ. ಯಾವುದು ಸರಿಯಾದದ್ದೋ ಅದನ್ನು ತಿಳಿದವನೇ ಹೊರತು ಅದನ್ನು ಮಾಡುವ ಧೈರ್ಯ ಮಾತ್ರ ಅವನಲ್ಲಿ ಇರಲಿಲ್ಲ. ಯಾವುದು ಸರಿ ಅಂತ ಅದನ್ನು ತಿಳಿದಿತ್ತು, ಆದರೆ ಅದನ್ನು ಮಾಡೋ ಧೈರ್ಯ ಮಾತ್ರ ಅವರಲ್ಲಿ ಇರಲಿಲ್ಲ. ಅಲ್ಲವೇ ಯಾವುದು ಸರಿ ಅಂತ ತಿಳಿದಿತ್ತು, ಅದನ್ನು ಮಾಡೋದಕ್ಕೆ ಆತನಲ್ಲಿ ಧೈರ್ಯ ಇಲ್ಲ. ಯಾವುದು ಸರಿಯಾದದ್ದು ಅದನ್ನು ತಿಳಿದನೇ ಹೊರತು ಅದನ್ನು ಮಾಡುವ ಧೈರ್ಯ ಮಾತ್ರ ಅವನಿಗೆ ಇರಲಿಲ್ಲ. ಸರಿಯಾದದ್ದನ್ನು ತಿಳಿದು ಕೂಡ ಅದನ್ನು ಮಾಡುವ ಪುಕ್ಕಲತನ ಅವನಲ್ಲಿ ಇತ್ತು. ಸರಿಯಾದನ್ನು ಗೊತ್ತಿದ್ದು ಅದನ್ನು ಮಾಡದೆ ಇರುವಂತ ಪುಕ್ಕಲತನ. ಅಲ್ಲವೇ ಇದನ್ನು ಆಲೋಚಿಸ್ತೇನೆ. ಇಂದು ಈ ಲೋಕದಲ್ಲಿ ಆಹಾಬಗಳು ಬಹಳ ಜನ ಇದ್ದಾರೆ. ಅಲ್ಲವೇ ಆಹಾಬಗಳಿಂದಾಗಿ, ಇಂಥ ಪುಕ್ಕಲ ಆಹಾಬಗಳಿಂದಾಗಿ ಎಲ್ಲ ವಾಕ್ಯ ಕಲುಷಿತವಾಗಿ ಹೋಗಿದೆ. ವಾಕ್ಯ ಕೆಟ್ಟು ಹೋಗಿದೆ, ವಾಕ್ಯ ಇಲ್ಲದಂತೆ ಆಗಿದೆ. ನಾವು ಜೀವಿಸ್ತಿರುವ ಈ ಕ್ರೈಸ್ತತ್ವದ ಅನೇಕ ಮಂದಿ ಆಹಾಬಗಳಿಂದಾಗಿ ವಾಕ್ಯ ಕಲುಷಿತವಾಗಿದೆ, ಕೆಟ್ಟು ಹೋಗಿದೆ. ದೇವರಿಗೆ ಜೀವಿತಗಳನ್ನು ಸಮರ್ಪಿಸಬೇಕೆಂದು ಗೊತ್ತಿದೆ. ದೇವರಿಗೆ ನಮ್ಮ ಜೀವಿತಗಳನ್ನು ಸಮರ್ಪಿಸಬೇಕಂತ ಎಲ್ಲರಿಗೂ ಗೊತ್ತಿದೆ. ದೇವರ ಆತ್ಮದಲ್ಲಿ ತುಂಬಿರ್ಬೇಕಂತ ಗೊತ್ತಿದೆ. ಸತ್ಯವಾದ ಬೋಧನೆ ಹಿಂಬಾಲಿಸಬೇಕಂತ ಗೊತ್ತಿದೆ. ಆದರೂ ಅವುಗಳನ್ನು ಮಾಡುವುದಕ್ಕೆ ತಕ್ಕ ಧೈರ್ಯ, ಎದೆಗಾರಿಕೆ ಅಹಾಬನಂತವರಿಗೆ ಇರುವುದಿಲ್ಲ. ಎಲ್ಲ ಗೊತ್ತಿದೆ, ಆದರೆ ಧೈರ್ಯ ಮಾತ್ರ, ಎದೆಗಾರಿಕೆ ಮಾತ್ರ ಇಲ್ಲ. ಸೋದೋಮ್ನಲ್ಲಿ ಕೂಡ ಸರಿಯಾಗಿ ಇಂಥ ಸಂಭವ ಇತ್ತು. ಸೋದೋಮ್ನಲ್ಲಿ ಕೂಡ, ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಕೂಡ ಇಂಥದ್ದೇ ಸಂಭವ ಇತ್ತು. ಏನದು? ಅದು ನನಗೀಗ ನೆನಪಿಗೆ ಬರುತ್ತದೆ. ಪ್ರವಾದಿ ಹೇಳ್ತಾರೆ, ಸೋದೋಮಿನ ಪಾಪಗಳಿಗಾಗಿ ನೀತಿವಂತನಾದ ಲೋಟನ ಪ್ರಾಣವು ದಿನ ದಿನ ಕರೆಗೊಂಡಿತ್ತು. ಸೋದೋಮಿನ ಪಾಪಗಳಿಗಾಗಿ ನೀತಿವಂತನಾದ ಲೋಟನ ಪ್ರಾಣ ಏನಾಗಿತ್ತು? ದಿನ ದಿನ ಕರೆಗೊಂಡಿತ್ತು, ದುಃಖ ಪಡ್ತಿತ್ತಂತೆ. ಯಾರ್ದು? ಲೋಟನು ಎಂದು ಸತ್ಯವೇದ ಹೇಳ್ತದೆ. ಆತನು ನೀತಿವಂತನೆಂದು ಹೇಗೆ ಹೇಳಬಹುದು? ಹೇಗೆಂದರೆ ಆತನಿಗೆ ಯಾವುದು ತಪ್ಪು, ಯಾವುದು ದುಷ್ಟ ಕಾರ್ಯವೋ ಸ್ಪಷ್ಟವಾಗಿ ಗೊತ್ತಿತ್ತು. ಯಾರಿಗೆ? ಲೋಟನಿಗೆ. ಅದಕ್ಕಾಗಿಯೇ ತಾನು ಎಷ್ಟು ಮಾತ್ರ ಅವರಲ್ಲಿ ಭಾಗಿ ಆಗಲಿಲ್ಲ. ಅದಕ್ಕಾಗಿಯೇ ಅವನು ನೀತಿವಂತನಾದನು. ಹಲ್ಲೆಲೂಯಾ. ಇನ್ನು ಎರಡನೇ ವಿಷಯ ಏನಂದ್ರೆ, ದೇಶದಲ್ಲಿ ನಡೆಯುತ್ತಿರುವ ಪಾಪಿಷ್ಟ ಕಾರ್ಯಗಳು ತಪ್ಪು ಎಂದು ಹೇಳುವ ಧೈರ್ಯ ಅವನಲ್ಲಿ ಇದ್ದಿಲ್ಲ. ದೇಶದಲ್ಲಿ ನಡೀತಕ್ಕಂಥ
ಪಾಪಿಷ್ಟ ಕಾರ್ಯಗಳು ಅವು ತಪ್ಪೆಂತ ಹೇಳೋದಕ್ಕೆ ಧೈರ್ಯ ಅವನಲ್ಲಿ ಇದ್ದಿಲ್ಲ. ತಾನು ಮೆಚ್ಚುಗೆ ಆದವನೇ ಹೊರತು ಅದರ ಜನರನ್ನು ಮೆಚ್ಚುಗೆಯಲ್ಲಿ ನಡೆಸದ ಏಡಿಯಾಗಿದ್ದನು. ಏನಾಗಿದ್ದವನು? ಜನರನ್ನ ದೇವರ ಮಾರ್ಗಕ್ಕೆ ತರೋದಕ್ಕೆ ಏಡಿಯಾಗಿದ್ದ. ಅಲ್ಲೆಲ್ಲ ತಾನು ಮೆಚ್ಚುಗೆ ಆದ ವಿನಃ ಜನರನ್ನ ದೇವರ ಮಾರ್ಗಕ್ಕೆ ತರಲಿಕ್ಕೆ ಆಗ್ಲಿಲ್ಲ. ಅದು ಪುಕ್ಕಲತನ ಏಡಿಯಾಗಿದ್ದನು ಅಂತ ಪ್ರವಾದಿ ಹೇಳ್ತಾರೆ. ಅಲ್ಲೆಲ್ಲ ಆಶ್ಚರ್ಯ ಪಡುವ ಅಗತ್ಯ ಇಲ್ಲ. ಈ ಲೋಕದಲ್ಲಿ ಎಲ್ಲರೂ ಒಂದು ಸೋದೋಮ್ ಗೋಮರ್ನಂತೆ ತಯಾರಾಗಿದ್ದಾರೆ. ಎಲ್ಲರೂ ಏನಾಗಿದ್ದಾರೆ? ಒಂದು ಸೋದೋಮ್ ಗೋಮರ್ನಂತೆ ತಯಾರಾಗಿದ್ದಾರೆ. ದೇಶವೆಲ್ಲ ಮತ್ತು ಲೋಕವೆಲ್ಲ ಅನೇಕ ಮಂದಿ ಲೋಟಗಳಿಂದ ತುಂಬಿದ್ದಾರೆ. ಅವರು ಯೇಸು ಕ್ರಿಸ್ತ ನಿನ್ನೆ ಇಂದು ನಿರಂತರ ಏಕರೀತಿ ಇದ್ದಾನಂತ, ಆತನ ಶಕ್ತಿ ಇಂದಿಗೂ ಹೇಗೆ ಕೆಲಸ ಮಾಡುತ್ತದೆಯೋ ನಾಳೆ ಕೂಡ ಅದೇ ರೀತಿ ಕೆಲಸ ಮಾಡುತ್ತದೆ ಅಂತ ತಿಳಿದು ಕೂಡ ಅದನ್ನು ಹೇಳೋದಕ್ಕೆ ಧೈರ್ಯವಾಗಿ ಸಭೆಗಳಲ್ಲಿ ಹೇಳೋದಕ್ಕೆ ಭಯಪಡ್ತಾರೆ. ಅಲ್ಲಲ್ಲಿಯ ಸಭೆಗಳಲ್ಲಿ ಹೇಳೋದಕ್ಕೆ ಏನ್ ಮಾಡ್ತಾರೆ? ಅವರು ಭಯಪಡ್ತಾರೆ. ಬಲಿಪೀಠದ ಮೇಲೆ ನಿಂತುಕೊಂಡು ಪಾಪಗಳನ್ನ ಖಂಡಿಸದಂತ ಏಡಿಗಳಾಗಿದ್ದಾರೆ ಪಾಸ್ಟರ್ಗಳೆಲ್ಲ. ಅಲ್ಲಲ್ಲಿಯ ಕಾರಣ ಧನ ಸಹಾಯ ಮಾಡುವರು ದೂರ ಆಗ್ತಾರಂತ, ದುಡ್ಡು ಕೊಡೋರು ದೂರ ಆಗ್ತಾರಂತ ಹೇಳಿ ಅವ್ರು ಏನ್ ಮಾಡ್ತಾ ಇಲ್ಲ, ಅವರು ಸರಿಯಾದ ರೀತಿಯಲ್ಲಿ ಸಭೆಗೆ ಬೋಧಿಸ್ತಾ ಇಲ್ಲ, ಖಂಡಿಸ್ತಾ ಇಲ್ಲ. ಅಲ್ಲೆಲ್ಲೂಯ. ಹಣ ಕೊಡುವರು ದೂರ ಆಗ್ತಾರಂತಕ್ಕಂಥ ಭಯ ಮತ್ತು ಅನ್ಯನೀತಿಯಿಂದ ಹೊರ ಆಗ್ತಾರಂತ ಭಯ, ಹೇಳಿತನ, ಇವೆಲ್ಲದಕ್ಕೂ ಪರಿಹಾರ ಒಂದೇ, ಯೇಸು ಕ್ರಿಸ್ತನ ರಕ್ತದ ಕೆಳಗೆ ಬರುವುದಾಗಿದೆ. ಯಾಕೆ ಆಹಾಜನ ಎಂಬಾತನು ಆಹಾಬನ ಮಗನು. ಅಲ್ಲೆಲ್ಲೂಯ. ಆಹಾಬನ ಮಗನಾಗಿದ್ದ. ಅವನೊಬ್ಬ ಉಗುರು ಬೆಚ್ಚಗಿನ ಮನೆಯಲ್ಲಿ ಬೆಳೆದಂತ ವ್ಯಕ್ತಿಯಾಗಿದ್ದ. ಯಾರು? ಆಹಾಬನ ಮಗ. ಇಜಬೇಲಳು ಆಹಾಬ ಅವ್ರ ಮಗ. ಅದು ಪೂರ್ಣವಾಗಿ ಕ್ರೈಸ್ತರ ಮನೆಯಲ್ಲ, ಅದು ಆತನ ತಾಯಿ ಒಬ್ಬ ಅನ್ಯಳು, ಆತನ ತಂದೆ ಅನ್ಯೋನ್ಯತೆಯನ್ನು ಮೀರಿ ಅವಿಶ್ವಾಸಿಯಾದ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡಿದ್ದ. ಅಲ್ಲೇ ಆಕೆ ತಾಯಿ ಅನ್ಯಳು, ವಿಶ್ವಾಸಿಯಾಗಿದ್ದ ತಂದೆ ಅನ್ಯಳನ್ನೇನು ಮಾಡಿದ್ರು? ಮದುವೆ ಮಾಡಿಕೊಂಡಿದ್ದನು. ಆಕೆ ಅವಿಶ್ವಾಸಿ ಅಲ್ಲ, ಆಕೆ ಅನ್ಯಳು. ಅಲ್ಲಲಿಯ ಆಕೆ ಅವಿಶ್ವಾಸಿ ಅಲ್ಲ, ಏನಾಗಿದ್ದ? ಆಕೆ ಅನ್ಯಳಾಗಿದ್ದಳು. ಅಂತಹ ಅಪವಿತ್ರ ಕೂಡುವಿಕೆ, ಅನ್ಯಳು ಮತ್ತು ಅನ್ಯ ದೇವರು ನಂಬಿದವನು ಇಬ್ಬರು ಅಪವಿತ್ರ ಕೂಡುವಿಕೆ ಅಂತ ಪ್ರವಾದಿ ಹೇಳ್ತಾರೆ. ಒಪ್ಪಂದ ಒಂದು ಕೆಟ್ಟ ಕುಟುಂಬವನ್ನು ಮಾಡುತ್ತದೆ. ಆಗ ಮಕ್ಕಳನ್ನು ಒಳ್ಳೆಯ ಭಕ್ತಿಯಲ್ಲಿ ಬೆಳೆಸಲು ಅಸಾಧ್ಯ. ಅವ್ರು ಆ ಕಡೆ ಇವ್ರ ಕಡೆ ಭಕ್ತಿಯಲ್ಲಿ ಮಕ್ಕಳು ಬೆಳೆಸಕ್ಕಾಗಲ್ಲ. ವಿಶ್ವಾಸವು ಅವಿಶ್ವಾಸವು ಒಂದಾಗಿ ಅಲ್ಲಿ ನೀವು ದೇವ್ರ ಮನೆಗೆ ತರೋದಕ್ಕೆ ಪ್ರಯತ್ನ ಪಟ್ಟರೆ ವಿಫಲವಾಗ್ತೀರಿ. ಅಲ್ಲೆಲ್ಲೂಯ. ವಿಫಲವೇ ಆಗುತ್ತದೆ. ವಿಶ್ವಾಸ ಅವಿಶ್ವಾಸ ಒಂದಾಗಿ ಹಾಗೆ ಪ್ರಯತ್ನಿಸಿದರೆ, ಭಕ್ತಿ ಮಾರ್ಗಕ್ಕೆ ತರಕ್ಕೆ ಪ್ರಯತ್ನಿಸಿದರೆ ವಿಫಲರಾಗ್ತೀರಿ. ಮತ್ತೀಗ ವಿಶ್ವಾಸದಲ್ಲಿ ಬಲವಾದಂಥ ತಂದೆ ಇರುವುದಾದರೆ ಮಕ್ಕಳನ್ನು ಕೂಡ ದೈವಿಕವಾಗಿ ಭಕ್ತಿಯಲ್ಲಿ ಬೆಳೆಸ್ತಾರೆ. ವಿಶ್ವಾಸದಲ್ಲಿ ಬಲವಾದಂಥ ತಂದೆ ಆದರೆ ಮಕ್ಕಳನ್ನ ಭಯಭಕ್ತಿಯಲ್ಲಿ ಬೆಳೆಸ್ತಾರೆ. ಅಲ್ಲೂಯ. ಇಲ್ಲಿ ಈ ತಂದೆ ಆಹಾಬನು ವಿಶ್ವಾಸದಲ್ಲಿ ಬಲವಿಲ್ಲದವನಲ್ಲ, ಬಲ ಇರಲಿಲ್ಲ ಇವನಿಗೆ, ಆಹಾಬನಿಗೆ ಬಲವಾದವನಲ್ಲ. ಮತ್ತು ಈತನಿಗೆ ಧೈರ್ಯನೂ ಇದ್ದಿಲ್ಲ ದೇವರ ಮಕ್ಕಳನ್ನ, ತನ್ನ ಮಕ್ಕಳನ್ನ ವಾಕ್ಯದಲ್ಲಿ ತರಲಿಕ್ಕೆ. ಯಾಕಂದ್ರೆ ದೇವರು ಅಲ್ಲಿ ಹೆಂಡತಿಗೆ ಗುಲಾಮನಾಗಿದ್ದವು. ಅಲ್ಲೆಲುಯ್ಯ. ಅನ್ಯಳಾದಂತ ಹೆಂಡತಿಗೆ ಗುಲಾಮನಾಗಿದ್ದ. ಅಲ್ಲೆಲುಯ್ಯ. ಧೈರ್ಯ ಇಲ್ಲ, ದೇವರಿದ್ದಂತ ಗೊತ್ತು, ಆ ದೇವರು ಯೆಹೋವ ಅಂತನೂ ಗೊತ್ತು. ಆದರೆ ಈತನು ತಾಯಿಯ ದೇವತೆಗಳು ಮತ್ತು ಇನ್ನು ಅಂಥವುಗಳನ್ನು ನೋಡಿ ಆತನು ಸಿಕ್ಕಿನೊಳಗೆ ಬಿದ್ದನು. ಅಲ್ಲೆಲುಯ್ಯ. ತಂದೆ ಒಂದು ಮಾರ್ಗ, ತಾಯಿ ಒಂದು ಮಾರ್ಗ. ಆಕೆ ದೇವತೆಗಳು, ಇವನು ಯೆಹೋವ. ಅಲ್ಲೆಲುಯ್ಯ. ಸಿಕ್ಕಿನೊಳಗೆ ಬಿದ್ದು ಗೊಂದಲದಲ್ಲಿ ಬಿದ್ದನು. ತನ್ನ ತಂದೆ ಮರಣದ ನಂತರ ಈ ಮಗನ ಪರಿಸ್ಥಿತಿ ಮತ್ತಷ್ಟು ತಾರುಮಾರ ಆಯ್ತು, ಕಷ್ಟ ಆಯ್ತು. ತಂದೆಯಿಂದಾಗಿ ಏನಾಯ್ತು? ತಾರುಮಾರಾಗಿ ಏನಾಯ್ತು? ಭಯಂಕರ ಸ್ಥಿತಿಯಲ್ಲಿ ಬಿದ್ದು ಹೋದ. ಸತ್ಯವಾದದನ್ನು ತಿಳ್ಕೊಳ್ಳುವಂತ ಪರಿಸ್ಥಿತಿ ಆತನಿಗೆ ಸಂಭವಿಸಿತು. ಯಾರಿಗೆ? ಆಹಾಜನಿಗೆ.
ಇಂದು ಕೂಡ ಸರಿಯಾಗಿ ಇಂಥದ್ದೇ ದೃಶ್ಯಗಳು ದೇಶದಲ್ಲಿ ಇರುವುದೆಂದು ನಾನು ನೋಡುತ್ತೇನೆ. ಇಂಥದ್ದೇ ದೃಶ್ಯಗಳು, ಇಂಥದ್ದೇ ಸಮಸ್ಯೆಗಳು. ಕುಟುಂಬದಲ್ಲಿ ಒಬ್ಬರು ಈ ಮಾರ್ಗದಲ್ಲಿರ್ತಾರೆ, ಮತ್ತೊಬ್ಬರು ಮತ್ತೊಂದು ಮಾರ್ಗದಲ್ಲಿರ್ತಾರೆ. ಹಲ್ಲೆಲೂಯಾ. ಕ್ರಿಸ್ತನ ಹೆಸರಿನ ಮೇಲೆ ಇಂದು ಬೇರೆ ಬೇರೆ ರೀತಿಯಲ್ಲಿ, ಕ್ರಿಸ್ತನ ಹೆಸರಿನ ಮೇಲೆ ಇಂದು ಅನೇಕ ರೀತಿ ಕೆಟ್ಟ ಕಾರ್ಯಗಳು ಮತ್ತು ನಿರ್ಬಂಧವಿಲ್ಲದೆ ಬಾಲಾಪರಾಧಗಳು ನಡೆಯುತ್ತಿರುತ್ತವೆ. ಕ್ರಿಸ್ತನ ಕುಟುಂಬದಲ್ಲಿದೆ ಅವ್ರ ಮಕ್ಕಳು ಅನೇಕ ಅಪರಾಧಗಳಿಗೆ ಹೊರಗಾಗ್ತಾರೆ. ಹಲ್ಲೆಲೂಯಾ. ಎನ್ನುವುದರಲ್ಲಿ ಆಶ್ಚರ್ಯವಾಗುವ ಕೆಲಸ ಇಲ್ಲ. ಯಾಕಂದ್ರೆ ಎಲ್ಲಿಯೂ ಐಕ್ಯತೆ ಇಲ್ಲ, ನಿಜವಾದ ಕರೆ ಇಲ್ಲ, ದೇವರಿಗಾಗಿ ನಿಲ್ಲಬೇಕೆಂಬುದೇ ಇಲ್ಲ. ನಿಜವಾದ ಕರೆಯೂ ಇಲ್ಲ, ದೇವರಿಗೋಸ್ಕರ ಐಕ್ಯತೆಯೂ ಇಲ್ಲ, ದೇವರಲ್ಲಿ ನಿಲ್ಬೇಕಂತ ಬಯಕೆಯೂ ಇಲ್ಲ. ಅಂತ ಒಂದು ದರಿದ್ರ ಸ್ಥಿತಿಗೆ ಇವತ್ತು ಏನಾಗಿದೆ, ಯೇಸು ನಂಬಿದವಂತರು ಬಿದ್ದು ಹೋಗಿದ್ದಾರೆ. ಹಲ್ಲೆಲೂಯಾ. ಈಗ ನಾವು ಒಂದು ವಿಷಯ ತಿಳ್ಕೊಳ್ಳಬಹುದು. ಅದೇನಂದ್ರೆ, ಆತನಿಗೆ ಸಿಂಹಾಸನ ತನ್ನ ತಂದೆಯ ವಾರಸತ್ವದಿಂದ ಬಂದಿದ್ದು. ಆತನಿಗೆ ಸಿಂಹಾಸನ ಎಲ್ಲಿಂದ ಬಂತು? ತಂದೆಯಿಂದ ಬಂತು. ಒಂದು ದಿನ ಆತನು ಮೇಲಂತಸ್ತಿನ ಇರುವಾಗ ಅತ್ತ ಇತ್ತು ತಿರುಗುತ್ತ ತಪ್ಪಾಗಿ ಕಿಟಕಿ ಕೆಳಗೆ ಬಿದ್ದು, ಅತ್ತಿತ್ತ ತಿರುಗಾಡ್ಬೇಕಾದ್ರೆ ಕುಡಿದ ತಿರುಗಾಡ್ತಿರ್ಬೇಕಾದ್ರೆ ಕೆಳಗಡೆ ಬಿದ್ದಂತ ನಾವು ವಾಕ್ಯ ಓದ್ತೇವೆ. ಕಿಟಕಿಯಿಂದ ಕೆಳಗಡೆ ಬಿದ್ದ, ಬಹುಶಃ ಕುಡಿದು ಅಮಲಿನಲ್ಲಿ ಆ ರೀತಿಯಾಗಿ ಬಿದ್ದು ಹೋಗಿರ್ಬೋದು ಅಂತ ಪ್ರವಾದಿ ಹೇಳ್ತಾರೆ. ಅಲ್ಲದೀಯ ಬಹುಶಃ ಮೇಲಂತಸ್ತಿನ ನೆಲದ ಮೇಲೆ ಬಿದ್ದುದರಿಂದ ಆತನ ಎಲುಬುಗಳು ಕೆಲವು ಮುರಿದೋದು. ಅಲ್ಲದೀಯ ಅವನ ಅಸ್ವಸ್ಥತೆಗೆ ಅದೇ ಕಾರಣವಾಗಿರ್ಬೋದೇನೋ. ಅಲ್ಲದೀಯ ಯಾವುದೇನಾದ್ರೂ ವಾಸಿಯಾಗದ ಕಾಯಿಲೆ ಗೊತ್ತಿಲ್ಲ ಏನಾಗಿದೆ ಅಂತ, ಆದ್ರೆ ಅವನು ವಾಸಿಯಾಗದ ಕಾಯಿಲೆಗೆ ಒಳಗಾದನು. ಅಲ್ಲದೀಯ ಕುಡಿದಲ್ಲಿ ಬಿದ್ದಿರ್ಬೇಕಂತ ಪ್ರವಾದಿ ಹೇಳ್ತಾರೆ. ಕುಡಿದು ಮೇಲಿಂದ ಬಿದ್ದಿರ್ಬೋದು ಅಂತ. ಅಲ್ಲೆಲ್ಲೂಯ ಬಹುಶಃ ಮೇಲಂತಸ್ತಿನ ಮೇಲೆ ಬಿದ್ದಿದ್ದರಿಂದ ಅವನ ಎಲುಬುಗಳು ಮುರಿದು ಹೋಗಿರ್ಬೋದು. ಆತನ ಅಸ್ವಸ್ಥತೆಗೆ ಅದೇ ಕಾರಣವಾಗಿರ್ಬೋದೇನೋ. ಯಾವುದಾದ್ರೇನು ವಾಸಿಯಾಗದ ಕಾಯಿಲೆಗೆ ಅವನು ಸಿಲುಕಿಕೊಂಡನು. ಏನಾಗ್ತವನು? ವಾಸಿಯಾಗದ ಕಾಯಿಲೆಗೆ ಏನ್ ಮಾಡಿದವನು? ಸಿಕ್ಕಾಕೊಂಡ. ಬಹುಶಃ ಇಂದು ಇಂತಹ ವೈದ್ಯ ಪರಿಜ್ಞಾನ ಈ ಸಮಯದಲ್ಲಿ ವ್ಯಾಧಿ ಚಿಕಿತ್ಸೆ ಅವರಿಗೆ ಇಲ್ಲದೆ ಇರಬಹುದು. ಈ ದಿನ ವೈದ್ಯರು ಆತನಿಗೆ ಮಾಡುವಂತ ಚಿಕಿತ್ಸೆ ಎಲ್ಲವನ್ನು ಮಾಡಿರ್ಬೋದು. ಆತನಿಗೆ ವೈದ್ಯರಾದ ಚಿಕಿತ್ಸೆ, ರಾಜಲ್ಲ, ವೈದ್ಯರಾದ ಚಿಕಿತ್ಸೆ ಮಾಡಿರ್ಬೋದು. ಆದ್ರೆ ಆತನಿಗೆ ಯಾವುದು ಫಲ ಕೊಡ್ಲಿಲ್ಲ. ಅದಕ್ಕಾಗಿ ಅವನೇನ್ ಮಾಡ್ದ? ಯೋಗ್ಯವಾದ ಚಿಕಿತ್ಸೆಗಾಗಿ ವ್ಯಾಧಿ ಗುಣ ಪಡಿಸಿಕೊಳ್ಳಲು ಇನ್ನೂ ದೊಡ್ಡ ಶಕ್ತಿಯನ್ನು ಆಶ್ರಯಿಸಿದನು. ಈಗ ತನ್ನ ಮುಂದೆ ಯಾವ ಪರ್ಯಾಯ ಆತನಿಗೆ ಕಾಣಲಿಲ್ಲ. ದೊಡ್ಡ ಶಕ್ತಿ ಯಾವುದು ಅಂತ ಗೊತ್ತಾಗ್ಲಿಲ್ಲ. ಮತ್ತೊಂದು ಏನ್ ಮಾಡಲಿಲ್ಲ, ಅವನು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಅವನಿಗೆ. ಕೊನೆಗೆ ಅವನು ತನ್ನ ಪರಿಸ್ಥಿತಿ ವಿಷಯದಲ್ಲಿ ತನ್ನ ತಾಯಿಗೆ ಪತ್ರ ಬರೆದ. ಪರಿಸ್ಥಿತಿ ವಿಷಯದಲ್ಲಿ ತನ್ನ ತಾಯಿಗೆ ಏನ್ ಮಾಡ್ದ? ಪತ್ರ ಬರೆದ. ಯಾವ ತಾಯಿ? ಇಜಬೇಲಳಿಗೆ. ತಾಯಿಗೆ ಇದು ದೊಡ್ಡ ತಾಯಿಯವರಿಗೆ ಇಲ್ಲಿ ದೊಡ್ಡ ಪಾಠ ಇದೆ. ಸಾಧಾರಣವಾಗಿ ಮಗು ಹೆಚ್ಚಾಗಿ ತಾಯಿ ಕಡೆ ಹೆಚ್ಚು ಪ್ರೀತಿ ತೋರಿಸ್ತದೆ ತಂದೆಗಿಂತ. ಹಲ್ಲೆಲೂಯಾ. ಆತನು ತಾಯಿಗೆ ಪತ್ರ ಬರೆದನು. ಆತನು ಎಕ್ರೋನಿನಲ್ಲಿರುವ ತನ್ನ ತಾಯಿಯಾದ ದೇವತೆ ಬೆಲ್ಜೆಬೂಲ್, ಹಲ್ಲೆಲೂಯಾ, ಹತ್ತಿರ ಭಿನ್ನಹ ಕಳಿಸಿದನು. ಹಲ್ಲೆಲೂಯಾ. ಎಕ್ರೋನಲ್ಲಿರುವ ತನ್ನ ತಾಯಿಯ ದೇವತೆಯಾದಂತ ಬೆಲ್ಜೆಬೂಲ್ ಹತ್ತಿರ ಭಿನ್ನಹ ಕಳಿಸಿದನು. ಅಲ್ಲಿ ಆ ದೇವತೆ, ಹಲ್ಲೆಲೂಯಾ, ಸ್ಮಾರಕ ಚಿಹ್ನೆ ಇತ್ತು. ದೂತರಿಗೆ ಆತನು ಹೀಗೆ ಹೇಳಿದನು, ಅಲ್ಲಿ ಆ ಬೆಲ್ಜೆಬೂಲ್ ಹತ್ರ ಹೋಗಿ ನೀವೇನ್ ಮಾಡು, ಪೂಜಾರಿಗಳನ್ನ ಸಂಪರ್ಕಿಸಿ ಅವರು ಹೋಗಿ ನನ್ನ ರೋಗ ವಾಸಿಯಾಗುವುದೋ ಇಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ ಬೆಲ್ಜೆಬೂಲ್ನ ವಿಗ್ರಹದ ಹತ್ತಿರ ವಿಚಾರಣೆ ಮಾಡು ಅಂತ ಹೇಳಿ ಕಳಿಸಿದರು. ನಿಮಗೆ ಗೊತ್ತಾ, ಅಂತ ವ್ಯಕ್ತಿಯನ್ನು ಕುರಿತು ಆಲೋಚಿಸ್ರಿ. ದೇವರ ಭಯ ಹೊಂದಿ ಇರಬೇಕಾದ ಇಂತಹ ಜನ, ದೇವರ ಭಯ ಹೊಂದಿ ಇರಬೇಕಾದಂತ ಇಂತಹ ಜನ, ದೇವರ ಭಯಭಕ್ತಿ ಇರಬೇಕಾದಂತ ಇಂತಹ ಜನ, ಹಲ್ಲೆಲೂಯಾ, ದೇವರ ಕುಟುಂಬದಲ್ಲಿ ಬೆಳೆದಂತ ಇಂತಹ ಜನ, ಹಲ್ಲೆಲೂಯಾ, ದೇವರನ್ನು ಬಿಟ್ಟು ಅನ್ಯ ದೇವತೆಗಳ ಕಡೆಗೆ ಒಲವಿರುವ ಅಂತಹ ವ್ಯಕ್ತಿಯನ್ನು ತಮಗಾಗಿ ರಾಜನಾಗಿ ಅಧಿಕಾರಿಯಾಗಿ ಹೊಂದಿದ್ದಾರೆ ಅಂದ್ರೆ ಎಷ್ಟು ಡೇಂಜರ್. ಹಲ್ಲೆಲೂಯಾ. ತಮ್ಮ ಅಧಿಕಾರಿ ಎಂತವನಾಗಿದ್ದ? ಅಧಿಕಾರಿ ದೇವರಲ್ಲಿ ಭಯಭಕ್ತಿ ಇಲ್ಲದವನು,
ದೇವರನ್ನು ಗೊತ್ತೇ ಇಲ್ಲ, ನಂಬಿಕೆನೇ ಗೊತ್ತಿಲ್ಲ. ಅನ್ಯಾಯ ಇದ್ರ ಕಡೆಗೆ ಹೆಚ್ಚಾಗಿ ಒಲವಿದ್ದಂತ ವ್ಯಕ್ತಿಯಾಗಿದ್ದ ರಾಜ, ಅಧಿಕಾರಿ ಹೊಂದಿದ್ದಾರೆ ಅಂತ ಕಾರಣಕ್ಕೆ ಉಗುರ ಬೆಚ್ಚಿನ ಪರಿಸ್ಥಿತಿಯಲ್ಲೆಲ್ಲ ವಾತಾವರಣ ಇತ್ತು. ಸರಿಯಾಗಿ ಅಂತಹ ಉಗುರ ಬೆಚ್ಚಿನ ಸ್ಥಿತಿಯೇ ಸಭೆಗೂ ಕೂಡ ಬಂದಿದೆ. ಅದಕ್ಕಾಗಿ ಅಂತವರನ್ನೇ ಅವರು ತಮಗಾಗಿ ಅಧಿಕಾರಿಗಳಾಗಿರುವ ನಿಮಿತ್ತ ಅನುಮತಿಸುತ್ತಾರೆ. ಅಲ್ಲಲ್ಲಿಯ ಕಾಲದಲ್ಲಿ ದೊಡ್ಡದಾಗಿ ಬದಲಾವಣೆ ಬಂದಿದೆ ಎಂದು ಅಂದುಕೊಳ್ಳುತ್ತಾ ಇಲ್ಲ. ಈ ಕಾಲದಲ್ಲಿ ದೊಡ್ಡ ಬದಲಾವಣೆ ಏನಿಲ್ಲ, ಸೇಮ್ ಏನಿತ್ತ ಆಗೋ ಕಾಲದಲ್ಲಿ ಈ ಕಾಲ ಅಂಥದ್ದೇ ಇದೆ. ಇಂದು ಕೂಡ ಅಂಥದ್ದೇ ನಡೀತಾ ಇದೆ. ತನ್ನ ಪರಿಸ್ಥಿತಿಯನ್ನು ಉಜ್ವಲಗೊಳಿಸಿಕೊಳ್ಳುವುದಕ್ಕೆ ಅನ್ಯ ಆಲೋಚನೆಗಳು ಮತ್ತು ಅನ್ಯ ವಿಗ್ರಹಗಳನ್ನು ಆಶ್ರಯಿಸುವ ಅಂತಹ ವ್ಯಕ್ತಿಯನ್ನು ನಾವು ಅಧಿಕಾರಿಯಾಗಿ, ದೇಶವನ್ನು ಪರಿಪಾಲಿಸುವ ಅಧಿಕಾರಿಯಾಗಿ ನೇಮಿಸಿಕೊಳ್ತಾ ಇದ್ದೇವೆ. ಅಲ್ಲಲ್ಯ, ನಿಮಗೆ ಗೊತ್ತಾ, ಪರಿಸ್ಥಿತಿಗೆ ಎಂತಹ ದನೀಯವಾಗಿ ತಗ್ಗಿ ಹೋದರೂ ತನ್ನ ಜನರಿಗೆ ದೇವರು ತನ್ನ ಮುಖವನ್ನು ಮರೆಮಾಡಿಕೊಳ್ಳುವಂತೆ ಕಂಡರೂ ಏನು ಪರವಾಗಿಲ್ಲ. ಅಂತಹ ಪರಿಸ್ಥಿತಿಗಳು ನಿಮಗೆ ಬಂದಾಗ, ಅಲ್ಲಲ್ಲಿ ಅಂತಹ ಪರಿಸ್ಥಿತಿಗಳು ದೇವರನ್ನು ಉತ್ತರ ಕೊಡಲಾದಂಥ ಪರಿಸ್ಥಿತಿಗಳು ನಿಮಗೆ ಬಂದಾಗ ದೇವರನ್ನು ಬಿಟ್ಟು ಹೋಗ್ಬೇಡ್ರಿ. ಅಲ್ಲಲ್ಲಿ ಕಂಡು ಬಂದು ಪರವಾಗಿಲ್ಲ. ಅಂತ ಪರಿಸ್ಥಿತಿಗಳು ನಿನಗೆ ಬಂದಾಗ ನಿನ್ನ ವೈಖರಿ ಮತ್ತು ನಿನ್ನ ಸ್ಪಂದನೆ ಹೇಗಿರುತ್ತದೋ ತಿಳಿಯುವುದಕ್ಕೆ ದೇವರು ಕೆಲವು ಸಾರಿ ಹಾಗೆ ಮಾಡ್ತಾನೆ. ನಿನ್ನ ಸ್ಪಂದನೆ ಯಾವ ರೀತಿ ಇರ್ತದೆ, ನೀನು ಯಾವ ರೀತಿ ಇಂಥ ಸಂದರ್ಭದಲ್ಲಿ ಪರಿವರ್ತನೆ ಆಗ್ತೀಯೋ, ದೇವ್ರ ಕಡೆ ಬರ್ತೀಯೋ, ಇನ್ನ ಬೇರೆ ಕಡೆ ಓಡೋಗ್ತೀಯೋ ಅಂತೇಳಿ ನೋಡ್ತಾನ ದೇವ್ರು. ನಿನ್ನ ವೈಖರಿ, ನಿನ್ನ ಸ್ಪಂದನೆ ಹೇಗಿರ್ತದೆ ತಿಳ್ಕೊಳ್ಳೋದಕ್ಕೆ ದೇವರು ಕೆಲವು ಸಾರಿ ಹಾಗೆ ಮಾಡ್ತಾನೆ. ಅಲ್ಲೆಲ್ಲಾ, ಯಾಕೆಂದ್ರೆ ದೇವರ ಹತ್ತಿರ ಬರುವ ಪ್ರತಿ ದೇವರ ಮಗ ಪರೀಕ್ಷಿಸಲ್ಪಡಬೇಕು, ಪರಿಶೋಧಿಸಲ್ಪಡಬೇಕು. ಅಲ್ಲೆಲ್ಲಾ, కాబట్టి ದೇವರ ಆತ್ಮನ ಮೂಲಕ ತಿರುಗಿ ಜನಿಸಿದ ಪ್ರತಿ ದೇವರ ಮಗ ಮತ್ತು ಮಗಳು ಪ್ರತಿ ನಿತ್ಯ ಜೀವದ ಒಂದು ಸಣ್ಣ ಸ್ಥಳ ಇರ್ತದೆ. ಅಲ್ಲೆಲ್ಲಾ, ಕೆಲವು ಸಾರಿ ನೀವು ಒಂದು ಕಡೆ ಕರೆಯಲ್ಪಡುತ್ತೀರಿ ಮತ್ತು ಅಲ್ಲಿ ಪ್ರತಿಯೊಬ್ಬರು ಅಲ್ಲಿ ದೇವರು ನಿನ್ನ ಬಹು ರೀತಿ ಶೋಧಿಸ್ತದೆ. ದೇವ್ರ ಕರೆತ ನಿಮ್ಮನ್ನ ದೇವ್ರು ಏನ್ ಮಾಡುತ್ತೆ, ನಿಮ್ಮನ್ನ ಶೋಧಿಸ್ತದೆ. ಅನೇಕ ಕಾರಣಗಳನ್ನು ನಿಮ್ಮ ಮುಂದೆ ಇಡುತ್ತದೆ. ಕಾರಣಗಳು ಪರಿಸ್ಥಿತಿ ಕಷ್ಟವಾದಂತಹ ಸಮಯದಲ್ಲಿ ಕಾರಣಗಳನ್ನು ನಿಮ್ಮ ಮುಂದೆ ಇರುತ್ತದೆ ಸೈತಾನ. ಅಲ್ಲೆಲ್ಲ, ಅಂತ ಸಂದರ್ಭದಲ್ಲಿ ನಿತ್ಯ ಜೀವ ಎಂಬ ಕಣ ನಿನ್ನಲ್ಲಿದ್ರೆ, ನಿತ್ಯ ಜೀವ ಅಂತಕ್ಕಂಥ ಕಣ ನಿನ್ನಲ್ಲಿದ್ರೆ ಅಲ್ಲೆಲ್ಲ ನೀನು ಗೊಂದಲಕ್ಕೊಳಗಾಗುತ್ತಿ. ಇಲ್ಲದಿದ್ರೆ, ನಿತ್ಯ ಜೀವ ಎಂಬ ಕಣ ನಿನ್ನಲ್ಲಿದ್ದಿದ್ರೆ ನೀನು ಗೊಂದಲಕ್ಕೊಳಗಾಗುತ್ತಿ, ದೇವರಲ್ಲಿ ಇದ್ದು ವಿಷಯಾಂತರವಾಗುತ್ತಿ. ಯಾಕೆಂದ್ರೆ ದೆವ್ವು ನಿನ್ನ ಎದುರು ಇಟ್ಟ ಕಾರಣಗಳು ನಿನಗೆ ಸಮಂಜಸವಾಗಿ ಕಂಡು ಬರುತ್ತವೆ. ದೆವ್ವು ಏನಾದ್ರು ಕಾರಣ ಇಟ್ಟಂದ್ರೆ ಅದು ಒಳ್ಳೇದು ಅನಿಸ್ತದೆ ನಿನಗೆ. ಅಲ್ಲಲ್ಯ, ಅದು ನಿತ್ಯ ಜೀವ ಕಣ ನಿನ್ನಲ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅಲ್ಲಲ್ಯ, ನಿತ್ಯ ಜೀವ ಕಣ ನಿನ್ನಲ್ಲಿಲ್ಲ ಅಂದ್ರೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಯಾಕೆ ದೆವ್ವು ನಿನ್ನ ಎದುರು ಇಟ್ಟ ಕಾರಣಗಳು ನಿನಗೆ ಸಮಂಜಸವಾಗಿ ಕಂಡು ಬರುತ್ತವೆ. ನಿತ್ಯ ಜೀವ ಕಣ ಇಲ್ಲ ಅಂದ್ರೆ ದೆವ್ವ ಏನೇ ಹೇಳಿದ್ರೆ ಅದು ಸರಿ ಅನಿಸುತ್ತೆ ನಿಮಗೆ. ಅಲ್ಲೆಲ್ಲಾ, ಅದು ಕಂಡಿಡಿಯಕ್ಕಾಗಲ್ಲ ನಿಮಗೆ, ದೆವ್ವ ಇದು ಹೇಳ್ತೀನಿ ನನಗೆ ಅಂತ. ಅಲ್ಲೆಲ್ಲಾ, ಅದಕ್ಕೆ ಅವುಗಳಿಂದ ನೀನು ದೇವರಿಗೆ ಅದರಿಂದ ದೂರ ಆಗ್ತಿ ದೇವರಿಂದ. ಯಾಕಂದ್ರೆ ದೆವ್ವವು ನಿನ್ನ ಎದುರು ಇರಿಸಿದ ಕಾರಣಗಳನ್ನು ನಿನಗೆ ಸಮಂಜಸವಾಗಿ ಕಂಡು ಬರೋದ್ರಿಂದ ಅದಕ್ಕೆ ಅವುಗಳಿಗಾಗಿ ನೀನು ದೇವರಿಂದ ದೂರ ಆಗಿ ಹೋಗ್ತೀನಿ. ಅಲ್ಲವೇ, ನಾನು ಕ್ರೈಸ್ತರಂತೆ ಹೇಳಿಕೊಳ್ಳುವ ಪ್ರತಿ ಪ್ರಸಂಗಿಸುವುದಕ್ಕೆ ನಿಂತುಕೊಳ್ಳಬೇಕೆಂದ್ರೆ, ಕಾರ್ಯಾಲಯದಲ್ಲಿ ಕೆಲಸ ಮಾಡಬೇಕೆಂದ್ರೆ, ಮತ್ತೆ ಯಾವ ರೀತಿ ಸರಿ ನಾಯಕನಾಗಿ ಕರೆಯಲ್ಪಡಬೇಕಾದ್ರೆ ಮೊದಲು ಆತನು ದೇವರ ಆತ್ಮನ ಮೂಲಕ ತಿರುಗಿ ಹುಟ್ಟಿರ್ಬೇಕು. ಅವನು ಪ್ರಸಂಗ ಮಾಡಬೇಕು ಮತ್ತೆ ದೇವ್ರ ಕೆಲಸ ಮಾಡ್ಬೇಕಂದ್ರೆ ಅವನು ಫಸ್ಟ್ ಏನಾಗಿರ್ಬೇಕು, ಆತ್ಮದಲ್ಲಿ ತಿರುಗಿ ಹುಟ್ಟಿರ್ಬೇಕು, ದೇವರ ಆತ್ಮದಿಂದ ತುಂಬಿರಬೇಕು. ಆ ಕಡೆ ಬಾರದೆ ಅವನು ಅವುಗಳನ್ನು ಮಾಡಬಾರದು. ಅಲ್ಲಲ್ವಯ್ಯ, ಈ ರೀತಿ ಆತ್ಮದಿಂದ ತುಂಬಿದ್ರೆ ತಿರುಗಿ ಹುಟ್ಟಲಿಲ್ಲ, ಆ ಕಾರ್ಯಗಳನ್ನು ಮಾಡಬಾರದು ಅಂತ ಪ್ರವಾದ ಹೇಳ್ತಾರೆ. ಆ ಅನುಭವ ಇಲ್ಲದಿದ್ರೆ ಅವನು ಅದಕ್ಕೆ ಕಾರಣಲ್ಲ. ಒಂದು ವೇಳೆ ಆತನು ಆ ಅನುಭವವನ್ನು ಹೊಂದಿರುವುದಾದ್ರೆ ಅದನ್ನು ಕುರಿತು ಆತನಲ್ಲದೆ ಮತ್ಯಾರು ವಿವರಿಸುವುದಿಲ್ಲ. ಐಗುಪ್ತ ದೇಶದಲ್ಲಿರುವ ತನ್ನ ಜನರನ್ನು ಬಿಡಿಸುವುದಕ್ಕೆ ದೇವರು ಮೋಶೆಯನ್ನು ಕಳಿಸುವುದಕ್ಕೆ ಮುಂಚೆ, ಐಗುಪ್ತ ದೇಶದಲ್ಲಿ ತನ್ನ ಜನರನ್ನು ಬಿಡಿಸುವುದಕ್ಕೆ ಮೋಶೆಯನ್ನು ಕಳಿಸುವುದಕ್ಕೆ ಮುಂಚೆ ಆ ಮರುಭೂಮಿ ಹಿಂದೆ ಆತನನ್ನು ಭೇಟಿಯಾಗಿ 40 ವರ್ಷಗಳು ತಾನು ಅಭ್ಯಾಸಿಸಿದ ವಿದ್ಯೆ ಎಲ್ಲವನ್ನು ತೆಗೆದುಹಾಕಿದ್ನು. ಅರಣ್ಯಕ್ಕೆ 40 ವರ್ಷ ಅರಣ್ಯದಲ್ಲಿ ಇಟ್ಟು ಮೋಶೆಯನ್ನ ತಾನು ಹೊಂದಿದ ಈ ಉದ್ದೇಶದಲ್ಲಿ ಹೊಂದಿದ ವಿದ್ಯಾಭ್ಯಾಸ ಎಲ್ಲ ತೆಗೆದುಹಾಕಿದ್ನು. ಅಲ್ಲೆಲ್ಲೂಯಾ. ಆ ನಂತರವೇ ಆತನಿಗೆ ತನ್ನನ್ನು ತಾನು
ಆತನಿಗೆ ಪ್ರತ್ಯಕ್ಷಪಡಿಸಿಕೊಂಡನು. 40 ವರ್ಷಗಳು ತಾನು ಕಲ್ತದ್ದೇನೆಲ್ಲದರಿಂದ ದೇವರನ್ನು ಹಲ್ಲೆಲೂಯಾ ತಾನು ಕಲ್ತಿದ್ದೆಲ್ಲದರಿಂದ ದೇವರನ್ನು ತಿಳಿಲಿಕ್ಕಿದ್ದನು. ತಾನು ಕಲ್ತದ್ದು ಏನೇನೈತೆ ಅದರಿಂದ ದೇವರನ್ನು ತಿಳಿಲಿಕ್ಕಿದ್ದ. ಆದ್ರೆ ಕೇವಲ 5 ನಿಮಿಷ ಆ ಉರಿಯುತ್ತಿರುವ ಪದಿಯಲ್ಲಿ ದೇವರನ್ನ ಭೇಟಿಯಾಗುವ ಮೂಲಕ ಎಷ್ಟೋ ತಿಳ್ಕೊಂಡ. 40 ವರ್ಷ ವಿದ್ಯೆ ಕಲ್ತ, ವಿದ್ಯೆಯಿಂದ ಏನು ಪ್ರಯೋಜನ ಆಗಲಿಲ್ಲ. ಕೇವಲ 5 ನಿಮಿಷ ಆ ಉರಿಯುವ ಪದೆಯಲ್ಲಿ ದೇವರನ್ನು ನೋಡಿದ್ದಕ್ಕೆ ಆ ವಿದ್ಯೆಗಿಂತ ಲೌಕಿಕ ವಿದ್ಯೆಗಿಂತ ಅಗಾಧವಾದದನ್ನ ಕಲ್ತ್ಕೊಂಡ 5 ನಿಮಿಷದಲ್ಲಿ. ಹಲ್ಲೆಲೂಯಾ. ಈ ರಾತ್ರಿ ಮಧ್ಯಾಹ್ನ ಸಮಯದಲ್ಲಿ ಹಲ್ಲೆಲೂಯಾ ಸಭೆ ಅಗತ್ಯವಾಗಿರುವುದು ಅದೇ. ಮತ್ತೊಂದು ಉರಿಯುವ ಪದೆ ಅನುಭವ ಅದಕ್ಕೆ ಅಗತ್ಯ ಇದೆ. ಮತ್ತೊಂದು ಉರಿಯುವ ಪದೆ ಏನಾಗಿದೆ, ಸಭೆಗೆ ಅಗತ್ಯವಾಗಿದೆ. ಆ ಅಗ್ನಿ ತಾಕಿದಾಗಲೇ ಮೊದಲು ತುಟ್ಟಿಯುಳ್ಳವರಾಗಿ ತುಟ್ಟಿಯುಳ್ಳವರಾಗಿರುತ್ತಾರೆ. ಅಗ್ನಿ ತಾಕಿದ ತಕ್ಷಣ ಏನಾಗುತ್ತಾರೆ, ತುಟ್ಟಿಯುಳ್ಳವರಾಗ್ತಾರೆ. ಅಂತ್ಯ ದಿನಗಳಲ್ಲಿ 2 ಆತ್ಮಗಳು ಎಷ್ಟು ಹತ್ತಿರವಾಗಿ ಕೆಲಸ ಮಾಡ್ತಾವಂದ್ರೆ, ಅಂತ್ಯ ದಿನಗಳಲ್ಲಿ 2 ಆತ್ಮಗಳು ಇದಾವೆ. ಒಂದು ಸೈತಾನಾತ್ಮ, ಒಂದು ದೇವರಾತ್ಮ. ಹಲ್ಲೆಲೂಯಾ. ಅವೆರಡು ಸಭೆ, ಒಂದು ಸತ್ಯ ಸಭೆ, ಒಂದು ಸುಳ್ಳು ಸಭೆ. ಹಲ್ಲೆಲೂಯಾ. ಅವೆರಡು ಎಷ್ಟು ಹತ್ತಿರವಾಗಿ ಕೆಲಸ ಮಾಡ್ತಾವಂದ್ರೆ ಸಾಧ್ಯವಾದ ದೇವರು ಆದುಕೊಂಡವರು ಕೂಡ ಮೋಸ ಮಾಡ್ತದೆ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ವಾಕ್ಯ ಏನ್ ಹೇಳ್ತದೆ, ದೇವರು ಆದುಕೊಂಡವರು ಕೂಡ ಏನ್ ಮಾಡ್ತದ್ದು, ಮೋಸ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ಪರ್ವತದ ಮೇಲೆ ಮಾನವನು ಬರಬೇಕಾಗಿದೆ. ಆಗ ಯಾವ ವೇದಾಂತ ಪಂಡಿತರು, ವೇದಾಂತ ಡಿಗ್ರಿ ಹೊಂದಿದವರು, ಮತ್ತೆ ಹಾಗೆ ಸಕಲ ಕಾರಣಗಳು ಮತ್ತು ಸಮಸ್ತ ನಾಸ್ತಿಕರು ಮತ್ತು ಇನ್ನು ಯಾವುದೂ ಆತನನ್ನು ಕಲಿಸಲಾರದು. ಹಲ್ಲೆಲೂಯಾ. ಆ ಒಂದು ಪರ್ವತದ ಮೇಲೆ ದೇವರು ಬಂದಾಗ, ಹಲ್ಲೆಲೂಯಾ, ಯಾವ ಡಿಗ್ರಿ ಯಾವ ಮಾನವನು ಕಲಿಸಲಿಲ್ಲ. ಆ ಪರ್ವತದ ಮೇಲೆ ಹೋದಂತ ಸಂದರ್ಭದಲ್ಲಿ ಕಲಿತಷ್ಟು ಯಾವ ಪಂಡಿತನು, ಯಾವ ಡಿಗ್ರಿ ವೇದ ಪಂಡಿತನು ಕೂಡ ಏನ್ ಮಾಡಕ್ಕಾಗಿಲ್ಲ, ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೋಶೆ ಎಷ್ಟೊಂದು ಪರ್ವತದ ಮೇಲೆ ಕಲಿತನು. ಪರ್ವತದ ದೇವರು ಬಂದಾಗ ಅಲ್ಲಿ ಆತನಲ್ಲಿದ್ದನು ಯಾರು, ಮೋಶೆ. ಅದಕ್ಕೆ ಅಲ್ಲಿ ಏನೋ ಒಂದು ನಡೀತು, ಆತನಿಗೆ ವಿವರವಾಗಿ ಗೊತ್ತಿದೆ. ಅಲ್ಲಿ ಏನ್ ನಡೀತು ಅಲ್ಲಿ ಸಂಪೂರ್ಣ ತಿಳಿದಿದೆ ಮೋಶೆಗೆ. ಅದಕ್ಕೆ ಆತನು ಯಾವ ರೀತಿ ಕಾರಣವನ್ನು ಎಂದೂ ಏನಾಗಲಿಲ್ಲ, ನಮಸ್ಕರಿಸುವುದಿಲ್ಲ. ಯಾವ ಕಾರಣದಿಂದಲೂ ಯಾವುದಕ್ಕೂ ಏನ್ ಮಾಡಲಿಲ್ಲ, ನಮಸ್ಕಾರ ಮಾಡೋದಿಲ್ಲ ಎಂದು ನಮ್ಮ ಸರ್ಕಾರಗಳು, ನಮ್ಮ ಸಭೆಗಳು ಮತ್ತು ಎಲ್ಲಾ ಕಡೆ ಅಂತವರೇ ನಮಗಿರಬೇಕಾಗಿದೆ. ದೇವರನ್ನು ತಿಳಿದಂತವರೇ ಇರಬೇಕಾಗಿದೆ. ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವರೇ ನಮ್ಮ ಮೇಲೆ ನಾಯಕರಾಗಿರ್ಬೇಕು. ಹಂಗಾದ್ರೆ ದೇಶ ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ. ಇಂದು ಸಭೆ ಬೇಕಾದದ್ದು ಕೂಡ ಅದೇ, ವೇದಾಂತ ಅಲ್ಲ. ಇಂದು ಸಭೆಗೆ ಬೇಕಾದದ್ದು ಕೂಡ ವೇದಾಂತ ಅಲ್ಲ. ತಿರುಗಿ ಜನಿಸಿ ಆತ್ಮದಲ್ಲಿ ತುಂಬಲ್ಪಟ್ಟು ದೇವರ ಪರಿಶುದ್ಧಾತ್ಮ ಪೂರ್ಣರಾಗಿರುವ ಮನುಷ್ಯರು ಸಭೆಗೆ ಅಗತ್ಯವಾಗಿದ್ದಾರೆ. ಅಂತವರು ನಮ್ಮ ಸಭೆಯಲ್ಲಿ ಇದ್ದಾರೆ. ಪ್ರಸ್ತುತ ಕಾಲದಲ್ಲಿರುವ ಸಭೆಗಳಿಗಿಂತ ಎಷ್ಟೋ ಆಕರ್ಷಕವಾಗಿ, ಎಷ್ಟೋ ವ್ಯತ್ಯಾಸವಾಗಿರುವ ಸಭೆಯಾಗಿ ಅದು ಕಾಣುತ್ತದೆ ಎಂದು ನಾನು ಹೇಳುತ್ತೇನೆ. ಆಕರ್ಷಕವಾಗಿ, ಅದ್ಭುತವಾಗಿ ಕಾಣ್ತದ ಸಭೆ. ಹಲ್ಲೆಲೂಯಾ. ಆದರೆ ದೇವರಾತ್ಮ ತುಂಬುವಿಕೆ ಇರುವ ಮನುಷ್ಯ ಅಲ್ಲಿರಲ್ಲ. ಹಲ್ಲೆಲೂಯಾ. ದೇವರಾತ್ಮ ತುಂಬುವಿಕೆ ಇರುವ ಮನುಷ್ಯ ನಮ್ಮ ಸಭೆಗೆ ಎಷ್ಟೋ ಹೆಚ್ಚಾಗಿ ಇದ್ದರೆ ಅಷ್ಟು ದೊಡ್ಡ ವ್ಯತ್ಯಾಸ ನಮ್ಮ ಕಾರ್ಯಗಳಲ್ಲಿ ಕಂಡು ಬರುತ್ತದೆ. ದೊಡ್ಡ ದೊಡ್ಡ ಆಕರ್ಷಕವಾಗಿ ಚರ್ಚ್ ಕಟ್ಟಿಕೊಳ್ಳೋದಲ್ಲ, ಹಣವನ್ನು ಗಳಿಸುವುದಲ್ಲ. ದೇವರಾತ್ಮ ತುಂಬಿದಂತ ಮನುಷ್ಯನ ಇವತ್ತು ನಮ್ಗೇನಾಗಿದೆ, ಅಗತ್ಯವಾಗಿದೆ. ಇನ್ನು ಈಗ ದೊಡ್ಡ ಆಚಾರಗಳ ಹಿಂದೆ ಮತ್ತೆ ಅಂತವುಗಳ ಹಿಂದೆ ಬೆನ್ನತ್ತುವುದು ಎಂಬುದೇ ಇರುವುದಿಲ್ಲ. ಅಲ್ಲಿ ದೇವರಾತ್ಮ ಮನುಷ್ಯ ಇದ್ರೆ ಆಚಾರ ಪದ್ಧತಿ ಬೆನ್ನತ್ತು ವಿಚಾರನೆ ಇರೋದಿಲ್ಲ. ಆಹಾಜನು ಈತನು ಎಕ್ರೋನ್ ದೇವರಾದ ಬೆಲ್ಜೆಬೂಲ್ದಿಂದ ಸಮಾಚಾರವನ್ನು ಕೇಳೋದಕ್ಕಾಗಿ ಮನುಷ್ಯರನ್ನ ಕಳಿಸ್ತಾನೆ. ನಾನು ಸಾಯ್ತನೋ ಬದುಕ್ತನೋ ಕೇಳ್ಕೊಂಬರ್ಬೇಕಂತೇಳಿ ತಾಯಿ ದೇವತೆಯನ್ನ ಏನ್ ಮಾಡಿದ್ನು, ತಿಳ್ಕೊಳ್ಳೋದಕ್ಕೆ ಅಲ್ಲಿ ಕಣಿ ಕೇಳೋದಕ್ಕೆ ಕಳಿಸಿಕೊಟ್ಟರು. ನಾವು ನೋಡ್ತೇವೆ, ಯಾವಾಗಲೂ ತಾನೇನು ಮಾಡ್ತಿದ್ದನೋ ದೇವರು ತಿಳಿದಿದ್ದನು. ತಾನೇನು ಮಾಡ್ತಾನಂತ ದೇವರು ಏನಾಗಿರ್ತಾನೆ, ಚೆನ್ನಾಗಿ ತಿಳಿದಿರ್ತಾನೆ. ಅಲ್ಲಿ ಆತನಿಗೊಬ್ಬ ಪ್ರವಾದಿ ಇದ್ದನು. ಆತನ ಹೆಸರು ಎಲಿಯಾ. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಯಾರಿದ್ರು, ಆಗಿನ ಕಾಲದಲ್ಲಿ ಯಾರಿದ್ರು, ಎಲಿಯ ಪ್ರವಾದಿ ಇದ್ದ. ಅಲ್ಲಿ ಒಬ್ಬ ಪ್ರವಾದಿ ಇದ್ದನು, ಆತನ ಹೆಸರು ಎಲಿಯಾ. ಆಗ ಆತನು ಎಲಿಯನೊಂದಿಗೆ ಆ ದಾರಿಯಿಂದ ಹೋಗಿ ಅಲ್ಲಿ ನಿಂತುಕೊಂಡಿರು. ದೇವರೇನಿಲ್ಲ, ಆ ದಾರಿಗಳು ನಿಂತ್ಕೊ, ಅಲ್ಲಿ ಕೆಲವರು ಬರ್ತಾರೆ ಮನುಷ್ಯರು, ಅವ್ರನ್ನ ಭೇಟಿಯಾಗಂತ. ದೂತರು ಆ ದಾರಿಯಿಂದ ಹೋಗುವರು ಎಂದು ದೇವರು ಹೇಳಿದ. ಯಾರಿಗೆ, ಎಲ್ಲಿಗೆ ಹೋಗರಿಗೆ,
ಅನ್ಯ ದೇವ್ರ ಬಳಿಗೆ ಹೋಗಂತ ಒಂದು ರಾಜನ ಸೇವಕರಲ್ಲಿ ಬರ್ತಾರೆ. ನೀನು ಅಲ್ಲಿ ಹೋಗಂತ ಏನ್ ಮಾಡೋಣ, ದೇವರು ಎಲಿಯನನ್ನ ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ನ. ನೀವು ನೋಡ್ರಿ, ಯಾವುದನ್ನು ನೀನು ದೇವರಿಂದ ಮರೆ ಮಾಡಲು ಸಾಧ್ಯವಿಲ್ಲ. ಯಾವುದನ್ನು ಕೂಡ ದೇವರಿಂದ ನೀನು ಮರೆ ಮಾಡಕ್ಕೆ ಸಾಧ್ಯ ಇಲ್ಲ. ನೋಡ, ಅಲ್ಲಿ ಅವನು ರಾಜನು ಹೋಗಿ ಅಲ್ಲಿ ಕಣಿ ಕೇಳಂತ ಹೇಳಿ ಕಳಿಸಿದ್ದು ದೇವರಿಗೆ ಮರಿ ಆಯ್ತಾ? ಮರಿ ಆಗಲಿಲ್ಲ. ಅದಕ್ಕೆ ದೇವ್ರ ಏನ್ ಮಾಡ್ದ, ಅಲ್ಲಿ ಎಲಿಯನನ್ನ ಕಳಿಸ್ಕೊಟ್ಟ. ದಾರಿ ಹೋಗಲ್ಲಿ ಅವ್ರ ಹತ್ರ. ನೀನು ಮಾಡುವ ಪ್ರತಿ ಕೆಲಸ ಆತನಿಗೆ ಗೊತ್ತು. ಏನೇನು ಮಾಡ್ತೀಯ ಪ್ರತಿ ಕೆಲಸ ಗೊತ್ತು. ಅರಣ್ಯದಲ್ಲಿ ಒಂದು ಕೊಳೆಯ ಕೆರೆಯ ಹತ್ತಿರವೋ ಅಥವಾ ಮತ್ಯಾವುದೋ ಒಂದು ಕಡೆ ದೇವರಲ್ಲಿ ಸೇವಕರನ್ನು ಕರೆದು ಹೀಗೆ ಹೇಳಿದನು, ಅಲ್ಲವೇ, ಹೋಗಿ ಆ ಮಾರ್ಗದ ಮೂಲೆಯಲ್ಲಿ ನಿಂತುಕೋ. ಅಲ್ಲಿ ದೂತರು ಬರುವರು. ಅವರಿಗೆ ಹಿಂದಕ್ಕೆ ತಿರುಗಿ ಹತ್ತಿದ ಮಂಚ ನೀನು ಇಳಿಯುವುದಿಲ್ಲ. ಅಲ್ಲಲ್ವಿಯ, ಹತ್ತಿದ ಮಂಚ ನೀನೇನ್ ಮಾಡಲ್ಲ, ಇಳಿಯೋದಿಲ್ಲ. ಅಲ್ಲಲ್ವಿಯ, ನಿಶ್ಚಯವಾಗಿ ನೀನು ಸಾಯುವೆ ಎಂದು ಯೆಹೋವ ನಿತ್ಯಂತಾನೆ ಅಂತ ಹೇಳು ಅಂತ ದೇವರು ಹೇಳಿ ಕಳಿಸಿದ್ರು. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆನೆ ದೇವರು ಯೆಹೋವ ದೇವರು ಇಲ್ಲಿ ಅಡ್ಡ ಬಂದು ದೇವರ ಎಲಿಯನ ಮೂಲಕವಾಗಿ ಅವನಿಗೆ ಹೇಳಿಕೆ ಹೇಳಿದ್ನು. ಏನ್ ಹೇಳಿದ್ನು? ನಿಮ್ಮ ರಾಜನು ಸಾಯ್ತಾನಂತ. ಅಲ್ಲಲ್ವಿಯ, ಏನು ಅಂತ ದೇವರು ಎಲಿಯನೊಂದಿಗೆ ತನ್ನ ಕುರಿತು ಸಮಾಚಾರವನ್ನು ಹೇಳಿ ಕಳಿಸುತ್ತಾನೆಂದು ಆ ದಿನ ತಿಳಿಯದೇ ಇದ್ದನು. ಆದ್ರಿಗೆ ಗೊತ್ತಿಲ್ಲ ಈ ದಿನ ಎಲಿ ಅಡ್ಡ ಬರ್ತಾನೆ, ಈ ತರ ಹೇಳ್ತಾನಂತ. ಅಲ್ಲೇ ಆಹಾರಿಗೆ ಗೊತ್ತಿಲ್ಲ. ಅಲ್ಲೇ ನೋಡ್ರಿ, ಆತನು ಎಲಿಯನು ತನ್ನ ಕುರಿತು ಸಮಾಚಾರವನ್ನು ಹೇಳಿ ಕಳಿಸ್ತಾನಂತ ಆ ದಿನ ಆಹಾಜನಿಗೆ ಗೊತ್ತಿರ್ಲಿಲ್ಲ. ಅಲ್ಲೇ ಆತನನ್ನು ಕೇಳು, ಯಾಕೆ ನೀನು ಹೀಗೆ ಮಾಡಿದೆ? ಅಲ್ಲೇ ದೇವರೇ, ಯಾಕೆ ಹೀಗೆ ಮಾಡಿದೆ? ಅಲ್ಲಿಗೆ ಯಾಕೆ ಕಳಿಸ್ಕೊಟ್ಟೆ? ಯಾಕೆ? ಅದೇ ಸಂದೇಶದ ಒಂದು ಇದು ಅಂಶ. ಯಾಕೆ? ಇಲ್ಲಿ ದೇವರಿಲ್ವಾ? ಇಲ್ಲಿ ಇಲ್ವಾ? ಅಲ್ಲಲ್ವಿಯ, ಯಾವುದನ್ನು ಹಾಗೆ ಮಾಡು ಎಂದು ಹೇಳಿತ್ತು? ಯಾವುದಿನ ಆ ಥರ ಮಾಡು ಅಂತ ಹೇಳಿತು? ಇಸ್ರಾಯೇಲ್ ದೇವರು ಇಲ್ಲವೆಂದುಕೊಂಡು ಹೀಗೆ ಮಾಡಿದ್ಯಾ? ಇಸ್ರಾಯೇಲ್ ದೇವರು ಇಲ್ಲ ಅಂತ ಹೀಗೆ ಮಾಡಿದ್ಯಾ? ಆತನಿಗೊಂದು ಇಲ್ಲವೇನೋ ಅಂದುಕೊಂಡು ಮಾಡಿದ್ಯಾ? ಆತನಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡ್ಯಾ? ಯಾಕೆ ಹೀಗೆ ಅಲ್ಲಿ ಕಳಿಸ್ತಾ ಇದೆಯಾ? ಅನ್ಯದ ದೇವರ ಬಳಿಗೆ ಕಣಿ ಕೇಳುವುದಕ್ಕೆ ಯಾಕೆ ಅಲ್ಲಿ ಕಳಿಸ್ತಾ ಇದೆಯಾ? ಅಲ್ಲಲ್ವಿಯ, ನೀನು ಹಾಗೆ ಮಾಡುವುದಕ್ಕೆ ಕಾರಣವೇನು? ಅದರ ಸಂಭವ ನಿನಗೆ ತಿಳಿದಿಲ್ಲವೇ? ನಿನಗೆ ವಾಕ್ಯಗಳು ತಿಳಿದೇ ಇದೆ. ಅಲ್ಲಲ್ವಿಯ, ನೀನು ವಾಕ್ಯಗಳು ತಿಳಿಯದೇ ಆಗಿ ಮಾಡಿದೆವು. ಅಲ್ಲೇ ನೀನು ಇರುವ ಕಡೆ ವಾಕ್ಯಗಳಿವೆ. ಅಲ್ಲಲ್ವಿಯ, ನಿನ್ನ ಸುತ್ತಲೂ ಯಾಜಕರಿದ್ದಾರಲ್ಲ, ಬಾಲ್ಯದಿಂದಲೂ ವಾಕ್ಯಗಳನ್ನು ನೀನು ಅಭ್ಯಾಸಿಸಿದ್ಯಲ್ಲ. ತನಗೆ ದೇವರುಗಳ ಹತ್ತಿರ ಹೋಗಿ ಹೊಲಸು ಕಾರ್ಯವನ್ನು ಯಾಕೆ ಮಾಡಿದೆ? ಈ ಕಾರ್ಯ ಯಾಕೆ ಮಾಡಿದೆ ಅಂತ ಆ ಜನಕ್ಕೆ ದೇವರೇನ್ ಮಾಡ್ತಿದ್ರೆ ಪ್ರಶ್ನೆ ಮಾಡ್ತಾರೆ. ಯಾಕೆ ಮಾಡಿ? ಯಾಕೆ? ದೇವರಿಲ್ಲ ಇಲ್ಲಿ, ವಾಕ್ಯ ಇಲ್ಲ ಇಲ್ಲಿ, ಪ್ರವಾದಿಗಳಿಲ್ಲ ಇಲ್ಲಿ, ದೇವರಾತ್ಮಿಲ್ಲ, ದೇವರು ಉತ್ತರ ಕೊಡಲ್ಲ. ಯಾಕೆ ಆಗಿ ಮಾಡ್ತಾರೆ? ಅಲ್ಲಲ್ವಿಯ, ಯಾಕೆ ಹೀಗೆ? ದೇವರು ಹೇಳ್ತಾನೆ, ಅಲ್ಲಲ್ವಿಯ, ಇಂದು ಈ ದೇಶಕ್ಕೆ ವಿರೋಧವಾಗಿ ಕ್ರಿಸ್ತನು ನಿಂತುಕೊಂಡು ಪ್ರವಾದಿ ಹೇಳ್ತಾರೆ, ಈ ದೇಶದಲ್ಲಿ ತೀರ್ಪಿನಲ್ಲಿ ನಿಲ್ಲುವುದಾದ್ರೆ, ಈ ದೇಶ ತೀರ್ಪಿನಲ್ಲಿ ಅಥವಾ ನಾನು ತೀರ್ಪಿನಲ್ಲಿ ನಿಲ್ಲುವುದಾದ್ರೆ ನನ್ನ ಕೂಡ ಅದೇ ಪ್ರಶ್ನೆ ಮಾಡ್ತಾನೆ. ಯಾಕೆ? ಯಾಕೆ ನೀನು ಡಾಕ್ಟರ್ ಬಳಿಗೆ ಓಡೋಡಿ ಹೋಗ್ತೀಯಾ? ಅಲ್ಲಲ್ವಿಯ, ಯಾಕೆ ನೀನು ಡಾಕ್ಟರ್ ಬಳಿಗೆ ಓಡೋಡಿ ಹೋಗ್ತೀಯ? ಇಲ್ಲಿ ದೇವರಿಲ್ವಾ? ದೇವರಾತ್ಮ ಇಲ್ವಾ? ದೇವರ ಸಹಾಯ ಮಾಡಲ್ವಾ? ತೀರ್ಪಿನಲ್ಲಿ ನಿಲ್ಬೇಕಾದ್ರೆ ಇಂಥ ಕ್ವಶನ್ ಕೇಳಿದ್ರೆ ಏನು ಗತಿ ಹೇಳ್ರಿ? ಈ ದೇಶವು ದೇವರಿಗೆ ಏನು ಉತ್ತರ ಕೊಡ್ತದೆ? ನೀವೇನು ಉತ್ತರ ಕೊಡ್ತೀ? ನಾನು ಆಶ್ಚರ್ಯ ಪಡುತ್ತೇನೆ. ಈ ರಾಜನನ್ನು ಕೇಳಿದಂತೆ ದೇವರು ಈ ದೇಶವನ್ನು ಕೇಳುವುದಾದ್ರೆ, ಈ ಮನುಷ್ಯನನ್ನು ಕೇಳುವುದಾದ್ರೆ, ನಂಬಿದ ವಿಶ್ವಾಸನ ಕೇಳುವುದಾದ್ರೆ ಏನು ಗತಿ? ಪ್ರವಾದಿ ಕ್ವಶನ್ ಮಾಡ್ತಾರೆ. ಇವುಗಳನ್ನು ಯಾಕೆ ಮಾಡುತ್ತಿರುವಿ? ಬಹಿರಂಗವಾಗಿ ನಾವು ಸತ್ಯವೇದ ಓದುವ ಸ್ವೇಚ್ಛೆಯನ್ನು ಹೊಂದಿದ್ದೇವೆ. ಸತ್ಯವೇದ ಓದ್ಬೋದು, ವಾಕ್ಯ ಓದ್ಬೋದು. ವಾಕ್ಯದಲ್ಲಿ ನಮಗೆ ವಾಕ್ಯ ಓದೋದು ಪ್ರಾರ್ಥನೆ ಮಾಡೋದಕ್ಕೆಲ್ಲ ಅಲೋ ಇದೆ. ಬಹಿರಂಗವಾಗಿ ಓದ್ಬೋದು, ಎಲ್ಲಿ ಬೇಕಾದ್ರೆ ಕುಂತು ಓದ್ಬೋದು. ಅಲ್ಲೆಲ್ಲೂಯ.
ಎಲ್ಲಿ ಬಿಟ್ಟು ಪ್ರಾರ್ಥನೆ ಮಾಡೋದು ಬಹಿರಂಗ ಸ್ವೇಚ್ಛೆ ನಮಗಿದೆ. ಅದರಲ್ಲಿ ಆದ್ರೆ ಕೆಲವರು ಕೆಲಸಕ್ಕೆ ಅಂಟಿಕೊಂಡು ಹಾಗೆ ಓದದಂತೆ ಮಾಡಬೇಕೆಂದು ಸರ್ಕಾರ ಒತ್ತಡ ಯಾಕೆ ತರುತ್ತದೆ? ಅಲ್ಲವೇ ಇಂತಹ ದುರ್ಮಾರ್ಗ ಕೆಲಸಗಳು ಯಾಕೆ ಪ್ರೋತ್ಸಾಹಿಸ್ತೀರಿ? ನಮ್ಮ ಪೂರ್ವಿಕರು ರಾಜ್ಯಾಂಗವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಅಲ್ಲವೇ? ಸತ್ಯವೇದ ಬೋಧನೆಗಳ ಮೇಲೆ ಅಲ್ಲವೇ ನಮ್ಮ ದೇಶ ನಿರ್ಮಿಸಲ್ಪಟ್ಟಿರುವಂಥದ್ದು. ಅಂದ್ರೆ ಅಮೆರಿಕ ಬಗ್ಗೆ ಮಾತಾಡ್ತದ ಪ್ರವಾದಿ ಅಲ್ಲಲಿಯ. ಸತ್ಯವೇದದ ವಾಕ್ಯಗಳಿಂದ ಆ ದೇಶ ನಿರ್ಮಿತ ಆಗಿದ್ದು ಅಲ್ಲಲಿಯ. ಮತ್ತೆ ಸತ್ಯವೇದ ಬೋಧನೆಯಿಂದ ಆ ದೇಶ ನಿರ್ಮಿಸಲ್ಪಟ್ಟಿದೆ. ನಮಗೆ ಮತ ಸ್ವೇಚ್ಛೆ ಕೊಡಲ್ಪಟ್ಟಿದೆ. ದೇವರು ಯಾವುದನ್ನು ಸತ್ಯವೆಂದು ಹೇಳಿದರೆ ಅದನ್ನು ಸ್ವೇಚ್ಛೆಯಾಗಿ ಹೊಂದಿಕೊಂಡು ಸ್ವೇಚ್ಛೆಯಾಗಿ ಅದನ್ನು ಪ್ರಕಟಿಸು ಹಕ್ಕು ನಮಗೆ ದೇವರು ಕೊಟ್ಟಿದ್ದಾರೆ ಅಲ್ಲಲಿಯ. ಆದರೆ ನೀವು ನೋಡ್ರಿ ಅವರು ಅಲ್ಲಿ ಹೇಗೆ ಮಾಡಿದರೋ ನಾವು ಕೂಡ ಹಾಗೇ ಮಾಡ್ತಾರೆ. ಇಲ್ಲಿ ಆಹಾಜಿನ ಕಡೆ ಏನ್ ಮಾಡಿದ್ರು ಆಜ್ ಏನ್ ಮಾಡಿದ್ರು ಅದನ್ನೇ ನಾವು ಮಾಡ್ತಾರೆ. ಓಡೋಡಿ ಹೋಗ್ತೀವಿ ಅಲ್ಲೆಲ್ಲ ದೇವರನ್ನು ಬಿಟ್ಟು, ದೇವ್ರನ್ನ ಪ್ರಾರ್ಥನೆ ಮಾಡೋದು ಬಿಟ್ಟು ಅಲ್ಲೆಲ್ಲ. ದೇವರಲ್ಲಿ ನಮಗಿರೋ ವಿಶ್ವಾಸ ಗೌರವಕ್ಕೆ ಬದಲು ಸತ್ಯಕ್ಕೆ ನಿಂತುಕೊಂಡು ವ್ಯಕ್ತಿಯ ಗೌರವಿಸುವ ಬದಲು ನಾವು ರಾಜಕೀಯಗಳು ಮತ್ತಷ್ಟು ಇನ್ಯಾವ ನುಂಗಿ ಹಾಕುವುದಕ್ಕೆ ಅನುಮತಿ ಕೊಡ್ತೇವೆ. ಅವುಗಳ ಮೇಲೆ ನಮ್ಮ ರಾಜಕೀಯ ಆಧಿಪತ್ಯ ಮಾಡುವಂತೆ ಮತ್ತು ಈ ದೇಶವನ್ನು ನಡೆಸುವವರಿಗೆ ಓಟನ್ನು ಕೊಟ್ಟು ಅಲ್ಲೆಲ್ಲುಯ ಗೆಲ್ಲಿಸುವಂತೆ ಮಾಡುತ್ತೇವೆ. ಅದಕ್ಕಾಗಿ ನಾವು ತೀರ್ಪಿಗೆ ಎಷ್ಟು ಹತ್ತಿರವಾಗಿದ್ದೇವೆ ನೋಡ್ರಿ. ಒಂದು ದಿನ ದೇವರು ಒಬ್ಬ ದೊಡ್ಡ ಪ್ರವಾದಿಯನ್ನು ಕಳಿಸಿ ಈ ಸಂತತಿಯವರೊಂದಿಗೆ ಈ ಜನರೊಂದಿಗೆ ಮಾತಾಡುವನು. ದೇವರು ಆ ಪ್ರವಾದಿಯಲ್ಲಿ ಇದ್ದು ಅಲ್ಲೆಲ್ಲುಯ ತಮ್ಮೊಂದಿಗೆ ಮಾತಾಡುತ್ತಿದ್ದಾರೆ ಎಂದು ನೋಡುತ್ತೀರಿ. ಆ ಪ್ರವಾದಿ ಅವರಲ್ಲಿ ಎದ್ದು ಏನ್ ಮಾಡಿದ್ನು? ಆಜಿನ ಒಂದು ಸೇವಕರ ಹತ್ರ ಮಾತಾಡ್ತಾ ಇದ್ನು ಅಲ್ಲೆಲ್ಲುಯ. ದೇವರು ಆ ಪ್ರವಾದಿಯಲ್ಲಿ ಇದ್ದು ತಮ್ಮೊಂದಿಗೆ ಮಾತಾಡುತ್ತಿದ್ದಾರೆ ಎಂದು ನೋಡುತ್ತೇವೆ ಅಲ್ಲೆಲ್ಲುಯ. ದೇವರು ಆ ಪ್ರವಾದಿಗಳಲ್ಲಿ ಇದ್ದು ತಮ್ಮೊಂದಿಗೆ ಮಾತಾಡುತ್ತಿದ್ದಾರೆ ಎಂದು ನೋಡುತ್ತೀರಿ. ಆದರೆ ಅವರು ಎಷ್ಟು ಮಾತ್ರ ಮಾನಸಾಂತರ ಪಶ್ಚಾತ್ತಾಪ ಹೊಂದುವುದಿಲ್ಲ. ಪ್ರವಾದಿ ಹೇಳಿದ್ರು ಏನ್ ಮಾಡಲ್ಲ, ಮಾನಸಾಂತರ ಪಶ್ಚಾತ್ತಾಪ ಪಡೋದಿಲ್ಲ. ಈ ದಿನ ಹೇಗಿತ್ತೋ ಮತ್ತು ಈ ದಿನ ಕೂಡ ಆ ದಿನ ಹೇಗಿತ್ತೋ ಈ ದಿನ ಕೂಡ ಅದೇ ರೀತಿಯಲ್ಲಿ ಇದೆ. ಪಶ್ಚಾತ್ತಾಪ ಪಡುವಂತ ಮನಸ್ಸು ಅಲ್ಲಲಿಯ. ಆತನು ಹೇಳಿದನು, ಇಸ್ರಾಯೇಲಲ್ಲಿ ದೇವರಿಲ್ಲವೋ? ದೇವರು ಇಲ್ಲವೆಂಬಂತೆ ನೀನು ಇದನ್ನು ಮಾಡಿದೀಯಾ ಅಲ್ಲಲಿಯ. ಎರೆಮೆ ಕೂಡ ಸರಿಯಾಗಿ ಹೀಗೆ ಹೇಳುತ್ತಾನೆ, ಗಿಲ್ಯಾದಿನಲ್ಲಿ ಔಷಧಿ ಇಲ್ವೇ ಅಂತ ಅಲ್ಲಲಿಯ. ಎರೆಮೆ 8:22 ಗಿಲ್ಯಾದಿನಲ್ಲಿ ಔಷಧಿ ಇಲ್ಲವೇ ಅಲ್ಲಲಿಯ. ನಾವು 6ನೇ ವಚನ ನೋಡ್ತೇವೆ. ಇಲ್ಲಿ 2ನೇ ಅರಸನ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ ನೋಡ್ತೇವೆ. ಒಬ್ಬ ಮನುಷ್ಯನು ನಮ್ಮನ್ನು ಎದುರುಗೊಂಡನು. ನಮಗೆ ನಿಮ್ಮನ್ನು ಕಳಿಸಿದ ಅರಸನ ಬಳಿಗೆ ಹೋಗಿ ಯೆಹೋವನ ಹೆಸರಿನಲ್ಲಿ ಅವನಿಗೆ ನೀನು ಎಕ್ರೋನಿನ ದೇವರಾದ ಬಾಳ್ಜೆಬೂನನನ್ನು ವಿಚಾರಿಸುವುದಕ್ಕೆ ಕಳಿಸುವುದೇನು? ಇಸ್ರಾಯೇಲಲ್ಲಿ ದೇವರಿಲ್ಲವೋ? ನೀನು ಈಗ ಮಾಡಿದ್ರಿಂದ ಮಂಚದಿಂದ ಇಳಿಯದೆ ಸಾಯಲೇಬೇಕೆಂದು ಹೇಳಿರಿಂದ ಆಜ್ಞಾಪಿಸಿದಂತ ಉತ್ತರ ಕೊಟ್ಟರು ಅಲ್ಲಲಿಯ. ನೋಡ್ರಿ, ಇಸ್ರಾಯೇಲ್ ದೇವರಿಲ್ಲ ಅಲ್ಲೆಲ್ಲುಯ ಅಂತ ಕ್ವಶನ್ ಮಾಡ್ದ ಯಾರು? ಎಲಿಯ. ಅದನ್ನು ತಗೊಂಡೋಗಿ ಆ ಒಂದು ದೂತರು ಆಹಾಜನಿಗೆ ತಿಳಿಸ್ತಾರೆ ಅಲ್ಲೆಲ್ಲುಯ. ನೀನು ಇದನ್ನು ಯಾಕೆ ಮಾಡಿದೆ? ನನ್ನ ಜನರಾದ ಕುಮಾರ್ತೆಯರು ಯಾಕೆ ಅಸ್ವಸ್ಥತೆ ಹೊಂದದೇ ಇದ್ದಾರೆ? ಈ ರಾತ್ರಿ ಅದು ನಮಗೆ ಆಶ್ಚರ್ಯವಾಗಿದೆ. ಯಾಕೆ ಸತ್ಯವೇದ ಎಂಬುದಿಲ್ಲವೇ? ದೇವರೆಂಬುದು ಇಲ್ಲವೇ? ಅಲ್ಲೆಲ್ಲುಯ ಅಲ್ಲೆಲ್ಲುಯ. ವ್ಯತ್ಯಾಸ ಏನಿಲ್ಲವೇ? ಅಲ್ಲೆಲ್ಲುಯ. ದೇವರು ತೀರ್ಪಿನಲ್ಲಿ ನಿಲ್ಲುವುದಾದ್ರೆ ಯಾವುದನ್ನು ಹಿಡಿದು ಆತನು ತೀರ್ಪು ತೀರಿಸುವನು ಅಲ್ಲೆಲ್ಲುಯ. ದೇವರ ತೀರ್ಪಿನಲ್ಲಿ ನಿಲ್ಕೊಳ್ಳೋದಾದ್ರೆ ಯಾವುದನ್ನ ತೀರ್ಪು ತೀರಿಸ್ತಾನೆ. ತೀರ್ಪು ತೀರಿಸುವುದಕ್ಕಲ್ಲಿ ಒಂದು ನಿಜವಾದ ಅಲ್ಲೆಲ್ಲುಯ ನಿಜವಾದದ್ದು ಆಧಾರ ಇರಬೇಕಲ್ಲ ಅಲ್ಲೆಲ್ಲುಯ. ಅಲ್ಲದೆ ಆತನು ಅವರನ್ನು ಕ್ಯಾಥೋಲಿಕ್ ಚರ್ಚ್ ಮೂಲಕ ತೀರ್ಪು ತೀರಿಸುವುದಾದ್ರೆ ಗ್ರೀಕ್ ಸಭೆ ಅಥವಾ ಸಭೆಗಳ ನಾಶವಾಗಿ ಹೋಗುವ ಅಲ್ಲೆಲ್ಲುಯ. ಗ್ರೀಸ್ ಚರ್ಚ್ ಮೂಲಕ ಆತನು ತೀರ್ಪು ತೀರಿಸುವುದಾದ್ರೆ ರೋಮ್ ನಾಶವಾಗಿ ಹೋಗುತ್ತೆ. ಅದನ್ನು ಲೂಥರ್ ಮೂಲಕ ತೀರ್ಪು ತೀರಿಸುವುದಾದ್ರೆ ಮೆಥಡಿಸ್ಟ್ ನಾಶವಾಗಿ ಹೋಗ್ತದೆ. ಮೆಥಡಿಸ್ಟ್ ಮೂಲಕ ತೀರ್ಪು ತೀರಿಸುವುದಾದ್ರೆ ಲೂಥರ್ ನಾಶವಾಗಿ ಹೋಗುತ್ತೆ. ಅದಕ್ಕೆ ಆತನು ಒಂದು ನಿರ್ದೇಶವಾದಂತ ಸಭೆಯ ಮೂಲಕ ತೀರ್ಪು ತೀರಿಸುವುದಿಲ್ಲ. ಒಂದು ನಿರ್ದೇಶಿಸಲ್ಪಟ್ಟಂತ ಸಭೆಯ ಮೂಲಕ ತೀರ್ಪು ತೀರಿಸಲ್ಲ ಅಲ್ಲೆಲ್ಲುಯ.
ಯಾಕೆಂದರೆ ಲೆಕ್ಕವಿಲ್ಲದಷ್ಟು ಸಂಘ ಸಂಸ್ಥೆಗಳು ಉಟ್ಕೊಂಡಿದ್ದಾರೆ. ಅದಕ್ಕಾಗಿ ಅವುಗಳಲ್ಲಿ ಯಾವುದರಿಂದ ತೀರ್ಪು ತೀರಿಸಲ್ಲ. ಯೇಸು ಕ್ರಿಸ್ತನ ಮೂಲಕ ಅದು ಲೋಕಕ್ಕೆ ತೀರ್ಪು ತೀರಿಸುವುದೆಂದು ಆತನು ಹೇಳಿದ್ದಾನೆ. ದೇವರೇನು ಹೇಳಿದಾನೆ? ಕ್ರಿಸ್ತನ ಮೂಲಕ ಲೋಕವನ್ನ ತೀರ್ಪು ತೀರಿಸ್ತಾನೆ ಅಂತ ಹೇಳಿದ್ದಾನೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ವಾಕ್ಯವಾಗಿದ್ದಾರೆ. ವಾಕ್ಯವು ದೇವರಾಗಿದೆ. ಈ ಸತ್ಯವೇದದ ಮೂಲಕ ಆತನು ತೀರ್ಪು ತೀರಿಸ್ತಾನೆ ಸತ್ಯದ ಮೂಲಕ. ಅಲ್ಲಲ್ಲಿ ಯಾಕೆಂದ್ರೆ ಇದು ವಾಕ್ಯವಾಗಿದೆ. ಸತ್ಯವೇದ ಇದು ದೇವರ ಪ್ರಮಾಣೀಕರಿಸಲ್ಪಟ್ಟಂತ ಸತ್ಯವೇದ ಆಗಿದೆ. ಇದೇ ನಮಗೆ ಅಳತೆ ಗೋಲು. ಅಲ್ಲಲ್ಯ, ಇದು ನಮ್ಗೇನಾಗಿದೆ? ಅಳತೆ ಗೋಲು. ಅಲ್ಲಲ್ಯ, ನಮ್ಮಲ್ಲಿ ಎಷ್ಟು ಗಲಿಬಿಲಿ ಯಾಕೆ ಬಂದವು? ಇಷ್ಟು ಸಮಸ್ಯೆಗಳು ಯಾಕೆ ಹುಟ್ಟಿಕೊಂಡವು? ಇಷ್ಟು ವ್ಯತ್ಯಾಸ ಯಾಕೆ ಬಂದವು? ಇಷ್ಟೊಂದು ಸಹೋದರರ ಮಧ್ಯೆ ಭೇದಗಳು ಹೇಗೆ ಉಂಟಾಗುವು? ಇನ್ನೂ ಅನೇಕ ವಾದಗಳನ್ನು ನೋಡಿ ನಾವು ಆಶ್ಚರ್ಯ ಪಡದೇ ಇರುವುದಿಲ್ಲ. ನಮಗೆ ಆಶ್ಚರ್ಯ ಆಗತ್ತೆ, ಇಷ್ಟೊಂದು ಭೇದಗಳು ಹೆಂಗೆ ಬಂದವು, ಇಷ್ಟೊಂದು ಚರ್ಚೆಗಳು ಹೆಂಗೆ ಬಂದವು. ಅಲ್ಲಲ್ಯ, ಇನ್ನೂ ಅನೇಕ ವಾದಗಳನ್ನು ನೋಡಿ ನಮಗೆ ಆಶ್ಚರ್ಯ ಉಂಟಾಗದೇ ಇರೋದು. ಇವೆಲ್ಲದಕ್ಕೂ ಕಾರಣ ಒಂದೇ. ಅದಾವುದೆಂದರೆ ಗಿಲ್ಲಾದಿನ ಔಷಧಿ ಇಲ್ಲ, ಅದೇ ದೇವರಲ್ಲಿ ಶಕ್ತಿ ಇಲ್ಲ. ಅಲ್ಲಲ್ಯ, ಅಲ್ಲಿ ವೈದ್ಯನೇ ಇಲ್ಲದೆ ಇದ್ದನು. ಗಿಲ್ಲಾದಿನ ಔಷಧಿ ಇಲ್ಲ ಅಂದ್ರೆ ಅಲ್ಲಿ ವೈದ್ಯನ ಇಲ್ಲದೆ ಇದ್ದನು. ದೇವರು ಇಂಥ ಪ್ರಶ್ನೆ ಕೇಳಿದರೆ ನಮ್ಮ ಹತ್ರ ಉತ್ತರ ಇದೆಯಾ? ಅವುಗಳಿಗೆ ನಾವು ಉತ್ತರ ಕೊಡುತ್ತೇವೋ? ಅಲ್ಲಲ್ಯ, ಉತ್ತರ ಹೇಳುತ್ತೇವೋ ಇಲ್ಲವೋ? ನಾನು ಆಶ್ಚರ್ಯ ಪಡುತ್ತೇನೆ. ಅಲ್ಲಲ್ಯ, ಈಗ ನಿಜವಾಗಲೂ ಅವರಿಗೆ ಅಲ್ಲಿ ಯಾವ ವೈದ್ಯನು ಇಲ್ಲವೆಂದು ನಾವು ಖಚಿತವಾಗಿ ಹೇಳಲಾಗದು. ಗಿಲ್ಯಾದಿನಲ್ಲಿ ಯಾವ ವೈದ್ಯ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಅವರ ವೈದ್ಯನು ದೇವರು. ಅಲ್ಲಲ್ಯ, ಇಸ್ರಾಯೇಲ್ ವೈದ್ಯನು ಯಾರು? ದೇವರಾಗಿದ್ದಾನೆ. ನಿಜವಾಗಲೂ ಇಸ್ರಾಯೇಲ್ನಲ್ಲಿ ದೇವರು ಇಲ್ಲವೆಂದು ನಾನು ಖಚಿತವಾಗಿ ಹೇಳಲಾರೆ. ಅವರಿಗೆ ನಿಜ ದೇವರಿದ್ದಾನೆ. ಪ್ರತಿ ವಿಷಯವನ್ನು ತಿಳ್ಕೊಳ್ಳೋದಕ್ಕೂ ಸಂಪರ್ಕಿಸೋದಕ್ಕೂ ಅವರಿಗೆ ಒಬ್ಬ ಪ್ರವಾದಿ ಇದ್ದಾನೆ. ನಿಜವಾದ ದೇವರಿದ್ದಾನೆ ಮತ್ತು ಪ್ರತಿ ವಿಷಯ ಸಂಪರ್ಕ ಮಾಡೋದಕ್ಕೆ ಪ್ರವಾದಿ ಇದ್ದಾನೆ. ಆದರೆ ರಾಜನ ಮಂಡತನ ಅನರ್ಥಗಳಿಗೆ ಕಾರಣ ಆಯಿತು. ರಾಜನ ಮಂಡತನ ಪ್ರವಾದಿನ ಕರೆಸಿ ಪ್ರಾರ್ಥನೆ ಮಾಡಿಸ್ಕೋಬೋದಾಗಿತ್ತು. ಅಲ್ಲಲ್ಯ, ವಾಕ್ಯ ಕೇಳಬಹುದಾಗಿತ್ತು, ಮಾನಸಾಂತರ ಕೊಡಬಹುದಾಗಿತ್ತು. ಅದನ್ನು ಅಲ್ಲಿಗೆ ಕಳಿಸ್ಬೇಕಾಗಿತ್ತು. ಅನ್ಯ ದೇವತೆ ಬಳಿ ಬೆಲ್ಜೆಬೂಲ್ ಬಳಿಗೆ ಕಳಿಸ್ಬೇಕಾಗಿತ್ತು. ಅಲ್ಲಲ್ಯ, ಯಾಕಂದ್ರೆ ಅರಸನ ಮಂಡತನ ಮತ್ತು ಅನರ್ಥಗಳಿಗೆ ಕಾರಣ ಆಗ್ತದೆ. ನಿಜ, ಇಂದು ಈ ದೇಶದಲ್ಲಿ ಕೂಡ ಅದೇ ರೀತಿ ನಡೀತಾ ಇದೆ. ಅಮೆರಿಕ ದೇಶದಲ್ಲಿ ಪ್ರವಾದಿ ಹೇಳ್ತಾರೆ, ದೇವರ ವಿಷಯದಲ್ಲಿ ಪ್ರಜೆಗಳು ಮಂಡರಾಗಿದ್ದಾರೆ. ತನ್ನ ಜನರನ್ನು ಕೆಂಪು ಸಮುದ್ರ ದಾಟಿಸಿ ಅರಣ್ಯದಲ್ಲಿ 40 ವರ್ಷ ಪೋಷಿಸಿದ ಅದೇ ದೇವರನ್ನು ಇಂದು ನಾವು ಇಲ್ಲಿ ಹೊಂದಿಕೊಂಡಿದ್ದೇವೆ. ಆರಂಭದಲ್ಲಿ ಯಾವ ದೇವರು ಕೆಲಸ ಮಾಡಿದ್ದಾನೋ ಅದೇ ದೇವರನ್ನು ನಾವು ಹೊಂದಿಕೊಂಡಿದ್ದೇವೆ. ಆತನಲ್ಲಿ ಯಾವ ಬದಲಾವಣೆ ಇಲ್ಲ. ತೊಂದರೆ ಎಲ್ಲವೂ ಜನರ ಮೊಂಡುತನ. ತೊಂದರೆ ಎಲ್ಲ ಎಲ್ಲಿದೆ? ಜನರ ಮೊಂಡುತನ. ಅದೇ ದೇವರನ್ನೇ ಹೊಂದ್ಕೊಂಡಿದ್ವಿ. ಕೆಂಪು ಸಮುದ್ರದಿಂದ ಬೇಡಿಸಿ ಕೆಂಪು ಸಮುದ್ರವನ್ನು ಬತ್ತಿಸಿ ಅಲ್ಲಿಂದ ಹೊರತಂದಂತ ದೇವರನ್ನು ನಾವು ನಂಬಿಕೊಂಡಿದ್ದೇವೆ. ಅಲ್ಲೆಲ್ಲ ಅದೇ ದೇವರನ್ನು ನಂಬಿಕೊಂಡಿದ್ದೇವೆ. ಮೋಶೆ ಜೊತೆಗಿದ್ದ ದೇವರನ್ನು ನಾವು ನಂಬಿಕೊಂಡಿದ್ದೇವೆ. ಅರಣ್ಯದಿಂದ 40 ವರ್ಷ ಊಟ ಕೊಟ್ಟು ಸಾಕಿದ ದೇವರನ್ನೇ ನಾವು ನಂಬಿಕೊಂಡಿದ್ದೇವೆ. ಆದರೆ ತೊಂದರೆ ಎಲ್ಲಿದೆ ಅಂದರೆ ಎಲ್ಲ ಜನರ ಮೊಂಡುತನದಿಂದ. ಅಲ್ಲವೇ ಮಂಡು ವಿಧಾನ. ದೇವರಿಗೆ ಒಳಗಾಗುವುದು ಅವರಿಗೆ ಅವಶ್ಯಕತೆ ಕಾಣ್ತಾ ಇಲ್ಲ. ದೇವರಿಗೆ ಒಳಗಾಗ್ತಾ ಇಲ್ಲ ಜನ. ಸತ್ಯದ ದೇವರ ಪವಿತ್ರ ಜೀವಿತ ವಿಧಾನ, ಪರಿಶುದ್ಧಾತ್ಮ ಎಂಬುದು ಅವರಿಗೆ ಎಷ್ಟು ಮಾತ್ರ ಇಳಿಸುವುದಿಲ್ಲ. ಅಲ್ಲವೇ ಅದಕ್ಕೆ ಬದಲಾಗಿ ಅವರು ಒಂದು ಸಭೆಗೆ ಸೇರ್ತಾರೆ. ಪವಿತ್ರಾತ್ಮ ಹೊಂದ್ಕೊಳ್ಳಬಹುದು, ಸಭೆಗೆ ದೇವರಾತ್ಮ ಹೊಂದ್ಕೊಳ್ಳೋದು, ಪವಿತ್ರಾತ್ಮ ವಿಷಯಕ್ಕೆ ಹೊಂದ್ಕೊಳ್ಬಹುದು. ಒಂದು ಸಭೆಗೆ ಸೇರ್ತಾರೆ ಜನ. ಅಲ್ಲವೇ ಪರಿಶುದ್ಧಾತ್ಮದಿಂದ ಅವರಿಗೆ ಎಷ್ಟು ಮಾತ್ರ ತಿಳಿಸೋದಿಲ್ಲ. ಅದಕ್ಕೆ ಬದಲಾಗಿ ಅವರು ಒಂದು ಸಭೆಗೆ ಸೇರುವಂತೆ ಸದಸ್ಯತ್ವ ಪುಸ್ತಕದಲ್ಲಿ ಹೆಸರು ನಮೂದಿಸಿಕೊಳ್ಳುತ್ತಾರೆ. ಅಂಥವುಗಳನ್ನು ಮಾಡುತ್ತಾರೆ. ಲೋಕದವರಂತೆ ಇಷ್ಟಪಡುತ್ತಾರೆ, ಇರಲಿಕ್ಕೆ ಇಷ್ಟಪಡ್ತಾರೆ. ಒಂದು ಸಭೆಗೆ ಸೇರ್ತಾರೆ, ಲೋಕದವರಂತೆ ಇರ್ತಾರೆ. ಅಲ್ಲವೇ ಆತರ ವಾಗ್ದಾನಗಳಿಗೆ ಆತನು ಆಜ್ಞೆಗಳಿಗೆ ಅಡ್ಡ ಬೀಳೋದು, ಆಜ್ಞೆಗಳಿಗೆ ಅಥವಾ ವಾಗ್ದಾನಗಳಿಗೆ ಏನ್ ಮಾಡಲ್ಲ, ಅಡ್ಡ ಬೀಳುವುದು ಅವರಿಗೆ ಇಷ್ಟವಾಗದೆ ಹೋಯಿತು. ಇಂದು ನಮ್ಮ ಸಮಾಜ ಹಾಗೆಯೇ ತಯಾರಾಗಿದೆ. ವಾಗ್ದಾನಗಳಿಗೆ ಆಜ್ಞೆಗಳಿಗೆ, ದೇವರ ವಾಗ್ದಾನಗಳು ಮತ್ತೆ ಆಜ್ಞೆಗಳಿಗೆ ಅವರು ಅಡ್ಡ ಬೀಳೋದಿಲ್ಲ. ಆ ರೀತಿ ತಯಾರಾಗಿದ್ದಾರೆ. ಆ ಕಾರಣದಿಂದಾಗಿ
ಜನರು ಹೇಗಿದ್ದಾರೋ ಅವರ ಕಾರ್ಯಗಳು ಹಾಗೇ ಇವೆ. ಜನರು ವಾಕ್ಯದಿಂದ ದೂರವಾಗಿ ಹೋಗಿದ್ದಾರೆ. ಸರಿಯಾದ ಮಾರ್ಗಕ್ಕೆ ನೀವು ಬರುವವರೆಗೆ ಸರಿಯಾದದ್ದನ್ನು ನೀವು ಮಾಡಕ್ ಸಾಧ್ಯ ಇಲ್ಲ. ವಾಕ್ಯದ ಬಳಿಗೆ ಬರದ ಹೊರತು ನೀವು ಸರಿಯಾದ ಮಾಡಕ್ಕೆ ಸಾಧ್ಯ ಇಲ್ಲ. ಬುನಾದಿ ಇಲ್ಲದೆ ನಾನು ಒಂದು ಮನೆ ಕಟ್ಟಡವನ್ನು ಕಟ್ಟಲಾರೆ. ಬುನಾದಿ ಇಲ್ಲದೆ ಏನಾದ್ರು ಕಟ್ಟಕ್ಕಾಗುತ್ತಾ? ಆ ರೀತಿ ಮನೆ ಕಟ್ಟಬೇಕಾದ್ರೆ ತಪ್ಪದೆ ಬುನಾದಿ ಹಾಕ್ಬೇಕು. ಬೈಬಲ್ ಅದು ಬುನಾದಿ ಆಗಿದೆ. ಅಪೊಸ್ತಲರ ಪ್ರವಾದಿ ಬೋಧನೆ ಅದು ಸತ್ಯವೇದದ ಬುನಾದಿ ಆಗಿದೆ. ರಾಜನ ಮೊಂಡತನ ಅವರ ಪತನಕ್ಕೆ ನಾಂದಿ ಆಡಿತು. ರಾಜನ ಮೊಂಡತನ ಏನಾಯ್ತು? ಆ ಜನರಿಗೆಲ್ಲ ನಾಶ ಬಂತು. ದೇವರು ಸಾಮಾನ್ಯವಾದ ಮಾರ್ಗವು ಪ್ರವಾದಿಯನ್ನು ಸಂಪರ್ಕಿಸುವುದು ಎಂಬುದು ರಾಜನ ದೃಷ್ಟಿಗೆ ಸರಿ ಅನಿಸ್ಲಿಲ್ಲ. ಅಲ್ಲರಿಗೆ ರಾಜನ ದೃಷ್ಟಿಗೆ ಏನಾಗಲಿಲ್ಲ. ರಾಜನ ಮೊಂಡತನ ಅದರ ಪತನಕ್ಕೆ ನಾಂದಿ ಆಯಿತು. ದೇವರ ಸಾಮಾನ್ಯವಾದ ಮಾರ್ಗ ಪ್ರವಾದಿಯನ್ನು ಸಂಪರ್ಕಿಸುವುದು ಎಂಬುದು ರಾಜನ ದೃಷ್ಟಿಗೆ ಸರಿ ಅನಿಸ್ಲಿಲ್ಲ. ಅದು ಹೋಗಿ ಪ್ರವಾದಿಯನ್ನು ಭೇಟಿಯಾಗಿ ಸ್ವಸ್ಥತೆ ಹೊಂದಿಕೊಳ್ಳೋದು, ದೇವರಲ್ಲಿ ನಿಲ್ಲೋದು, ಪಶ್ಚಾತ್ತಾಪ ಪಡೆದ ಅವನಿಗೆ ಇಷ್ಟ ಆಗ್ಲಿಲ್ಲ. ಅದು ಅವನ ಕಣ್ಣಿಗೆ ಸ್ಪಷ್ಟವಾಗ್ಲಿಲ್ಲ. ಅದು ಪ್ರಚಲಿತವಾದದ್ದಾಗಿ ಆತನಿಗೆ ಕಾಣಲಿಲ್ಲ. ದೇವರಲ್ಲಿ ಶಕ್ತಿ ಐತಿ, ಅದು ಅದ್ಭುತ ಮಾಡ್ತಕ್ಕಂತ ಅವನಿಗೆ ತಿಳುವಳಿಕೆ ಬರಲಿಲ್ಲ. ಅದಕ್ಕಾಗಿ ಯಾವ ಒಪ್ಪಿಗೆ ಜಯಕಾರವೂ ಇಲ್ಲ. ಅವನು ಕರೆ ಕಳಿಸಿ ಪ್ರಾರ್ಥನೆ ಮಾಡಿಸ್ಕೊಳ್ಳುವಂತ ಯಾವ ಯೋಚನೆಯೂ ಇಲ್ಲ. ದೇವರ ರಾಜ್ಯದಲ್ಲಿ ಜೀವಿಸುವ ಜೀವಿತ ಎಂದೂ ಪ್ರಚಾರ ಇರುವುದಿಲ್ಲ. ದೇವರ ರಾಜ್ಯದಲ್ಲಿ ಜೀವಿಸುವಂತ ಜೀವಿತ ಎಂದು ಪ್ರಚಾರ ಇರಲ್ಲ. ಹೌದು, ಅದೊಂದು ಪ್ರಖ್ಯಾತಿ ಇರುವುದಿಲ್ಲ. ನಶಿಸಿ ಹೋಗುತ್ತಿರುವವರಿಗೆ ಸುವಾರ್ತೆ ಪ್ರಕಟಣೆ ಹುಚ್ಚು ಮಾತಾಗಿದೆ ಅಂತ, ನಶಿಸಿ ಹೋಗ್ತಿರ್ತಕ್ಕಂಥ ಜನರಿಗೆ ಈ ಸುವಾರ್ತೆ ಏನಾಗಿದೆ, ಅದು ಕ್ರಿಸ್ತನ ವಾಕ್ಯಗಳು ಹುಚ್ಚುತನವಾಗಿದೆ ಅಂತ ಪೌಲ್ ಬರೆದಿದ್ದಾನೆ. ಯೇಸು ಕ್ರಿಸ್ತನ ವಿಷಯವಾಗಿ ನಾನು ನಾಚಿಕೆ ಪಡೋದಿಲ್ಲ. ಯಾಕಂದ್ರೆ ಪೌಲ್ ಹೇಳ್ತಾನೆ, ಯೇಸು ಕ್ರಿಸ್ತನ ವಿಷಯದಲ್ಲಿ, ಪ್ರಕಟಿಸುವ ವಿಷಯದಲ್ಲಿ, ಸುವಾರ್ತೆ ಸಾರುವ ವಿಷಯದಲ್ಲಿ ನಾನು ನಾಚಿಕೆ ಪಡೋದಿಲ್ಲ. ಯಾಕಂದ್ರೆ ಅದನ್ನು ನಂಬಿ ರಕ್ಷಿಸಲ್ಪಡುವವರಿಗೆ ದೇವರ ಶಕ್ತಿ ಆಗಿದೆ. ಅಲ್ಲೆಲ್ಲೂಯ. ಈಗ ರಾಜನ ಮೊಂಡತನ ಹೊಂದಿದ್ದಾನೆಂದು ನಾವಲ್ಲಿ ಕಂಡುಕೊಂಡೆವು. ರಾಜನ ಮೊಂಡತನ ಹೊಂದಿದ ಅಂತ ನಾವು ಕಂಡುಕೊಂಡೆವು. ಅಲ್ಲಲ್ಯ. ಒಬ್ಬ ರೋಗಿ ಚಿಕಿತ್ಸೆಗಾಗಿ, ಆತನು ವೈದ್ಯರ ಚಿಕಿತ್ಸೆಗಾಗಿ ಅತಿ ಕಷ್ಟಕರವಾಗಿ ವೈದ್ಯರ ಬಾಗಿಲು ತಲುಪಲು ಹತ್ತಿರ ಹೋಗ್ತಾನೆ. ಚಿಕಿತ್ಸೆಗಾಗಿ ವೈದ್ಯರ ಹತ್ರ ಏನ್ ಮಾಡ್ತಾರೆ, ಒಬ್ಬನು ಓಡಿ ಹೋಗ್ತಾನೆ. ಅಲ್ಲಲ್ಯ. ಆತನು ಮರಣಕರವಾದ ಜ್ವರದಿಂದಿದ್ದು ಅಲ್ಲಿಗೆ ಹೋದನು. ಆತನ ಪರಿಸ್ಥಿತಿ ಏನಾಗಿತ್ತಂದ್ರೆ ಸ್ವತಃ ವೈದ್ಯರೇ ಬಾಗಿಲ ಹತ್ರ ಬಂದು, ಅಯ್ಯ ನಿನ್ ಜ್ವರ ಹೋಗುವುದಕ್ಕೆ ಈಗೋ ಈ ಔಷಧಿ ತೆಗೆದುಕೋ ಅಂತ ಹೇಳಿದ. ವೈದ್ಯನ ಬಳಿಗೆ ಒಬ್ಬ ರೋಗಿ ಹೋದ. ಆತನು ಬಾಗಿಲು ತೆಗೆದ, ಮತ್ತೆ ಅದು ಹೇಳಿದ ಈ ಔಷಧಿ ತಗೋ ಅಂತ ಕೊಟ್ಟ ಡಾಕ್ಟರ್. ಅಲ್ಲೆಲ್ಲೂಯ. ರೋಗಿ ಅಂದು, ಅಯ್ಯ ನನಗೆ ಆರೋಗ್ಯ ಬಹು ಕ್ಷೀಣವಾಗಿದೆ. ಅದಕ್ಕೆ ವೈದ್ಯ ಅಂದನು, ಒಳಗೆ ಬನ್ನಿ, ನಿನಗೆ ಇಂಜೆಕ್ಷನ್ ಕೊಡುತ್ತೇನೆ ಅಂದ. ಅಲ್ಲೆಲ್ಲೂಯ. ಅದಕ್ಕೆ ರೋಗಿ ಹೇಳ್ತಾನೆ, ನನಗೆ ಭಯ ಆಗ್ತಾ ಇದೆ, ಇನ್ನು ಇಂಜೆಕ್ಷನ್ ಸೂಜಿಗಳು ಔಷಧಿಗಳು ನನಗೆ ಬೇಡ ಅಂತ ಹೇಳಿದ್ರು. ಯಾರು? ರೋಗಿ. ಇಂಜೆಕ್ಷನ್ ಸೂಜಿಗಳು ಬೇಡ ಅಂದ್ರೆ ಹೇಗೆ? ಅಲ್ಲೆಲ್ಲೂಯ. ಆ ವೈದ್ಯನು, ಅಯ್ಯ ನೀನು ಒಳಗೆ ಬರದೆ ನಾನು ಏನು ಮಾಡಲ್ಲ. ರೋಗಿ ಮಾತ್ರ ಅಲ್ಲಿ ನಿಂತುಕೊಂಡು, ನನಗೆ ಭಯ, ನನಗೆ ನಾನು ಒಳಗೆ ಬರಲಾರೆ ಎಂದು ಹೇಳಿದ್ರು. ತನ್ನ ಮೊಂಡುತನದಿಂದ. ಅಲ್ಲೆಲ್ಲೂಯ. ಕೊನೆಗೆ ಆ ರೋಗಿ ಅಲ್ಲಿಯೇ ಪ್ರಾಣ ಬಿಟ್ಟು ಸತ್ತು ಮೊಂಡುತನದಿಂದ. ಈ ರೀತಿ ಕ್ರಿಸ್ತನ ಹತ್ರ ಎಲ್ಲವೂ ಇದ್ರೂ ಕೂಡ ಆತನ ಹೋಗದೆ ಮೊಂಡುತನದಿಂದ ಇವತ್ತೇನ್ ಮಾಡ್ತಿದ್ವಿ, ನಾವು ಇದ್ದೇವೆ, ಸಾಯುವರಾಗಿದ್ದೇವೆ. ಅಲ್ಲಲ್ಯ. ಅದಕ್ಕೆ ರೋಗಿ, ನನಗೆ ಭಯ, ನಿನ್ನ ಸೂಜಿಯ ಔಷಧಗಳು ನನಗೆ ಬೇಡ ಎಂದು ಹೇಳಿದರು. ಆಗ ವೈದ್ಯರು, ಅಯ್ಯ ನೀನು ಒಳಗೆ ಬರದೆ ನಾನೇನು ಮಾಡಲಾರೆ. ರೋಗಿ ಮಾತ್ರ ಅಲ್ಲಿಯೇ ನಿಂತುಕೊಂಡು, ನನಗೆ ಭಯ, ನಾನು ಒಳಗೆ ಬರಲಾರೆ ಎಂದು ಹೇಳಿದನು. ತನ್ನ ಮೊಂಡುತನದಿಂದ ಕೊನೆಗೆ ಆ ರೋಗಿ ಅಲ್ಲಿಯೇ ಬಿದ್ದು ಪ್ರಾಣ ಬಿಟ್ಟನು. ಮರಣಕರವಾದ ಟೈಫಾಯ್ಡ್ ಜ್ವರಕ್ಕೆ ಅವಶ್ಯವಾದ ಸೂಜಿಗಳನ್ನು, ಇಂಜೆಕ್ಷನ್ ಅಲ್ಲೆಲ್ಲೂಯ ತೆಗೆದುಕೊಳ್ಳೋದಕ್ಕೆ ಅವನು ಅಂಗೀಕರಿಸಲಿಲ್ಲ. ಅವನು ಆ ಮದ್ದನ್ನು ಬೇಡವೆಂದದ್ದಕ್ಕೆ ಡಾಕ್ಟರ್ ಮುಂದೆನೆ ಬಾಗಿಲು ಹೊರಗೇನೆ ಪ್ರಾಣ ಬಿಟ್ಟನು. ಅಲ್ಲೆಲ್ಲೂಯ. ಅವನು ವೈದ್ಯರನ್ನು ನಿಂದಿಸಲಾರನು. ಅವನು ವೈದ್ಯರು ನಿಂದಿಸಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರೋಗವನ್ನು ವಾಸಿ ಮಾಡುವ ವೈದ್ಯನನ್ನು, ಔಷಧಿಯನ್ನು ವೈದ್ಯರು ಹೊಂದಿರುವುದು ಮಾತ್ರವೇ ಅಲ್ಲ, ಅದನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದ. ಅಲ್ಲೆಲ್ಲೂಯ. ಈಗ ವೈದ್ಯ ನಿಂದೆ ಮಾಡಕ್ ಸಾಧ್ಯ ಇಲ್ಲ. ಸತ್ತೋದ ಈಗ ವೈದ್ಯರು ನಿಂದೆ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಔಷಧಿ ನಿಂತ ಒಂದ್ ಕಡೆ,
ಕೊಡುವಂತ ಟ್ರೀಟ್ಮೆಂಟ್ ಇತ್ತೆಲ್ಲ ಇತ್ತು. ಅಲ್ಲೆಲೂಯ. ಆದ್ರೆ ಅವನು ಒಪ್ಲಿಲ್ಲ. ಅಲ್ಲೆಲೂಯ. ಆ ಡಾಕ್ಟರ್ ಕೂಡ ಸಿದ್ಧ ಮನಸ್ಸುಳ್ಳವನಾಗಿದ್ದ ಕೊಡ್ಲಿಕ್ಕೆ. ಅಲ್ಲೆಲೂಯ. ಆ ಔಷಧಿ ಸಿದ್ಧ ಮಾಡಲ್ಪಟ್ಟಿದೆ. ಆ ರೋಗಿ ಎಷ್ಟೋ ಪ್ರಯಾಸ ಪಟ್ಟು ವೈದ್ಯರ ಬಾಗಿಲ ಹತ್ರ ಕೂಡ ಬಂದನು. ಎಷ್ಟೋ ಕಷ್ಟಪಟ್ಟು ವೈದ್ಯರ ಹತ್ರ ಬಂದ. ಆದ್ರೆ ಅವನು ಚಿಕಿತ್ಸೆ ಬೇಡವೆಂದದ್ದಕ್ಕೆ ರೋಗ ಹೆಚ್ಚಾಗಿ ಅಲ್ಲಿಯೇ ಸತ್ತು ಬಿದ್ದು ಹೋದನು. ಅಲ್ಲೆಲೂಯ. ಈ ವಿಷಯದಲ್ಲಿ ವೈದ್ಯರದ್ದು ಸ್ವಲ್ಪವೂ ತಪ್ಪಿಲ್ಲ. ಅವನು ಸತ್ತು ಬಿದ್ದದ್ದಕ್ಕೆ ವೈದ್ಯರದ್ದೇನು ತಪ್ಪಿಲ್ಲ. ಒಳಗೆ ಬರುವುದಾದರೆ ಔಷಧಿ ತೆಗೆದುಕೊಳ್ಳುವುದಕ್ಕೆ ಅಂಗೀಕರಿಸುವುದಾದರೆ ಬದುಕುತ್ತಿದ್ದನು. ಯಾಕೆಂದ್ರೆ ಅವನು ಬದುಕಿಸುವ ಔಷಧಿ ಅವನಲ್ಲಿ ಅವನ ಹತ್ರ ಇತ್ತು. ಇದೊಂದು ಉಪಮಾನವಾಗಿದೆ. ಇದೊಂದು ಉದಾಹರಣೆ ಕೊಟ್ಟಿದ್ದಾರೆ ಪ್ರವಾದಿ. ಸರಿ, ದೇವರು ತನ್ನ ರಾಜ್ಯದಲ್ಲಿ ಒಂದು ಔಷಧಿಯನ್ನು ಹೊಂದಿದ್ದಾನೆ. ಇದರ ಅರ್ಥ ಏನಂದ್ರೆ, ದೇವರು ತನ್ನ ರಾಜ್ಯದಲ್ಲಿ ಒಂದು ಔಷಧಿನ ಆತನು ಹೊಂದಿಕೊಂಡಿದ್ದಾನೆ. ಆ ಔಷಧಿ ಲೋಕದಲ್ಲಿರುವ ರೋಗಿಗಳನ್ನ ಮಾಡುತ್ತೆ, ಗುಣ ಮಾಡುತ್ತದೆ. ಅಲ್ಲೆಲೂಯ. ಅಷ್ಟೇ ಅಲ್ಲ, ಸಭೆಯ ಬಾಗಿಲ ಹತ್ತಿರ ಕುಳಿತಿರುವರೆಲ್ಲ ಸ್ವಸ್ಥತೆ ಮಾಡುತ್ತದೆ ಎಂದು ನಿಮಗೆ ಗೊತ್ತಾ? ಅಲ್ಲೆಲೂಯ. ರೋಗವನ್ನೆಲ್ಲ ನಾಶ ಮಾಡಿ ದೇವರೊಂದು ಔಷಧಿ ಹೊಂದಿದ್ದಾರೆ. ಆ ರೋಗವನ್ನೆಲ್ಲ ನಾಶ ಮಾಡುವಂತ ಔಷಧಿ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಜನರು ಸ್ವಸ್ಥ ಮಾಡ್ತಂತ ನಿಮಗೆ ಗೊತ್ತಾ? ಬಾಗಿಲ ಹತ್ತಿರವೇ ನಾವಿದ್ದೇವೆ, ಸ್ವಸ್ಥತೆ ಹತ್ತಿರವೇ ಇದ್ದೇವೆ, ಕ್ರಿಸ್ತನ ಹತ್ತಿರವೇ ಇದ್ದೇವೆ. ಆದ್ರೆ ಸ್ವಸ್ಥತೆ ನಮಗೆ ತಗೊಳ್ಳಕ್ಕೆ ನಮಗೆ ಇಲ್ಲ. ಬಾಗಿಲ ಹತ್ರ ಮಾತ್ರವಲ್ಲ, ಆತನ ಸಭೆಯ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದೇವೆ, ಆತನ ಸಭೆ ಹತ್ರ ಇದ್ದೇವೆ, ಅದ್ರ ಒಳಗಡೆ ಬಂದು ಕುಂತಿದ್ದೇವೆ. ಆದ್ರೆ ಅಂತ ಔಷಧಿ ನಾವೇನ್ ಮಾಡ್ತಿಲ್ಲ, ತಗೊಳ್ತಾ ಇಲ್ಲ. ಅದನ್ನ ಬಾಗಿಲ ಹತ್ರ ಬಂದು ಬಾಗಿಲ ಆ ಕಡೆ ಸತ್ತ, ಆದ್ರೆ ನಾವು ಒಳಗಡೆ ಬಂದಿದ್ದೇವೆ, ಕುರ್ಚಿಯಾಗಿ ಕುಂತಿದ್ದೀವಿ. ಅಲ್ಲೆಲೂಯ. ಆದ್ರೆ ನಮಗೆ ಔಷಧಿ ಬೇಡ. ಬಾಗಿಲ ಹತ್ರ ಮಾತ್ರವಲ್ಲ, ಸಭೆಯ ಕುರ್ಚಿಯಲ್ಲಿ ಕೂತುಕೊಂಡು ವೈದ್ಯನ ಔಷಧಿಯನ್ನು ತಿರಸ್ಕರಿಸುವುದರಿಂದ ನಾವು ನಾಶವಾಗಿ ನರಕಕ್ಕೆ ಹೋಗುತ್ತೇವೆ. ಅದು ನಿಜ. ಅಲ್ಲೆಲೂಯ. ನಿಶ್ಚಯವಾಗಿ ಅವನು ಡಾಕ್ಟರ್ ಕೊಡುವ ಔಷಧಿಯನ್ನು ತಿರಸ್ಕರಿಸಿದ್ರಿಂದ ಜ್ವರ ಹೆಚ್ಚಾಗಿ ಪ್ರಾಣಗಳು, ಆತನ ಪ್ರಾಣ ಕಳೆದು ಹೋಯಿತು. ಅಲ್ಲೆಲೂಯ. ಜನರ ಸಭೆಯಲ್ಲಿ ಕೂತ್ಕೊಂಡು ದೇವರ ಸಂದೇಶವನ್ನು ಕೇಳಿ ಅವುಗಳನ್ನು ನಂಬುತ್ತಾರೆ, ಅಷ್ಟರವರೆಗೆ ಚೆನ್ನಾಗಿ ಇರುತ್ತಾರೆ. ಆದ್ರೆ ನಂಬಿದ್ದನ್ನು ಅಂಗೀಕರಿಸುವುದಿಲ್ಲ, ಒಪ್ಪಿಕೊಳ್ಳೋದಿಲ್ಲ. ಅಲ್ಲೆಲೂಯ. ಮತ್ತು ಸೇರಿಸಿಕೊಳ್ಳೋದಿಲ್ಲ, ತಮ್ಮಲ್ಲಿ ಒಳಗಡೆ ಸೇರಿಸಿಕೊಳ್ಳೋದು. ಅಲ್ಲೆಲೂಯ. ಒಳ್ಳೆಯದು, ಅದು ಸತ್ಯವೆಂದು ನಾನು ನಂಬುತ್ತೇನೆ ಎಂದು ಚೆನ್ನಾಗಿ ಹೇಳುತ್ತಾರೆ. ಅವರು ಕೇಳುವ ಕೆಲವರು ಬಂದು ನಾನು ಕೇಳಿದ್ದನ್ನು ಒಪ್ಪಿಕೊಳ್ಳುತ್ತೇನೆ, ಅದು ಸರಿಯಾದದ್ದು ಎಂದು ನಂಬುತ್ತೇವೆ ಎಂದು ಹೇಳ್ತಾರೆ. ಕೆಲವರು ನೀವೇ ಕರೆಕ್ಟ್ ಇತ್ತು ಅಂತ ಹೇಳ್ತಾರೆ, ಆದ್ರೆ ಕೇಳಿದ್ದನ್ನು ಮಾಡುತ್ತಿಲ್ಲ. ಅಲ್ಲದೆ ಹಾಗೆ ಮಾಡದೆ ಹೋದ್ರೆ ನೀನು ಸತ್ತು ಹೋಗ್ತೀನಿ. ಕೇಳ್ತಿ ಹೋಗ್ಬಿಟ್ಟಿ, ಹಾಗೆ ಮಾಡಲಿಲ್ಲ ಅಂದ್ರೆ ಸತ್ತು ಹೋಗ್ತೀನಿ. ಔಷಧಿ ನಿರಾಕರಣೆಯನ್ನು ಅವರು ಅಲ್ಲೆಲೂಯ ಔಷಧಿಯನ್ನು ಅವರು ನಿವಾರಣೆ ಮಾಡುವಂತ ಔಷಧಿಯನ್ನು ಅವರು ತೆಗೆದುಕೊಳ್ಳುವುದರಿಂದ ಚರ್ಚಿನ ಕುರ್ಚಿಯಲ್ಲಿಯೇ ಎದ್ದು ಸತ್ತು ಹೋಗುತ್ತಾರೆ. ಅದ್ಭುತ ಸಂದೇಶ. ಅವರು ಅದನ್ನು ಸೇರಿಸಿಕೊಳ್ಳುತ್ತಿಲ್ಲ. ನೋಡಿದ್ರ ಅದೇನು ಮಾಡುವುದು? ಅದು ಅವರಲ್ಲಿ ಇರುವ ಅಲ್ಲೆಲೂಯ ಪ್ರಖ್ಯಾತಿ ಅಂದ್ರೆ ಪ್ರಖ್ಯಾತಿಗಳನ್ನು ಹೊರಗೆ ಅಂದ್ರೆ ಕಾಯಿಲೆಗಳನ್ನು ಹೊರಗೆ ಹಾಕುತ್ತದೆ. ಅದು ಅವರನ್ನು ಸ್ವಲ್ಪ ತೊಂದರೆ ಪಡಿಸಿದ್ರು ಕೂಡ ಔಷಧಿಯಾಗಿ ಏನಾಗಿರುತ್ತದು ಗುಣ ಮಾಡುವಂಥದ್ದಾಗಿದೆ. ತೊಂದರೆ ಇರ್ತದೆ, ವಾಕ್ಯವನ್ನು ಅಂಗೀಕರಿಸುವಂಥದ್ದು, ಅದರಲ್ಲಿ ನಡೆಯುವಂಥದ್ದು ತೊಂದರೆ ಇರ್ತದೆ. ಅದನ್ನು ತಗೊಂಡ್ರೆ ಅದು ನಿಮ್ಮನ್ನು ವಾಸ ಮಾಡ್ತದೆ. ಅವರ ಹೊಸ ಜನ್ಮ ಅಂದರೆ ಭಯಪಡುತ್ತಾರೆ. ಅವರು ಹೊಸ ಜನ್ಮ ಅಂದರೆ ಭಯಪಡ್ತಾರೆ. ಹೊಸ ಹುಟ್ಟುವಿಕೆ ಪ್ರಸವೇನು ಉಂಟು ಮಾಡ್ತದ್ದು. ಹೊಸ ಹುಟ್ಟುವಿಕೆ ಅಂದ್ರೆ ಸುಮ್ಮನೆ ಅಲ್ಲ, ಬಹಳ ನೋವು ತೊಂದರೆ ಇರ್ತದೆ. ಅದರಲ್ಲಿ ಅಂದ್ರೆ ಬಹು ಕಷ್ಟ, ಪ್ರಯಾಸ, ನೋವು, ವೇದನೆ ಆಗಿರ್ತದೆ. ಜನಿಸುವುದಂದ್ರೆ ಬಹು ವೇದನೆ ಕೂಡಿರ್ತದೆ. ಜನಿಸದ ಒಂದು ಮಗು ಹುಟ್ಟದಂದ್ರೆ ಎಷ್ಟು ವೇದನೆ ಆಗಿರ್ತದೆ ನೋಡ್ರಿ. ಅದೆಲ್ಲದರಲ್ಲಿಯೂ ಅದೆಲ್ಲಿಯಾದರೂ ಆಗಿರ್ಬೋದು. ಅದು ಜನರಂದ್ರೆ ಅಷ್ಟೇ ನೋವಿರ್ತದೆ. ಅದೊಂದು ದರದ ಕೊಟ್ಟಿಗೆ ಆಗಿರ್ಬೋದು, ಅಥವಾ ಅಂದವಾದ ದವಾಖಾನೆ ಆಗಿರ್ಬೋದು. ಮತ್ತೆ ಅದೇ ರೀತಿಯಾಗಿ ಹೊಸ ಜನ್ಮ ಕೂಡ ಇರ್ತದೆ. ನೀವು ಯಾವುದನ್ನ ಮಾಡಬೇಕೆಂದು ಅಂದುಕೊಳ್ಳುತ್ತೀಯೋ ಅವುಗಳನ್ನು ಮಾಡದಂತೆ ಅದು ನಿಮ್ಮನ್ನು ಮಾಡುವುದು. ಅದು ನಿನ್ನನ್ನು ವಿಶೇಷ ಘಟನೆಗಳಿಲ್ಲದಂತೆ ಮಾಡುತ್ತದೆ. ನೀನು ಸರಿಯಾಗಬೇಕಾದ್ರೆ ಜನಿಸು ಎಂಬುದನ್ನು ನೀನು ಹೊಂದಬೇಕು.
ಸರಿಯಾಗಬೇಕಾದ್ರೆ ಫಸ್ಟ್ ಹೊಸ ಜನ್ಮ ಹೊಂದಿಕೊಳ್ಳಬೇಕು, ಹೊಸದಾಗಿ ಹುಟ್ಟಬೇಕು. ಸರಿಯಾಗಬೇಕಾದ್ರೆ ಜನಿಸು ಎಂಬುದನ್ನು ನೀನು ಮೊದಲು ಹೊಂದ್ಕೊಳ್ಬೇಕು. ಅದು ನಿಜ. ಆಮೇಲೆ ಒಂದು ಬೀಜ ಮೊಳಕೆ ಬರುವುದಾದ್ರೆ ಮೊದಲು ಅದು ಭೂಮಿಯಲ್ಲಿ ಬಿದ್ದು ಸತ್ತು ಹೋಗ್ಬೇಕಾದ್ರೆ, ಅಷ್ಟು ಕಷ್ಟ ಇಲ್ಲ ಅಂದ್ರೆ, ಸತ್ತು ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದು ನಾಶ ಆಗ್ಬೇಕದು ಬೀಜ. ಆಗಲೇ ಹೊಸದೊಂದು ಮೊಳಕೆ ಬರಲಿಕ್ಕೆ ಸಾಧ್ಯ. ಇಂದು ಜನಗಳ ಪರಿಸ್ಥಿತಿ ಗಮನಿಸ್ರಿ. ಪರಿಶುದ್ಧಾತ್ಮನಲ್ಲಿ ಹೊಸದಾಗಿ ಜನಿಸಬೇಕಾದ್ರೆ ನೀನು ಈ ಲೋಕಕ್ಕೆ ಸಾಯಬೇಕು. ಪರಿಶುದ್ಧಾತ್ಮದಲ್ಲಿ ನೀನು ಹೊಸದಾಗಿ ಜನಿಸಬೇಕಾದ್ರೆ ನೀನು ಈ ಲೋಕಕ್ಕೆ ಸಾಯಬೇಕು. ಆಗಲೇ ಹೊಸದಾಗಿ ಜನಿಸಬಲ್ಲೆ. ಈಗಿನ ಜನರು ಅದಕ್ಕೆ ಇಷ್ಟಪಡುವುದಿಲ್ಲ. ಗಮನಿಸಿದ್ರ? ಅದು ವಾಸ್ತವ. ಹೊಸದಾಗಿ ಹುಟ್ಟುವುದಂದ್ರೆ ಭಯ ಪಡ್ತಾರೆ ಜನ. ಅಯ್ಯೋ ಕಷ್ಟ ಅಂತಾರೆ. ಅವರು ಅದನ್ನು ನೋಡಿ ಭಯ ಪಡ್ತಾರೆ. ಹೊಸದಾಗಿ ಹುಟ್ಟೋದಂದ್ರೆ ಭಯ ಪಡ್ತಾರೆ. ಅವ್ರಿಗೆ ತೊಂದರೆ ಬೇಕಾಗಿಲ್ಲ, ಆಶೀರ್ವಾದಗಳು ಬೇಕು. ಯಾವುದನ್ನು ಅವರು ಮಾಡುತ್ತಿಲ್ವೋ ಅವುಗಳನ್ನು ನಡೆಸುವಂತೆ ಅದು ಮಾಡುತ್ತದೆ. ಹೊಸ ಜನ್ಮ ಅವರಲ್ಲಿದ್ದು ಪ್ರಖ್ಯಾತಿ ಬೈಕನ್ನ ಮಾಡುತ್ತೆ. ಬೈಕನ್ನ ಹೊರ ಹಾಕುವುದು. ಅಲ್ಲೆಲ್ಲೂಯಾ. ಅವರಲ್ಲಿಂದ ತಗ್ಗಿಸಿಕೊಳ್ಳುವಿಕೆಯನ್ನು ತೆಗೆದುಕೊಂಡು ಬರ್ತದೆ. ಅದು ಹೊಸ ಜನ್ಮ ತಗ್ಗಿಸಿಕೊಳ್ಳುವಿಕೆಯನ್ನು ತೆಗೆದುಕೊಂಡು ಬರ್ತದೆ. ಈ ದಿನ ನಾನು ಹೇಳುತ್ತೇನೆ, ಈ ರಾತ್ರಿ ಸಹೋದರನೇ, ನಿನ್ನಲ್ಲಿಂದ ಲೋಕ ತೆಗೆದುಹಾಕುವ ಔಷಧಿ ಕ್ರಿಸ್ತನ ಬಳಿ ಇದೆ. ಲೋಕವನ್ನು ತೆಗೆದುಹಾಕುವಂತ, ನಿನ್ನೊಳಗಿಂದ ಲೋಕವನ್ನು ತೆಗೆದುಹಾಕುವಂತ ಒಂದು ಔಷಧಿ ಕ್ರಿಸ್ತನ ಬಳಿ ಇದೆ ಎಂದು ಹೇಳುವುದಕ್ಕೆ ನಾನು ಸಂತೋಷಿಸ್ತೇನೆ ಅಂತ ಪ್ರವಾದಿ ಹೇಳ್ತಾರೆ. ಅದು ಜನರನ್ನು, ಸಹೋದರ ಸಹೋದರಿ, ಸಭಾ ಸಂಸ್ಥೆಗಳಿಗೆ ಅತೀತವಾಗಿ ಅವರನ್ನು ಐಕ್ಯಗೊಳಿಸುವುದು, ಸಭಾ ಸಂಸ್ಥೆಗಳಿಗಿಂತ ಅದ್ಭುತವಾಗಿ ಜನರನ್ನ ಇಡುತ್ತದೆ. ಸಹೋದರ ಮಧ್ಯೆ ಇರುವ ತಾರತಮ್ಯ ಎಲ್ಲವನ್ನು ಅದು ತೆಗೆದು ಹಾಕುತ್ತದೆ. ಸಹೋದರ ಮಧ್ಯೆ ಇರ್ತಕ್ಕಂಥ ತಾರತಮ್ಯ ಮಾಡ್ತದೆ, ಎಲ್ಲ ತೆಗೆದು ಹಾಕುತ್ತದೆ. ಅಷ್ಟೇ ಅಲ್ಲ, ಒಬ್ಬರನ್ನೊಬ್ಬರು ಭುಜವನ್ನು ತಟ್ಟಿಕೊಂಡು ನಿಮ್ಮನ್ನು ನೋಡುವುದು ನನಗೆ ಬಹು ಸಂತೋಷವಾಗಿದೆ ಎಂದು ನಿರಂತರವಾಗಿ ಹೇಳಿಕೊಳ್ಳುವಂತೆ ಮಾಡುತ್ತದೆ. ಅವರನ್ನು ಭುಜ ತಟ್ಟಿಕೊಂಡು ಪ್ರೀತಿಯಿಂದ ಐಕ್ಯದಿಂದ ಇರುವಂತೆ ಆ ಒಂದು ಹೊಸ ಸೃಷ್ಟಿ ನಿಮ್ಮನ್ನು ಮಾಡುತ್ತದೆ. ಹೊಸ ಜನ್ಮ ನಿಶ್ಚಯವಾಗಿ ಅದು ಮಾಡುತ್ತದೆ. ಆದರೆ ಕೆಲವರು ಆ ಔಷಧಿ ಲಸಿಕೆಯನ್ನು ನೋಡಿ ಭಯಪಡ್ತಾರೆ. ಕೆಲವರು ಔಷಧಿ ಅಂದ್ರೆ ಒಂದು ಹೊಸ ಮುಟ್ಟುವಿಕೆ ಅಂತ ಔಷಧಿ ಅದು. ಆ ಔಷಧಿ ನೋಡಿ ಕೆಲವರು ಭಯಪಡ್ತಾರೆ. ಔಷಧಿ ನೋಡಿ ಭಯಪಟ್ಟು, ಇಂಜೆಕ್ಷನ್ ನೋಡಿ ಭಯಪಟ್ಟು ಅವ್ರು ಏನ್ ಮಾಡ್ದ, ಡಾಕ್ಟರ್ ಮುಂದೆ ಸತ್ನಲ್ಲ. ಆ ರೀತಿ ಹೊಸ ಜನ್ಮ ಅಂದ್ಕೊಳ್ಳೆ ಭಯಪಡ್ತಾರೆ ಕೆಲವರು. ಅಲ್ಲೆಲ್ಲೂಯ್ಯ. ನೀನು ವೈದ್ಯರ ಹತ್ರ ಹೋದಾಗ ಆತ ನಿನಗೆ ಯಾವ ಔಷಧಿ ಸೂಚಿಸ್ತಾನೋ ಅವುಗಳನ್ನ ಹಾಕಿಸಿಕೊಳ್ಳದೆ ಹೋದ್ರೆ ಅದು ನಿನಗೆ ದೊಡ್ಡ ಅಪಾಯವನ್ನು ಉಂಟು ಮಾಡುತ್ತದೆ. ಭಯಪಟ್ಟ ಔಷಧಿ ಬೇಡ ಅಂದ್ರೆ ನೀನು ಏನಾಗ್ತಿ, ನಿನ್ನ ಕೆಲಸ ಮುಗೀತು ಅಷ್ಟೇ. ಅಲ್ಲೆಲ್ಲೂಯ್ಯ. ಸತ್ತು ಹೋಗುತ್ತಿ. ಔಷಧಿ ಬೇಡವೆಂಬುದು ಎಷ್ಟೋ ಅಪಾಯಕರವಾಗಿದೆ. ಅಲ್ಲೆಲ್ಲೂಯ್ಯ. ಅವು ಆ ಭೌತಿಕವಾದ ಔಷಧಿಯನ್ನು ಉಪಯೋಗಿಸದಿದ್ದರೆ ಭೌತಿಕ ಮರಣ ಸಂಭವಿಸುತ್ತದೆ. ಭೌತಿಕವಾದ ಭೌತಿಕವಾದ ಒಂದು ಮೆಡಿಸಿನ್ ಉಪಯೋಗಿಸಲಿಲ್ಲಪ್ಪ ಅಂದ್ರೆ ಈ ಶರೀರ ಸತ್ತು ಹೋಗ್ತದೆ. ಅಲ್ಲವೇ? ಪಾಪ ನಿವಾರಣೆಗಾಗಿ ದೇವರು ಮಾಡಿರುವ ಔಷಧ ನೀವು ಉಪಯೋಗಿಸ್ತಾ ಇದ್ದಿದ್ರೆ ಮತ್ತಷ್ಟು ನಿನ್ನ ಆತ್ಮ ಪ್ರಮಾದಕ್ಕೆ ಒಳಗಾಗುತ್ತದೆ, ಕಷ್ಟಕ್ಕೆ, ಶ್ರಮೆಗೆ, ನರಕಕ್ಕೆ ಒಳಗಾಗುತ್ತದೆ. ಸ್ವಲ್ಪ ಕಾಲದ ಕೆಳಗೆ ನಾನು ಸ್ವಲ್ಪ ಅಸ್ವಸ್ಥ ಬಿದ್ದೆನು ಪ್ರವಾದಿ ಹೇಳ್ತಾರೆ. ಆಗ ಒಬ್ಬರು ನನ್ನನ್ನು ಹೀಗೆ ಕೇಳಿದ್ರು, ಬಿಲ್ಲಿ, ನಿನಗೆ ಅಸ್ವಸ್ಥತೆ ಮಧ್ಯೆ ಕೂಡ ನೀನು ನಿನ್ನ ಮತವನ್ನು, ವಿಶ್ವಾಸವನ್ನು ಮುಂದುವರಿಸ್ತೀಯ ಅಂತ. ಅಸ್ವಸ್ಥ ಒಳಗಾದಂತ ಅನಾರೋಗ್ಯಕ್ಕೆ ಒಳಗಾದ ಪ್ರವಾದ ಸಾಗಣೆ. ಒಬ್ಬರು ಕೇಳಿದಂತೆ, ಈ ರೀತಿ ನಿನಗೆ ಪರಿಸ್ಥಿತಿ ಉಂಟಾತಲ್ಲ, ಈಗ ಸುವಾರ್ತೆ ಸಾಧ್ಯ ಈ ತರ ಆಗಿದ್ರೆ ಅಂತ. ನೀನು ದೈವಿಕ ಸ್ವಸ್ಥತೆ ನಂಬುತ್ತಿಲ್ಲವೇ? ಅಲ್ಲೆಲ್ಲೂಯ್ಯ. ಅದು ನಿನ್ನ ಸ್ವಸ್ಥತೆ ಮಾಡುತ್ತದ, ಕಾಪಾಡ್ತದ ಅಂತ ಕೇಳಿದ್ರು ಪ್ರವಾದಿ. ನೀನು ಎಲ್ಲರಿಗೆ ದೈವಿಕ ಸ್ವಸ್ಥತೆ ಮಾಡ್ತೀಯ, ಎಲ್ಲರಿಗೂ ಆಶೀರ್ವಾದ ಮಾಡಿ ಸ್ವಸ್ಥತೆ ಮಾಡ್ತಿ, ಈಗ ನಿನಗೇನಾದ್ರೂ ಒಂದು ಸಹಾಯ ಮಾಡ್ತದ ಅಂತ ಕೇಳಿದ್ರು. ನೀನು ವೈದ್ಯರ ಹತ್ರ ಹೋದಾಗ ಆತ ನಿನಗೆ ಯಾವ ಔಷಧಿ ಕಾಪಾಡಬಲ್ಲದ, ಅದಕ್ಕೆ ನಾನು ಅಂದೇನು, ಇಲ್ಲರಿ ನಾನು ಅದನ್ನು ಅಲ್ಲೆಲ್ಲೂಯ್ಯ ಕಾಪಾಡುವುದಲ್ಲ, ಅದೇ ನನ್ನನ್ನು ಕಾಪಾಡ್ತದೆ ಅಂತೇಳಿ. ನಾನು ಕಾಪಾಡೋದಲ್ಲ, ಅದೇ ನನ್ನನ್ನು ಕಾಪಾಡ್ತದೆ. ದೇವರಕ್ಕೆ ನಾನು ಕಾಪಾಡೋದಲ್ಲ, ದೇವರೇ ನನ್ನನ್ನು ಕಾಪಾಡ್ತಾನೆ. ಅಲ್ಲೆಲ್ಲೂಯ್ಯ. ನನಗೆ ದೇವರೇ ಸ್ವಸ್ಥತೆ ಕೊಡ್ತಾನೆ.
ತಾನಾಗೆ ಬರ್ತದಲ್ಲ. ಅಲ್ಲೆಲುಯ್ಯ. ನಾನು ತೆಗೆದುಕೊಳ್ಳೋದಲ್ಲ, ಅದು ತಾನಾಗಿ ನಾನು ಪ್ರಾರ್ಥನೆ ಮಾಡಿದಾಗ ಅದು ನನಗೆ ಬರ್ತದ. ಅಲ್ಲೆಲುಯ್ಯ. ಅದಕ್ಕೆ ನಾನು ಅಂದೇನು, ಇಲ್ಲ ನಾನು ಅದನ್ನು ಕಾಪಾಡೋದಲ್ಲ, ನಾನು ನನ್ನ ಶರೀರವನ್ನು ಕಾಪಾಡಿಕೊಳ್ಳೋದಲ್ಲ, ಅದೇ ಅದು ಬರ್ತದೆ, ಅದೇ ನನ್ನನ್ನು ಕಾಪಾಡಲಿಕ್ಕೆ ಬರ್ತದೆ. ಕಲ್ವಾರಿ ಮೇಲೆ ಯೇಸು ಕ್ರಿಸ್ತನ ರಕ್ತ ಸುರಿಸಿದಾಗ, ಕಲ್ವಾರಿಯಲ್ಲಿ ಯೇಸು ಕ್ರಿಸ್ತನ ರಕ್ತ ಸುರಿಸಿದಾಗ ದೇವರು ಒಂದು ಪರಿಹಾರವನ್ನು ಸಿದ್ಧ ಮಾಡಿದನು. ಮೊದಲ ಸಾರಿ ಮಾನವನು ಪಾಪ ಮಾಡಿದಾಗ ದೇವರಿಗೂ ಆತನಿಗೆ ಮತ್ತೆ ಗೊಂದಲ ಉಂಟಾಯಿತು. ಆತನ ಮತ್ತೆ ಏನಾಯ್ತು, ಅಂತರ ಉಂಟಾಯಿತು. ಮೊದಲ ಸಾರಿ ಪಾಪ ಮಾಡಿದಾಗ ಆತನು ದೇವರನ್ನು ಸಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ದೇವರನ್ನು. ಅಲ್ಲವೇ? ಆದ್ರೆ ದೇವರೇ ತನ್ನ ಮಹಾದಯೆಯಿಂದ ಆತನಿಗಾಗಿ ಒಂದು ಪರ್ಯಾಯವನ್ನು ಅಂಗೀಕರಿಸಿದನು. ಆತನಿಗಾಗಿ ಒಂದು ಪರ್ಯಾಯ ಮಾರ್ಗವನ್ನ, ಬೇರೆ ಮಾರ್ಗವನ್ನ, ಮತ್ತೆ ಸಂಬಂಧ ಕೂಡಿಸ್ಕೊಳ್ಳಕ್ಕೆ ಬೇರೆ ಮಾರ್ಗವನ್ನು ಅಂಗೀಕರಿಸಿದ್ರು. ಆ ಪರ್ಯಾಯ ಏನಂದ್ರೆ ಪಶುಗಳ, ಕುರಿಗಳ ರಕ್ತ. ಅಲ್ವೇ? ಎಷ್ಟೋ ವರ್ಷಗಳು ಅದು ಹಾಗೆ ಅಂಗೀಕರಿಸಲ್ಪಟ್ಟಿತ್ತು. ಹಳೆ ಒಡಂಬಡಿಕೆಲ್ಲ ಮತ್ತೆ ಕುರಿಗಳು, ಪ್ರಾಣಿಗಳ ರಕ್ತನೇ ದೇವರ ಮಧ್ಯೆ, ಮನುಷ್ಯನ ಮಧ್ಯೆ ಸಂಬಂಧ ಉಂಟು ಮಾಡಿದ್ವು. ಅಲ್ಲೆಲುಯ್ಯ. ಇದೆಲ್ಲ ನಿಮಗೆ ಗೊತ್ತಿದೆ. ಅಲ್ಲೆಲುಯ್ಯ. ಪಾಪ ಬೇರೆ ಮಾಡಲ್ಪಟ್ಟಾಗ, ಅಂದರೆ ಕೇವಲ ಅದು ಪಶು ಕರುಗಳ ರಕ್ತದ ಕೆಳಗೆ ಮುಚ್ಚಲ್ಪಟ್ಟಾಗ ಮೋಶೆ ದೈವ ಪ್ರೇರಣೆ ಕೆಳಗೆ ನಿಂತಿದ್ದನು. ದೇವರ ಮಹಿಮೆ ಅವನ ಮೇಲೆ ನಿಂತಿತ್ತು. ಅಲ್ಲೆಲುಯ್ಯ. ಅದಕ್ಕೆ ಆತನು ನೊಣಗಳನ್ನು ಪ್ರತ್ಯಕ್ಷವಾಗಿ ಬಾ ಎಂದು ಕರೆದನು. ಅಲ್ಲೆಲುಯ್ಯ. ರಕ್ತದ ಮತ್ತು ಯಾರು ಪಶುಗಳ ರಕ್ತದ ಕೆಳಗೆ ಇದ್ದಂತ ಆ ಮೋಶೆ ಡೈರೆಕ್ಟ್ ಆಗಿ ಏನ್ ಮಾಡ್ದ, ನೊಣಗಳಿಗೆ ಅಪ್ಪಣೆ ಕೊಟ್ಟನು, ಬರ್ರಿ ಅಂತ. ಅಲ್ಲೆಲುಯ್ಯ. ಕಪ್ಪೆಗಳನ್ನು ಉಂಟಾಗಲಿ ಅಂತ ಹೇಳಿದ್ನು. ಅವು ಪ್ರತ್ಯಕ್ಷ ಆಗಲು. ಆಲೋಚನೆ ವ್ಯಕ್ತೀಕರಣವೇ ನುಡಿ. ಅಲ್ವೇ? ಆಲೋಚನೆ ವ್ಯಕ್ತೀಕರಣವೇ ನುಡಿ. ಅಲ್ವೇ? ದೇವರು ತನ್ನ ಏನಂತೆ, ದೇವರು ತನ್ನ ಆತನು ದೇವರನ್ನು ಮೋಶೆ ಅವುಗಳ ಮಾತಾಡಿ ನುಡಿದನು. ಅಲ್ಲೆಲುಯ್ಯ. ದೇವರ ತನ್ನ ಆಲೋಚನೆಗಳನ್ನು ಮೋಶೆಯಲ್ಲಿ ಇಟ್ಟನು. ಅಲ್ಲೆಲುಯ್ಯ. ದೇವರು ತನ್ನ ಆಲೋಚನೆಗಳನ್ನು ಮೋಶೆಯಲ್ಲಿ ಇಟ್ಟು ಆ ಮೋಶೆ ಬಾಯಿಂದ ಆ ನೊಣಗಳನ್ನ, ಕಪ್ಪೆಗಳನ್ನ ಬರಮಾಡಿದ. ಅಲ್ಲೆಲುಯ್ಯ. ಮೋಶೆ ಅವುಗಳನ್ನು ನುಡಿಗಳಾಗಿ ನುಡಿದಾಗ, ಆ ವಾಕ್ಯವು ನುಡಿದಾಗ ಈ ಸರ್ವಲೋಕವು ಆ ನುಡಿದ ಮಾತಿನಿಂದ ಉಂಟಾಯಿತು. ಅಲ್ಲೆಲುಯ್ಯ. ಬಾಲ್ಯದಲ್ಲಿ ನಾನು ಶಾಲೆಯಲ್ಲಿರುವಾಗ ನನ್ನ ಶರ್ಟ್ ಮೇಲೆ ಕರಿ ಇಂಕು ಪದೇ ಪದೇ ಬೀಳ್ತಾ ಇತ್ತು. ಪ್ರವಾದ ಹೇಳ್ತಾರೆ, ಶರ್ಟ್ ಮೇಲೆ ಕರಿ ಇಂಕು ಬೀಳ್ತಾ ಇತ್ತು. ಅಮ್ಮ ಅದನ್ನು ತೊಳೆಯುವಾಗ ಹೀಗೆ ಅಂತಿದ್ದು, ಮಗನೇ ಬೇಗನೆ ಬಿಚ್ಚು, ಅಂಗಿ ಮೇಲೆ ಇಂಕು ಕಲೆ ಇದೆ. ಆಗ ಆಕೆ ಒಂದು ಇದ್ದಲಿ ಮಿಶ್ರಣದಂತಹ ಅದನ್ನು ತೆಗೆದುಕೊಂಡು ಆ ಕಲೆಯ ಮೇಲೆ ಹಚ್ಚಿದಳು. ಇಂಕಿನ ಕಲೆ ಹೋಯ್ತಾದರೂ ಇದ್ದಲಿ ಮಿಶ್ರಣದಿಂದಾಗಿ ಅವು ಇನ್ನೂ ಸ್ವಲ್ಪ ದೊಡ್ಡದಾಯಿತು ಕಲೆ. ಅಲ್ಲೆಲುಯ್ಯ. ಆಕೆಗೆ ತಿಳಿದಿದ್ದೆಲ್ಲ ಅಷ್ಟೇ. ಅಲ್ಲೆಲುಯ್ಯ. ಆದರೆ ಇಂದು ಈ ಪದ್ಧತಿ ಇಲ್ಲ. ಇಡ್ಲಿ ಪದ್ಲಿ ಹಾಕಿ ಏನೋ ವಾಶ್ ಮಾಡ್ತಿದ್ರು ಹಿಂದೆ, ಏನೋ ಕಲೆ ಆಗ್ತದೆ. ಅದು ಈಗ ಆ ಪದ್ಧತಿ ಇಲ್ಲ. ಬ್ಲೀಚ್ ಅನ್ನುವಂಥ ಒಂದು ಔಷಧಿ ಇದನ್ನು ಕಂಡಿದ್ದಾರೆ. ಅಲ್ಲೆಲುಯ್ಯ ಎಂಬುದು ಕಂಡಿಡಿದ್ದಾರೆ. ಅಲ್ಲೆಲುಯ್ಯ. ಇನ್ನು ಎಷ್ಟು ಕೊಳೆ ಕಲೆ ಇದ್ದರೂ ಆ ಬ್ಲೀಚ್ ಅನ್ನುವಂಥದ್ದು, ಬೆಚ್ಚಿಂಗ್ ಪೌಡರ್ ಅಂತಾರಲ್ಲ, ಅದು ಈಗಾಗಲೇ ಅದಿದೆ. ಯಾಕೆಂದ್ರೆ ಅದು ಕರಿ ಮಚ್ಚೆ, ಕ್ಲೋರೆಕ್ಸ್ ಅಥವಾ ಬ್ಲೀಚ್ ಅನ್ನು ಹಾಕಿದಾಗ ಅದು ತಿರುಗಿ ಪೂರ್ವ ಸ್ಥಿತಿಗೆ ಹೋಗುತ್ತದೆ. ಅಲ್ಲೆಲುಯ್ಯ. ಇಂಕು ಕಲೆ ಬ್ಲೀಚ್ನಲ್ಲಿ ಸೇರಿ ಹೋಗುತ್ತದೆ. ಅಲ್ಲೆಲುಯ್ಯ. ಅದಕ್ಕೆ ಕಲೆಗಳು ಇನ್ನು ಕಂಡು ಬರುವುದಿಲ್ಲ. ಬಕೆಟ್ ಬ್ಲೀಚ್, ಚಿಕ್ಕೆ, ಇಂಕು ಅದರಲ್ಲಿ ಬೆರೆತು ಹೋಗುತ್ತದೆ. ಅದರ ಬೆವರು ಕೂಡ ನೀವು ನೋಡುವುದಿಲ್ಲ. ಅದರೊಂದು ಬೆವರು ಕೂಡ, ಅದರ ಕಲೆಗಳು ಅದು ಹಾಕಿದ್ರೆ ಒಂದು ಏನು ನೋಡಕ್ ಸಾಧ್ಯ ಇಲ್ಲ, ಮೊದಲಂತೆ ಆಗುತ್ತೆ. ಅಲ್ಲೇ ಬ್ಲೀಚಿಂಗ್ ಪೌಡರ್. ನಾನು ರಾಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಿಸಿದವನಲ್ಲ. ನಾನು ಹೇಳುವ ಈ ಮಾತುಗಳು ಶಾಸ್ತ್ರಕ್ಕೆ ಸರಿ ಹೊಂದುವಂತೆ ಇವೆಯೋ ಇಲ್ಲವೋ ನಾನು ಖಚಿತವಾಗಿ ಹೇಳಲಾರೆ. ಆದರೂ ಅವುಗಳನ್ನು ನಾನು ಹೇಳೋದಕ್ಕೆ ಪ್ರಯತ್ನಿಸ್ತೇನೆ. ನೀರಿನಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಎಂಬ ರಾಸಾಯನಿಕಗಳಿರ್ತಾವೆ. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಎರಡಿರ್ತಾವೆ ನೀರಿನಲ್ಲಿ. ಅಲ್ಲವೇ? ಅದರಲ್ಲಿ ಇರುವ ಒಂದು ರಾಸಾಯನದಿಂದ
ಅದು ಕರಿದಾಗಿ ಬದಲಾಗುತ್ತದೆ. ಒಂದೇ ಒಂದು ನಿಜವಾದ ಬಣ್ಣ ಇದೆ, ನೀರಿಗೆ ಬಿಳಿ ಬಣ್ಣ ಅಷ್ಟೇ. ನೀರಿಗೆ ಯಾವ ಬಣ್ಣ ಇದೆ? ಬಿಳಿ ಬಣ್ಣ. ಅದನ್ನು ಬೇರ್ಪಡಿಸಿದ್ರೆ ಉಳಿದ ಬಣ್ಣಗಳೆಲ್ಲ ಬರುತ್ತವೆ. ಅಲ್ಲಲ್ಲಿ ಈಗ ನಾನು ಹೇಳುತ್ತೇನೆ, ಅದನ್ನು ನೀನು ಅಲ್ಲಿಂದ ಬೇರ್ಪಡಿಸಿದರೆ ನೀನು ಈಗ ಅನ್ನುತ್ತಿ ಒಳ್ಳೆಯದು. ಅದು ಬ್ಲೀಚ್ ಅನ್ನು ತಾಕಿದಾಗ ಅದೊಂದು ಆಮ್ಲ ರಾಸಾಯನವಾಗಿ ಬದಲಾಗುತ್ತದೆ. ಅಲ್ಲಲ್ಲಿ ಈಗ ರಾಸಾಯನವು ಆ ಔಷಧಿ, ಅದು ಒಂದು ಬ್ಲೀಚಿಂಗ್ ಪೌಡರ್ ಎಲ್ಲಿಂದ ಬರುತ್ತದೆ? ರಾಸಾಯನವಾಗಿ ತಿರುಗಿ ಈಗ ನಾವು ಬಣ್ಣಗಳು ಹೇಗೆ ಬದಲಾಗುತ್ತೆ ಎಂಬುದನ್ನು ಹೇಳುತ್ತೇವೆ. ರಾಸಾಯನಿಕ ತಿರುಗಿ ಪರಿಮಾಣ ಹತ್ತಿರ ಹೋಗುತ್ತದೆ. ಒಳ್ಳೆಯದು. 4 ಸಾರಿ ಪರಿಮಾಣಗಳನ್ನು 6 ಸಾರಿ ಕೂಡಿಸಿದ್ರೆ ಹೈಡ್ರೋಜನ್ ಪರಿಮಾಣ ಉಂಟಾಗುತ್ತೆ. ಅಲ್ಲಲ್ಲಿಯ ಎಲ್ಲ ಸೈನ್ಸ್ ಓದಿದ್ರೆ ಗೊತ್ತಾಗುತ್ತೆ. ಅಲ್ಲಲ್ಲಿಯ 4 ಸಾರಿ ಪರಿಮಾಣಗಳನ್ನು 6 ಸಾರಿ ಕೂಡಿಸಿದ್ರೆ ಹೈಡ್ರೋಜನ್ ಪರಮಾಣು ಉಂಟಾಗುತ್ತದೆ. ಅದು ಅಲ್ಲಿಂದ ಬೇರ್ಪಟ್ಟರೆ ತಿರುಗಿ ಅದು ಅಣುವಾಗಿ ಮಾರ್ಪಡ್ತದೆ. ಅಲ್ಲಲ್ಲಿಯ ಆಗ ಅಣುವು +1 +B2 +3 ಮತ್ತು +4 ಕೂಡಿಸಿದರೆ ಹೈಡ್ರೋಜನ್ ಪರಮಾಣು ಆಗುತ್ತದೆ. ಅದರ ಅರ್ಥ ಏನು? ನೀನು ತಿರುಗಿ ಕಪ್ಪಾದುದರ ಬಳಿಗೆ ಬರುತ್ತಿ. ಅಲ್ಲಲ್ಲಿಯ ನಂತರ ನೀನು ಅದಕ್ಕೆ ಮೇಲೆ ಹೋದರೆ ಎಲೆಕ್ಟ್ರಾನ್ ಹತ್ತಿರ ಹೋಗುತ್ತಿ. ಅಲ್ಲಿಂದ ನೀನು ಎಲ್ಲಿಗೆ ಹೋಗುತ್ತಿ? ಇಲ್ಲಿಂದ ಬಂದು ತಿರುಗಿ ಅಲ್ಲಿಗೆ ಹೋಗುತ್ತಿ. ಯಾಕೆಂದ್ರೆ ಅದೊಂದು ಸೃಷ್ಟಿ ನಿಯಮ. ಅಲ್ಲಲ್ಲಿಯ ಸೃಷ್ಟಿಕರ್ತನಿಂದ ಬರಬೇಕಾಗಿದೆ. ಅದನ್ನು ನೀನು ಮಾಡಬೇಕು. ಕಡೆಗೆ ಅದು ತಿರುಗಿ ಸೃಷ್ಟಿಕರ್ತನ ಬಳಿಗೆ ಹತ್ತಿರ ಹೋಗುತ್ತದೆ. ಸೃಷ್ಟಿಯಾಗುವಂತ ಎಲ್ಲ ವಸ್ತುಗಳು, ಎಲ್ಲ ಮನುಷ್ಯರು ಸೃಷ್ಟಿಕರ್ತನ ಬಳಿಗೆ ಹೋಗುವಂಥದ್ದಾಗಿದೆ. ಅಲ್ಲಲ್ಲಿಯ ಸೃಷ್ಟಿ ಎಲ್ಲವೂ ಕೂಡ ಆ ಇಂಕಿನಲ್ಲಿರುವ ಆ ವರ್ಣವು ಎಂದೂ ತಿರುಗಿ ಬರುವುದಿಲ್ಲ. ಅಲ್ಲಲ್ಲಿಯ ಇಂಕಿನಂತ ವರ್ಣ ಮತ್ತೆಂದು ತಿರುಗಿ ಬರಲಿ. ಈಗ ಪಶುಗಳ ಆಡುಗಳ ರಕ್ತವು ಪಾಪವನ್ನು ಎಷ್ಟು ಮಾತ್ರ ತೆಗೆದು ಹಾಕುವುದಿಲ್ಲವೆಂದು ದೇವರು ನೋಡಿದ್ರು. ಆತನು ಅದನ್ನೊಂದು ಉತ್ಪತ್ತಿ ಮಾಡಲಿಲ್ಲ. ಅಲ್ಲಲ್ಲಿಯ ಆದರೆ ಯೇಸು ಕ್ರಿಸ್ತನ ರಕ್ತ ಅದು ಒಂದು ರಾಸಾಯನ ಸೃಷ್ಟಿಸುವುದು. ಸರಿಯಾದ ರೀತಿಯಲ್ಲಿ ಪಾಪವನ್ನು ಒಪ್ಪಿಕೊಳ್ಳುವುದಾದ್ರೆ ನಿನಗೆ ಮತ್ತು ದೇವರ ಮಧ್ಯೆ ಇರುವ ಡೊಂಗುರಕ್ಕಾಗಿ ನೀನು ಯಾವ ಸೇತುವೆಯನ್ನು ನಿರ್ಮಿಸುವ ಅಗತ್ಯ ಇಲ್ಲ. ಅಲ್ಲಲ್ಲಿಯ ಪಾಪವು ನೀನು ಪೂರ್ತಿಯಾಗಿ ತೊಲಗಿಸಿಕೊಳ್ಳುವುದಾದ್ರೆ ಆಗ ದೇವರು ನೀನು ಪಾಪವನ್ನು ಮಾಡಿದ್ದಿ ಎನ್ನುವ ಸಂಗತಿಯನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ. ಅಲ್ಲಲ್ಲಿಯ ನೀನು ಪಾಪ ಸರಿಯಾಗಿ ಪೂರ್ತಿಯಾಗಿ ಒಪ್ಪಿಕೊಳ್ಳೋದಾದ್ರೆ ನಿನ್ನ ಪಾಪಗಳೆಲ್ಲ ಪರಿಹಾರ ಮಾಡ್ತಾನ, ತೊಲಗಿಸ್ಬಿಡ್ತಾನೆ. ಆತನ ಎಂದು ಕೂಡ ಆತನ ನೆನಪಿಕೊಂಡು ಇಟ್ಕೊಳ್ಳೋದಿಲ್ಲ. ಅಲ್ಲಲ್ಲಿಯ ಅದು ನಿಜ. ಆತನು ಈಗ ಅಂದನು ಮರಿವು ಎಂಬ ಸಮುದ್ರದಲ್ಲಿ ಅದನ್ನು ಹಾಕಿಬಿಡ್ತಾನೆ. ಅವುಗಳನ್ನು ಆತನು ಎಂದೂ ಗುರುತಿಸಿಕೊಳ್ಳೋದಿಲ್ಲ. ಆಗ ದೇವರು ಕುಮಾರನಂತೆ ಮತ್ತು ಕುಮಾರಿಯಂತೆ ಸ್ತ್ರೀ ಪುರುಷರ ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡು, ಕುಮಾರ ಅಂದ್ರೆ ಮಕ್ಕಳಂತೆ ಸ್ತ್ರೀ ಪುರುಷರು ದೇವರ ಮುಂದೆ ನಿಂತುಕೊಂಡು ಅವ್ರ ಹೃದಯಗಳಲ್ಲಿ ದೇವರ ಸ್ವಭಾವವನ್ನು ತನ್ನ ಹೃದಯದಲ್ಲಿ ಹೊಂದಿಕೊಳ್ತಾರೆ. ಈ ರೀತಿ ಮತ್ತೆ ಸೃಷ್ಟಿಕರ್ತನ ಬಳಿಗೆ ಸಂಬಂಧವನ್ನು ಹೊಂದುವಂತ ಮಾರ್ಗ. ಅಲ್ಲಲ್ಲಿಯ ಸ್ನೇಹಿತರೆ, ಸಹೋದರಿ, ಇಂದು ಸಭೆ ಎಲ್ಲಿದೆ? ಅಲ್ಲಲ್ಲಿಯ ಎಲ್ಲಿದೆ ಸಭೆ? ಏನಾಗಿದೆ? ನಮ್ಮ ಪಾಪಗಳಿಗೆ ಪರಿಹಾರವನ್ನು ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ನೋಡುವುದಾದ್ರೆ ಅವುಗಳನ್ನ ಆತನು ಕನಿಷ್ಠ ನೆನಪು ಮಾಡಿಕೊಳ್ಳುವುದಲ್ಲ. ಅಲ್ಲಲ್ಲಿಯ ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ಪರಿಹಾರ ಮಾಡಿದ ಮೇಲೆ ಕನಿಷ್ಠ ಅವುಗಳನ್ನ ಪಾಪಗಳನ್ನು ನೆನಪು ಕೂಡ ಮಾಡಿಕೊಳ್ಳಲ್ಲ ದೇವರು. ಆಗ ನನ್ನ ನಾಮದಲ್ಲಿ ನೀವು ನನ್ನನ್ನು ಏನಾದರೂ ಕೇಳಿದ್ರೆ ಅದನ್ನು ನಾನು ಮಾಡುತ್ತೇನೆ. ಏನ್ ಸಂಗತಿ? ಕೆಲವರು ವಾಕ್ಯಗಳನ್ನ ಪ್ರಜೆಗಳಿಗೆ ತಪ್ಪಾಗಿ ಬೋಧಿಸ್ತಾರೆ, ತಪ್ಪಾಗಿ ವಿಷಯಗಳನ್ನು ಕಲಿಸ್ತಾರೆ. ಅದಕ್ಕೆ ನಾನು ಅವುಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತೇನೆ. ಯಾಕೆಂದ್ರೆ ದೇವರ ಸೇವೆಯಲ್ಲಿ ಇಂದಿಗೂ ಯಾವ ಬದಲಾವಣೆ ಇಲ್ಲ. ಈಗ ವೈದ್ಯರ ಔಷಧಿಯನ್ನು ತಿರಸ್ಕರಿಸುವುದು ಎಷ್ಟು ದೊಡ್ಡ ಅಪಾಯಕರವೋ ದೇವರ ಔಷಧಿಯನ್ನು ತಿರಸ್ಕರಿಸುವುದು ಕೂಡ ಅಷ್ಟೇ ದೊಡ್ಡ ಅಪಾಯ. ವೈದ್ಯರ ಔಷಧಿ ಯಾವ ರೀತಿ ತಿರಸ್ಕಾರ ಮಾಡಿದ್ರೆ ಕಷ್ಟ ಆಗುತ್ತೋ ಅದೇ ರೀತಿಯಲ್ಲಿ ದೇವರ ಔಷಧಿಯನ್ನು ತಿರಸ್ಕಾರ ಮಾಡಿದ್ರೆ ಅಷ್ಟು ದೊಡ್ಡ ಅಪಾಯ ಉಂಟಾಗುತ್ತೆ. ಮನುಷ್ಯರ ಪ್ರಯೋಜನಕ್ಕಾಗಿ ಮಾನವನು ಯಾವ ರೀತಿ ಔಷಧಿಯನ್ನು ಕೊಂಡುಕೊಂಡನು? ಅಲ್ಲವೇ ಮನುಷ್ಯನ ಪ್ರಯೋಜನಕ್ಕಾಗಿ ಮನುಷ್ಯನ ಏನ್ ಮಾಡಿದ್ರು? ಯಾವ ರೀತಿ ಔಷಧಿಯನ್ನು ಕಂಡುಕೊಂಡು ನೋಡ್ರಿ. ಶಾಸ್ತ್ರಜ್ಞರು, ರಾಸಾಯನ ಪಂಡಿತರು ಏನು ಮಾಡುತ್ತಿದ್ದಾರೋ ಗೊತ್ತಾ?
ಅವರೊಂದಿಗೆ ರೋಗವನ್ನು ತೆಗೆದುಕೊಂಡು ಅದರಲ್ಲಿ ಯಾವ ಕ್ರಿಮಿಗಳಿವೆಯೋ ಕಂಡುಕೊಳ್ಳುತ್ತಾರೆ. ವಿಜ್ಞಾನಿಗಳು ಏನ್ ಮಾಡ್ತಾರೆ, ರೋಗವನ್ನು ತೆಗೆದುಕೊಂಡು ಇಂಥ ರೋಗ ತೆಗೆದುಕೊಂಡು ಅದರಲ್ಲಿ ಯಾವ ಕ್ರಿಮಿಯನ್ನು ಅಂತ ಕಂಡುಹಿಡಿತಾರೆ. ಆ ಕ್ರಿಮಿಗಳ ಸಂಹಾರಕ್ಕೆ, ಅವುಗಳ ನಿವಾರಣೆಗಾಗಿ ಅವಶ್ಯವಾದ ಔಷಧಿ ಪ್ರಮಾಣದಿಂದ ವಿಷವನ್ನು ಅವುಗಳ ಮೇಲೆ ಕಳಿಸ್ತಾರೆ. ಅಲ್ಲೂಯ, ಅವುಗಳು ಸತ್ತೋಗೋದಕ್ಕೆ, ಕ್ರಿಮಿಗಳು ಸತ್ತೋಗೋದಕ್ಕೆ ಔಷಧಿಯನ್ನು ಪ್ರಯೋಗ ಮಾಡಿ ಇಂಜೆಕ್ಷನ್ ಕಳಿಸ್ತಾರೆ. ಆ ಪ್ರಯೋಗ ಸಫಲವಾಗುವ ನಿಮಿತ್ತ ತಾವು ಕಂಡು ಹಿಡಿದ ಔಷಧಿಯನ್ನು ಮೊದಲು ಒಂದು ಗಿನಿಯಾ ದೇಶದ ಹಂದಿ ಮೇಲೆ ಪ್ರಯೋಗಿಸ್ತಾರೆ. ಫಸ್ಟ್ ಮನುಷ್ಯನಿಗೆ ಬರುವ ರೋಗವನ್ನು ಅದರೊಳಗೆ ಕಳಿಸ್ತಾರೆ. ಮನುಷ್ಯನಿಗೆ ರೋಗವನ್ನು ಅದರೊಳಗೆ ಕಳಿಸಿ, ಅಲ್ಲೂಯ, ಹಂದಿ ಒಳಗೆ ಪ್ರಯೋಗಿಸ್ತಾರೆ. ಮನುಷ್ಯನಿಗೆ ಬರುವ ರೋಗವನ್ನು ಅದರೊಳಗೆ ಕಳಿಸಿ ನಂತರ ತಾವು ಕಂಡುಹಿಡಿದ ಔಷಧಿಯನ್ನು ಅದಕ್ಕೆ ಕೊಡ್ತಾರೆ. ಆ ರೋಗವನ್ನು ಹಂದಿ ಒಳಗೆ ಕಳಿಸಿ ಇವ್ರು ಕಂಡುಹಿಡಿದ ಔಷಧಿಯನ್ನು ಅದರೊಳಗೆ ಕಳಿಸ್ತಾರೆ. ಔಷಧಿ ಏನಾಗುತ್ತೆ, ರೋಗ ಇರ್ತಕ್ಕಂಥದ್ದನ್ನೆಲ್ಲ ವಾಸಿ ಮಾಡ್ತದೋ, ಹಂದಿ ಸತ್ತೋಗ್ತದೋ ಅಥವಾ ಬದುಕ್ತದೋ. ಫಸ್ಟಿಗೆ ಮನುಷ್ಯನ ಪ್ರಯೋಗ ಮಾಡಲ್ಲ. ಅಲ್ಲೂಯ, ಕ್ರಿಮಿಗಳು, ಅಲ್ಲೂಯ, ರೋಗವನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವ ಕ್ರಿಮಿಗಳಿವೆಯೋ ಕಂಡುಹಿಡಿತಾರೆ. ಯಾವ ಕ್ರಿಮಿಗಳು ಸಂಹಾರಕ್ಕೆ, ಅವುಗಳ ನಿವಾರಣೆಗೆ ಅವಶ್ಯವಾದ ಔಷಧಿ ಪ್ರಮಾಣದಿಂದ ವಿಷವನ್ನು ಅವುಗಳ ಮೇಲೆ ಕಳಿಸ್ತಾರೆ. ಆ ಪ್ರಯೋಗ ಸಫಲವಾಗುವ ನಿಮಿತ್ತ ತಾವು ಕಂಡುಹಿಡಿದ ಔಷಧಿಯನ್ನು ಆ ಹಂದಿ ಮೇಲೆ ಪ್ರಯೋಗಿಸ್ತಾರೆ. ಮನುಷ್ಯನಿಗೆ ಬರೋ ರೋಗವನ್ನು ಅದರೊಳಗೆ ಕಳಿಸ್ತಾರೆ. ನಂತರ ತಾವು ಕಂಡುಹಿಡಿದ ಔಷಧಿಯನ್ನು ಅದಕ್ಕೆ ಕೊಡ್ತಾರೆ. ಆ ಔಷಧಿಯಿಂದ ಅದು ಆರೋಗ್ಯ ಆಗಿ ಬದುಕಿದ್ರೆ ನಂತರ ಅದನ್ನು ರೋಗ ಇರುವವರಿಗೆ ಕೊಡುತ್ತಾರೆ. ಬದುಕಿದ್ರೆ ಕೊಡ್ತಾರೆ, ಬದುಕಿಲ್ಲ ಮತ್ತೆ ಚೆಕ್ ಮಾಡ್ತಾರೆ. ಈ ಸಂಗತಿ ನಿಮಗೆ ಗೊತ್ತಿದೆ. ಇಲ್ಲಿ ಮತ್ತೊಂದು ವಿಷಯ ಏನಂದ್ರೆ, ಆ ಹಂದಿಯಂತೆ ಎಲ್ಲರೂ ದೃಢವಾಗಿ ಇರುವರು. ಅಲ್ಲಲ್ವಿಯ, ಈ ಔಷಧಿ ಕೆಲವರನ್ನು ಸಾಯಿಸ್ತದೆ ಮತ್ತು ಕೆಲವರನ್ನ ಏನ್ ಮಾಡ್ತದೆ, ಉಪಶಮನ ಮಾಡುತ್ತದೆ, ಸ್ವಸ್ಥತೆ ಮಾಡ್ತದೆ. ಅಲ್ಲಲ್ವಿಯ, ಹಂದಿಯಂತೆ ನೋಡ್ರಿ, ಹಂದಿಗೆ ಇಂಜೆಕ್ಷನ್ ಕೊಟ್ಟರು, ಅದು ವಾಸಿ ಆಗ್ಬೋದು, ಸಾಯ್ಬೋದು. ಅಲ್ಲಲ್ವಿಯ, ಆ ರೀತಿ ಕೆಲವರು ಅದೇ ಆ ಔಷಧಿಯನ್ನ ತೆಗೆದುಕೊಂಡು ಔಷಧಿ ಕೆಲವರನ್ನು ಸಾಯಿಸ್ತದೆ, ಕೆಲವರನ್ನು ಉಪಶಮನ ಮಾಡ್ತದೆ. ಆದ್ರೆ ಕ್ರಿಸ್ತನು ಕೊಡುವ ಟಾಣಿಕು ಔಷಧಿ ಮಾತ್ರ ಎಲ್ಲರಿಗೂ ಉಪಶಮನ ಮಾಡ್ತದೆ. ಕೆಲವರು ವೈದ್ಯರು ಕೊಡ್ತಾರೆ, ಕೆಲವರು ಸತ್ತೋಗ್ತಾರೆ, ಕೆಲವರು ಬದುಕ್ತಾರೆ. ಆದ್ರೆ ಕ್ರಿಸ್ತನು ಕೊಡುವ ಔಷಧಿ ಮಾತ್ರ ಏನಾಗುತ್ತದು, ಬದುಕುವಂಥದ್ದೇ ಆಗಿದೆ. ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತದೆ. ಪ್ರತಿಯೊಂದು ನಿವಾರಣೆ ಅದರಲ್ಲಿ ಇದೆ. ಅದೊಂದೇ ಸ್ವಸ್ಥತೆ ಬಹಳ ಅದ್ಭುತವಾಗುತ್ತೆ. ಎಲ್ಲದಕ್ಕಿಂತ ಭಯಂಕರ ರೋಗ ಹೃದಯ ಕಾಯಿಲೆ ಎಂದು ಜನರು ಮಾತಾಡುತ್ತಿರುವುದನ್ನು ಕೇಳಿದ್ದೀರಿ. ಆದರೆ ಅದರೊಂದಿಗೆ ನಾನು ಸಮ್ಮತಿಸುವುದಿಲ್ಲ. ಹೃದಯ ರೋಗ, ಹಾರ್ಟ್ ಅಟ್ಯಾಕ್ ಅವರಿಂದ ಭಿನ್ನವಾಗಿರಬೇಕೆಂದು ಇಲ್ಲ. ಅವರ ಅಭಿಪ್ರಾಯದಲ್ಲಿ ತಪ್ಪಿದೆ, ಅದಕ್ಕೆ ನಾನು ಅವರೊಂದಿಗೆ ಸಮ್ಮತಿಸುವುದಿಲ್ಲ. ನಿಜವಾಗಲೂ ಪಾಪ ಎಂಬ ರೋಗ ಅದಕ್ಕಿಂತ ದೊಡ್ಡ ಭಯಂಕರವಾದದ್ದು. ಹಾರ್ಟ್ ಅಟ್ಯಾಕ್ಗಿಂತ ಭಯಂಕರವಾದದ್ದು, ಕ್ಯಾನ್ಸರ್ಗಿಂತ ಭಯಂಕರವಾದದ್ದು ಪಾಪ ಅಂತ ಇಲ್ಲಿ ಪ್ರವಾದಿ ಹೇಳ್ತಾರೆ. ಎಲ್ಲಾ ರೋಗಗಳಿಗಿಂತ ಕೊನೆಗೆ ಹೃದಯ ರೋಗಕ್ಕಿಂತ ಅತ್ಯಂತ ಭಯಂಕರವಾದದ್ದು ಪಾಪ ಎಂಬತಕ್ಕಂಥ ರೋಗ. ನಿನಗೆ ಗೊತ್ತು, ಕೆಲವರು ಹೀಗೆ ಅಂತಾರೆ, ಒಳ್ಳೆಯದು ಬ್ರದರ್ ಬ್ರನಮ್, ನೀವು ಇನ್ನೂ ಸ್ವಲ್ಪ ತುಂಬಾ ಮುಚ್ಚಿದ್ದಿ, ನಾನು ಅಂದುಕೊಳ್ಳುತ್ತೇನೆ. ರಗ್ಗನಿಂದ ಸ್ವಲ್ಪ ತುಂಬಾ ಮುಚ್ಚಿದ್ದಿ, ನಾನು ಅಂದುಕೊಳ್ತೇನೆ. ಮನುಷ್ಯನು ಅಂದ ಮೇಲೆ ದೈನಂದಿನ ಜೀವಿತದಲ್ಲಿ ಯಾವ ತಪ್ಪು ಮಾಡದಂತೆ ಹೇಗೆ ಇರಬಲ್ಲನು? ದಿನದಲ್ಲಿ ಎದ್ದ ಸಮಯದಿಂದ ಮಲಗುವವರೆಗೂ ಯಾವುದೋ ತಪ್ಪನ್ನು ಮಾಡುವ ಅವಕಾಶ ಇದೆ ಎಂದು ನಿಮಗೆ ಹೇಳ ಬಯಸ್ತೇನೆ. ಅದಕ್ಕೆ ನಾನು ಅನ್ನುತ್ತೇನೆ, ನಿನಗೆ ಟಿಕೋನ್ಸ್ ಅಲ್ಲೆಲ್ಲೂಯ ಬೀಳಲಿಲ್ಲ, ಅದಕ್ಕೆ ಹಾಗೆ ಅನ್ನುತ್ತಿ. ಹೌದು, ನೋಡಿದ್ರ, ನೀನೆಂದು ದೇವರು ಕೊಡುವ ನಿವಾರಣೆಯನ್ನು ಹೊಂದಿಕೊಳ್ಳಲಿಲ್ಲ. ಅದನ್ನು ನಿನಗೆ ನೀನು ಹೊಂದಿಕೊಳ್ಳುವುದಾದ್ರೆ ನಿನಗೆ ಅದನ್ನು ಅಂತ ಮಾತುಗಳಿಂದ ಬರಲ್ಲ. ಯಾವ್ದಾದ್ರು ತಪ್ಪು ಮಾಡ್ತೀನಿ ಅಂತೇಳಿ ಅಂತಿರಲ್ಲ. ಅದು ಯಾಕೆ ಅಂತೀರಂದ್ರೆ, ದೇವರು ಕೊಡುವಂತ ಔಷಧಿ ನೀವು ತೆಗೆದುಕೊಳ್ತಾ ಇಲ್ಲ, ಅದಕ್ಕಾಗಿ ಅಂತೀರಿ ಅಂತ ಪ್ರವಾದಿ ಹೇಳ್ತಾರೆ. ಅಲ್ಲೆಲ್ಲೂಯ, ಅದು ನಿನಗೆ ಹೊಂದಿಕೊಳ್ಳುವುದಾದ್ರೆ, ಅದನ್ನು ನೀನು ಹೊಂದಿಕೊಳ್ಳುವುದಾದ್ರೆ ನಿನಗೆ ಅಂತ ಮಾತುಗಳಿನ ಬಾಯಿಂದ ಬರಲ್ಲ. ಟಿಕೋನ್ಸ್ ನೀನು ಹೊಂದಿಕೊಳ್ಳುವುದಾದ್ರೆ ನಿನ್ನ ಜೀವಿತದ ನಿನ್ನ ಮಾತುಗಳು
ಮತ್ತೊಂದು ರೀತಿಯಲ್ಲಿ ಇರುತ್ತವೆ. ಈ ರೀತಿ ಇರಲ್ಲ, ಮತ್ತೊಂದು ರೀತಿಯಲ್ಲಿ ಇರ್ತಾವೆ. ಅದನ್ನ ಔಷಧಿ ತಗೊಂಡ್ರೆ, ಕ್ರಿಸ್ತ ಕೊಡುವಂತ ಔಷಧಿ ತಗೊಂಡ್ರೆ ಈ ರೀತಿ ತಪ್ಪುಗಳನ್ನು ಮಾಡ್ತಾನೆ, ಪಾಪಗಳನ್ನು ಮಾಡ್ತಾನೆ ಅನ್ನೋದಿಲ್ಲ, ಬೇರೆ ರೀತಿ ಇರ್ತಾವೆ. ಧೂಮಪಾನ ಮಾಡುವುದು ನಾನು ಬಿಡದೆ ಹೋಗುತ್ತಿದ್ದೇನೆ. ಅಲ್ಲಲ್ವಯ್ಯ, ಯಾವುದೋ ರೀತಿಯಲ್ಲಿ ಅದು ನನ್ನ ಮನಸ್ಸು ಹೋಗುತ್ತದೆ ಅಂತ ಅನ್ನೋಂಥವ್ರನ್ನು ಕೇಳಿದ್ರೆ, ನೀವು ಬಿಡಿ ಸೇರಿ ಸೇದುವವರು ಕೇಳಿದ್ರೆ ಯಾವುದೇ ರೀತಿಯಲ್ಲಿ ಮನಸ್ಸು ಆ ರೀತಿ ಹೋಗ್ತದೆ ನನಗೆ ಅಂತ, ಅದನ್ನು ಮಾಡುವಂತೆ ಯಾವುದೋ ನನ್ನನ್ನು ಒತ್ತಾಯ ಮಾಡುತ್ತದೆ. ನೀನು ಕೊರಗುತ್ತೀಯ. ಆದರೆ ಒಂದು ಸಾರಿ ದೇವರು ತಿಕ್ಕೊಂಡು ತೆಗೆದುಕೋ, ಅದು ಚೆನ್ನಾಗಿ ಕೆಲಸ ಮಾಡ್ತದೆ, ಇಲ್ಲವೇ ನೀನೇ ಹೇಳುತ್ತಿ ಮಾಡ್ತದಿಲ್ಲ ಅಂತ. ಅಲ್ವಿಯ, ಕೆಲವರು ಈಗ ಅನ್ನುತ್ತಾರೆ ಅದನ್ನು ಮಾಡದೆ ನಾನು ಇರಲಾರೆ ಅಂತಾರೆ. ಅದನ್ನು ಮಾಡದೆ ಇರಕ್ಕಾಗಲ್ಲ, ಸರಿಯಾಗಿ ಕೊಡೋದು ಅವ್ರಿಗೆ ಹೇಳಿ ನಾನು ಸರಿಯಾಗಿ ಕೊಡೋದಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ಅದು ಒಂದು ಸಾರಿ ದೇವರು ಟಿಕೊಂಡು ತೆಗೆದುಕೋ, ಅದು ಚೆನ್ನಾಗಿ ಕೆಲಸ ಮಾಡುತ್ತದೋ ಇಲ್ಲವೋ ನೀನೇ ಹೇಳುತ್ತಿ. ದೇವರ ವಾಕ್ಯ ತೆಗೆದುಕೋ, ಔಷಧಿ ತೆಗೆದುಕೋ, ಅದು ಕೆಲಸ ಮಾಡ್ತದಿಲ್ಲ ಅಂತ ನೀನೇ ಹೇಳುತ್ತಿ. ಸ್ವಲ್ಪ ಸಮಯದ ನಂತರ ಒಬ್ಬ ಸ್ತ್ರೀ ನನ್ನೊಂದಿಗೆ ಸಂಭಾಷಿಸಿದಳು. ಆ ಪ್ರವಾದಿ ಹೇಳ್ತಾರೆ, ಆ ಅಸಭ್ಯಕರವಾದ ವಸ್ತ್ರಧಾರಣೆ ನಿನಗೆ ವಿಷಯವಾಗಿ ಆಕೆ ನನ್ನೊಂದಿಗೆ ಮಾತಾಡಿದ್ರು. ಅಸಭ್ಯಕರವಾದ ಬಟ್ಟೆ ಹಾಕಿಕೊಂಡು ಅದನ್ನು ಆಕೆ ಸಮರ್ಥಿಸಿಕೊಂಡು ಆಕೆ ಹೇಳಿದ್ರು, ಬ್ರದರ್ ವಸ್ತ್ರಧಾರಣೆ ಕುರಿತು ನಿನಗೆ ಮಾತಾಡುವ ಹಕ್ಕು ಇಲ್ಲ, ನನ್ನನ್ನು ಹೇಳಲು ಬಿಡು. ಅದಲ್ವೇ, ನಾವು ಯಾವ ಬಟ್ಟೆಗಳಾದರೂ ಹಾಕಬಹುದು. ಆಕೆ ಹೇಳಿದ್ರೆ ಯಾವ ಬಟ್ಟೆ ಹಾಕಬಹುದು, ಯಾವ ಬಟ್ಟೆ ಆದ್ರೂ ಹಾಕ್ತೀವಿ, ನಿಮಗೆ ಯಾಕೆ ಅಂತ ಹಕ್ಕು ನಮಗಿದೆ. ಅವಶ್ಯವಾದರೆ ಗಿಡ್ಡ ಬಟ್ಟೆಗಳನ್ನಾದ್ರೂ ಕೂಡ ಹಾಕಿಕೊಳ್ತೀವಿ ಅಂತ ಹೇಳಿದಂತ ಸ್ತ್ರೀ. ಅದಲ್ವೇ, ಅದಕ್ಕೆ ನಾನು ಹೇಳಿದೆ, ಅದು ಸರಿ ಇರ್ಬೋದು, ಆದ್ರೆ ನೀನೊಬ್ಬ ಕ್ರೈಸ್ತಳ ಯೇಸುವನ್ನು ನಂಬಿದ್ರೆ, ಅಲ್ಲವೇ ಕ್ರೈಸ್ತಳಾದ್ರೆ ಮಾತ್ರ ಅಂತವನ್ನು ಧರಿಸುವ ಹಕ್ಕು ನಿನಗೆ ಇಲ್ಲ, ಅವಕಾಶ ನಿನಗೆ ಎಷ್ಟು ಮಾತ್ರ ಇಲ್ಲ ಅಂತ ಹೇಳಿದ್ರು. ನೀನು ಹೊರಗಿನ ವ್ಯಕ್ತಿ ಆದ್ರೆ ಯಾವ ರೀತಿ ಬೇಕಾದ್ರೆ ಇರು, ವಾಕ್ಯಕ್ಕೆ ಬಂದ್ರೆ ನೀನು ಆ ತರ ಇರುವಾಗಿಲ್ಲ. ಅಲ್ಲವೇ, ಅವಶ್ಯವಾದ್ರೆ ಗಿಡ್ಡ ಬಟ್ಟೆಗಳನ್ನು ಧರಿಸ್ತೀನಿ, ಏನ್ ಬೇಕಾದ್ರೆ ಯಾವ ರೀತಿ ಬೇಕಾದ್ರೆ ಇರ್ತೀನಿ ಅಂತ ಹೇಳಿದಾಗ ಪ್ರವಾದಿ ಒಂದೇ ಮಾತು ಹೇಳಿದ್ರೆ, ವಿಶ್ವಾಸಿಯಾಗಿ ಬಂದ್ರೆ ನೀನು ಆ ತರ ಇರುವ ಹಕ್ಕು ಇಲ್ಲ. ಆಕೆ ಅಂದಳು, ಒಳ್ಳೆಯದು, ಒಂದು ನಿಮಿಷ ನಿಲ್ರಿ ಬ್ರದರ್, ನಿಮಗ್ ಗೊತ್ತಾ, ತಯಾರು ಮಾಡೋರು ಅಂತ ಲೈಂಗಿಕ ಪ್ರೇರಣೆ ಉಂಟು ಮಾಡ್ತಕ್ಕಂಥ ಬಟ್ಟೆಗಳನ್ನೇ ಅಂತವುಗಳನ್ನೇ ತಯಾರು ಮಾಡ್ತಾರಲ್ಲ, ಏನ್ ಮಾಡ್ಬೇಕಂತ ಅಂಗಡಿ ಸಿಗವೆಲ್ಲ ಬಟ್ಟೆಗಳು ಅಂತವೆ, ಏನ್ ಮಾಡೋದು ಅಂತ. ಅಲ್ಲಲ್ಲಿಯ ಅಂತವ್ರು ತಯಾರು ಮಾಡ್ತಾರೆ, ಬೇರೆ ಮಾರ್ಗವಿಲ್ಲದೆ ಅವಳು ನಾವು ತಂದು ಧರಿಸ್ಕೊಳ್ಬೇಕಾಗತ್ತೆ. ಇದು ತಪ್ಪ ಅಂತ ಕೇಳಿದ್ರು. ಅಲ್ಲಲ್ಲಿಯ, ಅದಕ್ಕೆ ನಾನು ಹೇಳಿದೆ, ಅಮ್ಮ ಹೊಲಿಗೆ ಮಿಷಿನ್ ಗೊತ್ತಾ ನಿನಗೆ, ಅವಶ್ಯವಾದ ಕಚ್ಚಾ ಬಟ್ಟೆಗಳೆಲ್ಲ ಸಿಗ್ತಾವೆ, ಹೊಲಿಸ್ಕೋಬಹುದು. ಅಲ್ಲಲ್ಲಿಯ, ಅಲ್ಲಿ ಸರಿ ಇಲ್ಲ ಬಟ್ಟೆ, ರೆಡಿಮೇಡ್ ಸರಿ ಇಲ್ಲ ಅಂದ್ರೆ ಬಟ್ಟೆ ತಂದು ಏನ್ ಮಾಡ್ಬೋದು, ನೀನು ಹೊಲಿಸು. ಈಗ ನಿನಗೆ ಬಹು ಹತ್ತಿರದಲ್ಲಿ ಬಂದಿದೆ, ಇನ್ನು ನೆವ ಹೇಳಿ ತಪ್ಪಿಸಿಕೊಳ್ಳೋಕೆ ಅವಕಾಶ ಇಲ್ಲ. ರಾಟಗಳೆಲ್ಲ ಹೊಲಿಗೆ ಮಿಷಿನ್, ಅಲ್ಲೆಲ್ಲ ಬಟ್ಟೆ ತಗೊಂಡ್ಬಂದು ಕಚ್ಚಾ ಬಟ್ಟೆ ಸಿಗ್ತಾವೆ ಹೊಲ್ಕೊಳ್ಳೋಕೆ. ನೀವು ಅವೆಲ್ಲ ಬಂದಿರೋದ್ರಿಂದ ನೀನು ಬೇರೆ ಮಾರ್ಗ ಇಲ್ಲ, ತಪ್ಪಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಅದಕ್ಕೆ ನಾನು, ಅಮ್ಮ ಹೊಲಿಗೆ ಮಿಷಿನ್ ಅವಶ್ಯವಾದ ಕಚ್ಚಾ ವಸ್ತುಗಳು ಸಾಮಗ್ರಿಗಳೆಲ್ಲ ನಿಮಗೆ ಬಹುತೇಕ ಹತ್ತಿರ ಸಿಗ್ತವೆ, ಅಲ್ಲೇ ನೆವ ಹೇಳಿ ತಪ್ಪಿಸಿಕೊಳ್ಳೋಕೆ ಅವಕಾಶ ಇಲ್ಲ. ಇವೆಲ್ಲವಕ್ಕೂ ಕಾರಣ ಒಂದೇ, ಅದೇನಂದ್ರೆ ಪವಿತ್ರಾತ್ಮ ತುಂಬಿಸುವಿಕೆ. ಪವಿತ್ರಾತ್ಮ ತುಂಬಿಸುವಿಕೆ ಇಲ್ಲದೇ ಇದಕ್ಕೆಲ್ಲ ಕಾರಣ, ಪರಿಶುದ್ಧಾತ್ಮ ತುಂಬಿಸುವಿಕೆ ಇಲ್ಲದೇ ಇದಕ್ಕೆಲ್ಲ ಕಾರಣ. ಈ ತರ ಎಲ್ಲ ಮಾತಾಡೋದು ಹಳೇ ಕಾಲದ ರಕ್ಷಣೆ ಸುವಾರ್ತೆ ಸಭೆಗಳು ಎನ್ನುವ ಔಷಧಿಯನ್ನು ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡದಿದ್ದಾರೆ. ಇದು ವಾಸ್ತವ. ಹಳೆ ಸಭೆಗಳು, ಸಂಪ್ರದಾಯ ಸಭೆಗಳು ದೇವರ ವಾಕ್ಯವನ್ನು ತೆಗೆದುಕೊಳ್ಳದೆ, ದೇವರ ಔಷಧಿಯನ್ನು ತೆಗೆದುಕೊಳ್ಳದೆ ಇರುವುದರಿಂದಲೇ ಇಂಥವೆಲ್ಲ ಸಮಸ್ಯೆಗಳು, ಇಂಥವೆಲ್ಲ ಗೊಂದಲಗಳು ಉಂಟಾಗಿವೆ ಸಮಾಜದಲ್ಲಿ. ಸಮಾಜದ ದೃಷ್ಟಿಯಲ್ಲಿ ಅವುಗಳನ್ನು ದೇವರ ಔಷಧಿ ತೆಗೆದುಕೊಳ್ಳುವುದು ಮಾಡುವುದು ಅಪರಾಧ ಎನ್ನುವಂತೆ ಇದೆ. ದೇವರ ಔಷಧಿ ತೆಗೆದುಕೊಳ್ಳೋದು ತಪ್ಪು, ಅಪರಾಧ ಅನ್ನುವಂತೆ ಇದೆ. ಅಲ್ಲಿಯ ಅವರು ಅದನ್ನು ಇನ್ನು ತಪ್ಪಿನ ಕೆಳಗೆ ಹೋಗ್ತಾ ಇದ್ದಾರೆ. ಹೌದು, ಅವರಿಗೆ ಅದು ತಪ್ಪಾಗಿ ಕಂಡು ಬರುತ್ತದೆ. ವಿಷಯವೇನು, ಅಲ್ಲಿ ಅವರಿಗೆ ಯಾವುದೋ ಆಗಿದೆ, ಅದಕ್ಕೆ ಅವರು ಆ ರೀತಿ ಇದ್ದಾರೆ. ಅಲ್ಲಿ ಏನೋ ತಪ್ಪು ಆಗಿದೆ, ಏನೋ ಬೋಧದಲ್ಲಿ ತಪ್ಪಾಗಿದೆ, ಅದಕ್ಕೆ ಆ ರೀತಿ ಪ್ರಶ್ನೆಗಳು ಆ ರೀತಿ ಕೇಳ್ತಾರೆ. ಅವರು ಹಾಗೆ ಇರುವುದು ಲೋಕದ ಜನರಿಗೆ, ಅಲ್ಲವೇ ದೇವರಂತಿರದ ಲೋಕ ಜನರಿಗೆ ಇಷ್ಟ ಆಗಲ್ಲ, ಅಲ್ಲವೇ ಅದಕ್ಕೆ ಅಂತವರನ್ನು ಅವರು ತಮ್ಮ ಸಮಾಜದಲ್ಲಿಂದ ಹೊರ ಹಾಕ್ತಾರೆ.
ದೇವರಂತ ಇರೋದ ದೇವ್ರ ವಾಕ್ಯ ಅಂತವ್ರನ್ನ ಸಮಾಜದಿಂದ ಹೊರಗೆ ಹಾಕ್ತಾರೆ. ಅಲ್ಲದೆಯಾ ಲೋಕಸ್ಥರಾಗಿ ಅವರು ಮಾಡೋವರೆಗೂ ಆಗೋವರೆಗೂ ಅವರನ್ನು ಸಮಾಜಕ್ಕೆ ಸೇರಿಸ್ಕೊಳ್ಳಲ್ಲ. ಅಲ್ಲದೆಯಾ ಲೋಕದಂತೆ ಆಗೋವರೆಗೂ ಅವರನ್ನು ಸಮಾಜಕ್ಕೆ ಏನ್ ಮಾಡಲ್ಲ, ಸೇರಿಸ್ಕೊಂಡು. ನೋಡಿದ್ರ, ಗಮನಿಸಿದ್ರ, ನಿಮ್ಮ ಹೃದಯ ಎಲ್ಲಿದೆಯೋ ಎಂಬುದರ ಮೇಲೆ ಅದು ಆಧಾರವಾಗಿದೆ. ನಿಮ್ಮ ಹೃದಯ ಎಲ್ಲಿದೆಯೋ, ವಾಕ್ಯದಲ್ಲಿದೆಯೋ ಲೋಕದಲ್ಲಿದೆಯೋ? ಅಲ್ಲದೆಯಾ ನಿಮ್ಮ ತನ ಎಲ್ಲಿದೆಯೋ ನಿಮ್ಮ ಹೃದಯ ಅಲ್ಲಿರುವುದಂತ ವಾಕ್ಯ ಐತಿ. ನೀವು ನಿನ್ನ ಪೂರ್ಣ ಹೃದಯದಿಂದ ಕರ್ತನನ್ನು ನೀನು ಪ್ರೀತಿಸುವುದಾದರೆ, ಅಲ್ಲಲಿಯಾ ನೀನು ತಪ್ಪದೆ ಪರಿಶುದ್ಧವಾಗಿ ಪರಿಶುಭ್ರವಾಗಿ ಜೀವಿತವನ್ನು ಜೀವಿಸ್ತಿ ಎಂದು ತಪ್ಪದೆ ಗಮನಿಸಿಕೊ. ಈ ದೇವರ ಗಮನಿಸೋದಾದ್ರೆ ಖಂಡಿತವಾಗ್ಲೂ ದೇವರ ಪ್ರಕಾರ ಕರೆಕ್ಟ್ ಆಗಿ ಇರ್ತಿ. ಅಲ್ಲಲಿಯಾ ಇಲ್ಲಂದ್ರೆ ಸಾಧ್ಯ ಇಲ್ಲ. ಅಲ್ಲಲಿಯಾ ಸ್ವಲ್ಪ ಕೆಳಗೆ ನಾನು ಏನಿದೆ ಸೂಪರ್ ಮಾರ್ಕೆಟ್ ಹೋದಿವಂತ ಪ್ರವಾದಿ ಹೇಳ್ತಾರೆ. ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ನೋಡಿದ್ರ, ದೊಡ್ಡ ಅಂಗಡಿ. ಅಲ್ಲಿ ನಾವು ಒಂದು ವಿಚಿತ್ರ ನೋಡಿದ್ವಿ. ಅದೇನಂದ್ರೆ ಸ್ತ್ರೀ ವಸ್ತ್ರಧಾರಣೆ. ನಮ್ಮ ದೇಶದಲ್ಲಿ ಅದೊಂದು ವಿಚಿತ್ರ ಫ್ಯಾಷನ್. ಅಮೆರಿಕದಲ್ಲಿ ಆ ಮೆಡ ಅಂದ್ರೆ ಹೆಂಡತಿ ನನ್ನೊಂದಿಗಿದ್ದಳು ಬಿಲ್ಲಿ ಈಗೋ ಅಸಭ್ಯ ವಸ್ತ್ರ ಧರಿಸಿದವರಲ್ಲಿ ಕೆಲವರನ್ನು ನಾನು ಬಲ್ಲೆ. ಅವರಲ್ಲಿ ಕೆಲವರು ಚರ್ಚ್ ವೃಂದದಲ್ಲಿ ಹಾಡುಗಳನ್ನು ಆಡ್ತಿದ್ರು. ಅಲ್ಲಿಯಾ ಕೇಳಿದ ಅವರೆಲ್ಲ ಆಡುವಂತವ್ರು ಅಸಭ್ಯ ಬಟ್ಟೆ ಹೊಡ್ಕೊಂಡ್ರಲ್ಲ, ಚರ್ಚೆಗೆ ಹಾಡು ಹೇಳೋರವರೆಲ್ಲ ಅಂತ ಪರಿಚಯ ಮಾಡಿದ್ರು ಪ್ರವಾದಿ. ಅಲ್ಲಿಯಾ ಅವರಿಗೆ ಏನಾಗಿದೆ, ಇನ್ನು ನೀಚವಾದ ವಸ್ತ್ರಗಳನ್ನು ಅವರು ಹೇಗೆ ಹಾಕಿಕೊಳ್ತಾ ಇದ್ದಾರೆ, ಯಾಕೆ ಹಾಕಿಕೊಳ್ತಿದ್ದಾರೆ? ಅದಕ್ಕೆ ನಾನು ಒಳ್ಳೆಯದು ನೋಡು ಪ್ರಿಯೆ, ಅದು ಹೆಂಡತಿ ಹೇಳ್ತಾರೆ, ನಾನು ಒಂದು ಮಿಷನರಿಗೆ ಅದಕ್ಕೆ ಆಯಾ ದೇಶದ ವಸ್ತ್ರಧಾರಣೆ ಕುರಿತು ಸ್ವಲ್ಪ ತಿಳುವಳಿಕೆ ನನಗಿದೆ. ನಾನಾದರೂ ಅಂತಹ ನೀತಿಗೆಟ್ಟ ವಸ್ತ್ರವನ್ನು ಧರಿಸೋದಿಲ್ಲ. ಯಾಕೆಂದ್ರೆ ನಮ್ಮದು ಒಂದು ಭಿನ್ನವಾದ ದೇಶ. ನನ್ನ ಮಾತುಗಳು ಆಕೆಗೆ ಆಶ್ಚರ್ಯ ಉಂಟು ಮಾಡುತ್ತದಾದ್ರಿಂದ ಆಕೆ ಏನದು ಅಂತ ಕೇಳಿದ್ರು. ಅದಕ್ಕೆ ನಾನು ಹೌದು, ನಾವಾದರೂ ಒಂದು ಭಿನ್ನವಾದ ದೇಶಕ್ಕೆ ಸೇರಿದವರು, ಒಂದು ಭಿನ್ನವಾದ ದೇಶಕ್ಕೆ ಸೇರಿದವರು. ಅದಕ್ಕೆ ಆಕೆಗೆ ಅದು ಅರ್ಥವಾಗಲಿಲ್ಲ. ಅಲ್ಲವೇ ಅದಕ್ಕೆ ಆಕೆ ನಾವು ಅಮೆರಿಕ ದೇಶಕ್ಕೆ ಸೇರಿದವರಲ್ಲವೇ ಅಂತ ಕೇಳಿದಂತೆ ಎಂದು ಪ್ರಶ್ನಿಸಿದರು. ನಾವು ವಾಸಿಸುವುದು ಅಮೆರಿಕದಲ್ಲಿಯೇ, ಆದರೆ ನಮ್ಮ ಗೃಹ ಮೇಲಿದೆ. ನಾವು ಭಿನ್ನವಾದ ದೇಶಕ್ಕೆ ಸೇರಿದೀವಿ. ನಾವು ಅವ್ರ ವಸ್ತುಗಳು ಯಾವ ರೀತಿ ಇರಲಿ, ಲೋಕದ ವಸ್ತುಗಳು ಯಾವ ರೀತಿ ಇರಲಿ, ಆ ಜನ ಯಾವ ರೀತಿ ಆದ್ರೂ ಇರಲಿ, ನಾವು ಈ ದೇಶಕ್ಕೆ ಸಂಬಂಧಪಟ್ಟವರಲ್ಲ. ನಮ್ಮ ಗೃಹ ಅಮೆರಿಕದಲ್ಲಿ ಇರ್ಬೋದು, ನಮ್ಮ ಮನೆ ಟೆಂಪರವರಿ ವಾಸ, ಆದರೆ ನಾವು ಅಮೆರಿಕಕ್ಕೆ ಸಂಬಂಧಪಟ್ಟವರಲ್ಲ. ನಮ್ಮ ಗೃಹ ಅಲ್ಲ, ನಾವು ಯಾತ್ರಿಕರಾಗಿದ್ದೇವೆ ಈ ಲೋಕದಲ್ಲಿ. ದೇವರು ಅದಕ್ಕೆ ಶಿಲ್ಪಿಯು ನಿರ್ಮಾಣಿಕನೂ ಆಗಿದ್ದಾನೆ. ಆ ಪಟ್ಟಣಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೀವಿ, ಪರಲೋಕ ಪಟ್ಟಣಕ್ಕಾಗಿ. ಅಲ್ಲೆಲೂಯಾ. ನಾನು ಫಿನ್ಲ್ಯಾಂಡ್ ಹೋಗಿದ್ದನು, ಅವರು ಅಲ್ಲಿ ಹೇಗೆ ಇರ್ತಾರೆ ನೋಡಿದನು. ಅಲ್ಲೆಲೂಯಾ. ನಂತರ ಜರ್ಮನಿಗೆ ಹೋಗಿದ್ದನು, ಪ್ರವಾದಿ ಹೇಳ್ತಾರೆ. ಜರ್ಮನಿಗೆ ಹೋದನು, ಜರ್ಮನಿ ದೇಶದ ಆತ್ಮದಿಂದ ಅವ್ರೇನಾಗಿದ್ದಾರೋ ಆಗಿರ್ತಾರೆ. ಅವರ ದೇಶದ ಆತ್ಮಗಳು ಏನೇನಾಗಿರ್ತಾರೋ ದೇವರುಗಳ ಆ ಥರ ಇರ್ತಾರೆ ಜನ. ಅಲ್ಲೆಲೂಯಾ. ಮತ್ತೆ ಸ್ವಿಟ್ಜರ್ಲ್ಯಾಂಡಿಗೆ ಹೋದನು, ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಆತ್ಮ ಅವರು ಬಂದಿರುವುದನ್ನು ನಾನು ನೋಡಿದನು. ಅವರ ಬಟ್ಟೆಗಳು, ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಆತ್ಮ ದುರಾತ್ಮ ಯಾವಿತ್ತೋ ಆ ರೀತಿ ಡ್ರೆಸ್ ಅಲ್ಲಿ. ಅಲ್ಲೆಲೂಯಾ. ಅಮೆರಿಕಕ್ಕೆ ಬಂದರೆ ಇಲ್ಲಿ ಅವರು ಅಮೆರಿಕದ ಆತ್ಮ ಹೊಂದಿಕೊಂಡಿದ್ದಾರೆ ಎನ್ನುತ್ತ ಕೆಲವು ಸಂಗತಿಗಳನ್ನು ಹೇಳಿದನು. ಆದರೆ ನಮ್ಮ ಪರಿಸ್ಥಿತಿ ಏನು? ಯಾವ ಆತ್ಮ ಯಾರು ಹೊಂದಿಕೊಂಡಿದ್ದಾರೆ, ಯಾವ ದೇಶದ ಆತ್ಮ, ಯಾವ ಬಟ್ಟೆಗಳು, ಯಾವ ನಮಗೆ ಬೇಕಾಗಿಲ್ಲ. ಆದರೆ ನಮ್ಮ ಪರಿಸ್ಥಿತಿ ಏನು ಎಂದು ಆಕೆ ಕೇಳಿದರು. ನಾನು ಹೀಗೆ ಹೇಳಿದೆ, ನಾವು ಮೇಲಿನಿಂದ ಹುಟ್ಟಿದವರು, ನಾವು ಮೇಲಿಂದ ಹುಟ್ಟಿದ್ದೇವೆ. ನಮ್ಮ ಪರಿಸ್ಥಿತಿ ಏನಂತ ಕೇಳಿದ್ರೆ, ನಮ್ಮ ಪರಿಸ್ಥಿತಿಯನ್ನು ನಾವು ಮೇಲಿಂದ ಹುಟ್ಟಿದವರು, ಪರಲೋಕದ ಸಂಬಂಧಿಗಳು ನಾವು. ಅಲ್ಲಿ ಪರಿಶುದ್ಧತೆ, ನೀತಿ, ಯಥಾತತ್ವ ಎಂಬುವು ಇವೆ. ಹೌದು, ಅವುಗಳನ್ನು ಯಾರು ಒಪ್ಪಿಕೊಳ್ಳುತ್ತಾರೋ ಅವರು ಈ ಲೋಕದ ಸಂಗತಿಗಳ ಕಡೆ ನೋಡಲ್ಲ. ಲೋಕದಲ್ಲಿ ಏನೇ ಇರಲಿ, ಏನೇ ಮಾಡಲಿ, ಯಾರು ಏನೇ ಮಾಡಲಿ, ಈ ಲೋಕವನ್ನು ನೋಡಲ್ಲ, ಮೇಲೆ ನೋಡ್ತಾ ಇರ್ತಾರೆ. ಅಲ್ಲೆಲೂಯಾ. ಸ್ವಿಟ್ಜರ್ಲೆಂಡ್ ಏನು ಉಟ್ಕೊಳ್ಳಿ, ಫಿನ್ಲ್ಯಾಂಡ್ ಏನು ಉಟ್ಕೊಳ್ಳಿ, ಜಪಾನ್ ಏನಾದ್ರು ಉಟ್ಕೊಳ್ಳಿ, ಏನಾದ್ರು ಮಾಡಿಕೊಳ್ಳಿ, ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನಾವು ಮೇಲಿಂದ ಹುಟ್ಟಿದ್ದೇವೆ, ಪರಲೋಕ ಸಂಬಂಧಿಗಳು. ಅಲ್ಲಿ ಪರಿಶುದ್ಧತೆ, ನೀತಿ, ಯಥಾತತ್ವ ಏನಿದಾವೋ ಅವು ನಾವು ಆಗಿದ್ದೇವೆ.
ಹೌದು, ಅವುಗಳನ್ನು ಯಾರ್ಯಾರು ಒಪ್ಪಿಕೊಳ್ಳುತ್ತಾರೋ, ಪರಲೋಕನ ಯಾರು ಒಪ್ಪಿಕೊಳ್ಳುತ್ತಾರೋ, ಮೇಲಿನ ಸಂಗತಿಯನ್ನು ಯಾರು ಒಪ್ಪಿಕೊಳ್ಳುತ್ತಾರೋ, ಆ ಲೋಕದಲ್ಲಿ ತಿರ್ಲಿಕ್ಕೆ ಯಾರು ಇಷ್ಟಪಡ್ತಾರೋ, ಈ ಲೋಕದ ಸಂಗತಿಗಳ ಕಡೆಗೆ ನೋಡೋದಿಲ್ಲ. ನಾವು ನಮ್ಮ ಜೀವಿತದ ಮೂಲಕ, ಮಾತುಗಳ ಮೂಲಕ ದೇವರನ್ನು ಹೊಂದಿದ್ದೇವೆಂದು, ನಮಗೊಂದು ರಾಜ್ಯವಿದೆ ಎಂದು, ಅಲ್ಲೆಲೂಯಾ, ಹೋಗುವುದಕ್ಕೆ ನಮಗೊಂದು ಸ್ಥಳ ಇದೆ ಅಂತ, ಅದು ನಮಗೆ ಶಾಶ್ವತ ನಿವಾಸ ಅಂತ ನಾವು ಕೇಳಿದ್ದೇವೆ. ಅಲ್ಲೆಲೂಯಾ. ಅದು ಶಾಶ್ವತವಾದ ನಿವಾಸ. ಅಲ್ಲೆಲೂಯಾ. ಇದು ನಮಗೆ ಅಶಾಶ್ವತವಾದದ್ದು. ಅಲ್ಲೆಲೂಯಾ. ಅದು ನಮಗೆ ಇಷ್ಟ. ಈಗ ನಾವೆಷ್ಟು ಪರವಶವಾಗಿದ್ದೇವೆ ಅದರಲ್ಲಿ, ಆ ಪರಲೋಕದ ಸ್ಥಳಕ್ಕಾಗಿ. ಹಳೆಯ ಕಾಲದ ಪರಿಶುದ್ಧಾತ್ಮ ರಕ್ಷಣೆಯಲ್ಲಿ ನಮಗೆ ನಂಬಿಕೆ ಇದೆ. ಹಳೆಯ ಕಾಲದ ಪರಿಶುದ್ಧಾತ್ಮ ಯಾವುದು? ಪಂಚಶತ್ವದಿಂದ ಬಂದ ಪರಿಶುದ್ಧಾತ್ಮ. ಓ ಸಹೋದರ ಸಹೋದರಿ, ಅದು ನಿಮಗೆ ಏನು ಮಾಡುವುದು? ಒಂದು ಕಾಲದಲ್ಲಿ ಆ ದೇವರೇ ಇಂದು ಒಂದು ಕಾಲದಲ್ಲಿದ್ದ ಆ ದೇವರೇ ಇಂದು ಜೀವಿಸ್ತಾ ಇದ್ದಾರೆ. ಆ ಮೋಶೆ ಕಾಲದಲ್ಲಿದ್ದ ದೇವರು, ಹಳೆ ಒಡಂಬಡಿಕೆ ಅಂದ್ರೆ ಆದಾಮನ ಕಾಲದ ದೇವರು, ಅದೇ ದೇವರು ಇವತ್ತು ಜೀವಿಸ್ತಾ ಇದ್ದಾನೆ. ಅಲ್ಲೆಲೂಯಾ. ಆ ದೇವರು ಇಂದು ಜೀವಿಸ್ತಾ ಇದ್ದಾನೆ. ಆ ದಿನ ಆತನು ಪರಿಶುದ್ಧಾತ್ಮನು ಬಯಸಿದನು, ಮತ್ತು ಈ ದಿನ ಕೂಡ ಅದೇ ಪರಿಶುದ್ಧಾತ್ಮ ಇರಬೇಕೆಂದು ಬಯಸ್ತಾನೆ. ಅವತ್ತು ಪರಿಶುದ್ಧಾತ್ಮ ಇರಬೇಕಂತ ಬಯಸಿದ, ಇವತ್ತು ಪರಿಶುದ್ಧಾತ್ಮ ಇರಬೇಕಂತ ಬಯಸಿದ್ದು. ಗಮನಿಸಿರಿ ಪ್ರಜೆಗಳೇ, ಇಂದಿನಿಂದ ತೊಲಗಿ. ಅಲ್ಲೆಲೂಯಾ. ಜನ ಏನ್ ಮಾಡಿದ್ರೆ, ಇದರಿಂದ ಪರಿಶುದ್ಧಾತ್ಮದಿಂದ ತೊಲಗಿ ಹೋಗಿದ್ದಾರೆ. ಹೌದು, ಅದು ನಿಜ, ವಾಸ್ತವ. ಜನರಿಗೆ ಪರಿಶುದ್ಧಾತ್ಮ ಬೇಕಾಗಿಲ್ಲ, ಪರಿಶುದ್ಧ ಜೀವನ ಬೇಕಾಗಿಲ್ಲ. ಅಲ್ಲೆಲೂಯಾ. ಇಂದು ಜನ ಸಾಯುವ ಮೊಟ್ಟ ಮೊದಲ ರೋಗ ಹೃದಯ ರೋಗ ಅಲ್ರಿ. ಸಾಯುವಂತ ಮೊಟ್ಟ ಮೊದಲ ರೋಗ, ಸಾಯಿಸುವಂತ ಮೊಟ್ಟ ಮೊದಲ ರೋಗ ಹೃದಯ ರೋಗ ಅಲ್ಲ. ಅದು ಪಾಪವೆಂಬ ರೋಗ. ಪಾಪ ಎಂದ್ರೆ ಅಪನಂಬಿಕೆ. ಅಲ್ಲೆಲೂಯಾ. ಸಂದೇಹ. ಯಾವುದನ್ನು ಸಂದೇಹಿಸುವುದು? ಸತ್ಯವೇದವನ್ನೇ ಸಂದೇಹಿಸುವಂಥದ್ದು ದೊಡ್ಡ ಪಾಪವಾಗಿದೆ. ಅದು ನಿಜ. ಹೌದು, ಅದೇ ನಿಜವಾದ ಮೊಟ್ಟ ಮೊದಲ ರೋಗ. ಈ ಪಾಪ ಎಂಬ ರೋಗ ಇಂದು ಪ್ರಜೆಗಳನ್ನು ಆತ್ಮಿಕವಾಗಿ ಸಾಯಿಸ್ತಾ ಇದೆ, ಹಾಗೆ ಶರೀರವಾಗಿಯೂ ಸಾಯಿಸ್ತಾ ಇದೆ. ವಾಸ್ತವದಲ್ಲಿ ಅವರು ಇದುವರೆಗೂ ಅದನ್ನು ನಿರೂಪಿಸಿದ್ದಾರೆ. ಅಸೂಯಪರರಾಗಿ ಪುರುಷರು, ದ್ವೇಷದಿಂದ ಜಗಳವಾಡುವ ಸ್ತ್ರೀಯರು, ಹಾಗೆ ಜಗಳವಾಡುತ್ತಾ ವಾದಿಸಿಕೊಳ್ಳುವುದು ಮೊದಲಾದವುಗಳಿಂದ ಏನಾಗಿದ್ದಾರೆ, ಸತ್ಯ ಹೋಗಿದ್ದಾರೆ ಜನ. ಒಬ್ಬರಿಗೊಬ್ಬರು ಜಗಳ ಮಾಡೋದು, ಜಗಳತನ, ಅಸೂಯೆ, ಮನೆಗಳಲ್ಲಿ ಜಗಳಗಳು, ಇದರಿಂದ ಏನಾಗಿದೆ, ಜನ ದೇವರಿಂದ ಸತ್ಯ ಹೋಗ್ಯಾರ, ದೇವರಲ್ಲಿ ಇಲ್ಲ. ಜಗಳ ಆಡುತ್ತಾ ವಾದಿಸಿಕೊಳ್ಳೋದು ಮೊದಲಾದವುಗಳಿಂದ ಜನ ಏನಾಗಿದೆ, ಸತ್ಯ ಹೋಗಿದ್ದಾರೆ. ಇದರಿಂದ ಅವರಿಗೆ ಕ್ಯಾನ್ಸರ್, ಅವಯವಗಳ ಕೆಟ್ಟು ಹೋಗುವುದು, ಕರಳು ಊತಗಳಿಂದ ಮೊದಲು ರೋಗ ಬರುವಂಥದ್ದು. ಅಲ್ಲೆಲೂಯಾ. ಸಂತೋಷವಾಗಿ ಸ್ವೇಚ್ಛೆಯಾಗಿರುವುದಕ್ಕೆ ನೀವು ನಿರ್ಮಿಸಲ್ಪಟ್ಟಿದ್ದೀರಿ. ಸಂತೋಷವಾಗಿ ಸ್ವೇಚ್ಛೆಯಾಗಿರುವುದಕ್ಕೆ ನೀವು ನಿರ್ಮಿಸಲ್ಪಟ್ಟಿದ್ದೀರಿ. ನೋಡಿದ್ರಾ, ತಂದೆ ಮುಂದೆ ಮಗನು ಇರುವುದಕ್ಕೆ ನೀನು ನಿರ್ಮಿಸಲ್ಪಟ್ಟಿದ್ದೀರಿ. ತಂದೆ ಮುಂದೆ ಮಗ ಇರಲಿಕ್ಕೆ ನೀನು ನಿರ್ಮಿಸಲ್ಪಟ್ಟಿದ್ದೀ. ಅಲ್ಲೆಲೂಯಾ. ಮತ್ತು ನಿನಗೆ ಗೊತ್ತು, ಆತು ನಿನಗಾಗಿ ಪ್ರತಿದಿನವೂ, ಅಲ್ಲೆಲೂಯಾ, ಮತ್ತು ಪ್ರತಿ ಕಾರ್ಯವನ್ನು ಸರಿಯಾಗಿ, ಅಲ್ಲೆಲೂಯಾ, ಇರಬೇಕೆಂದು ಬಯಸುತ್ತಾನೆ. ಪ್ರತಿದಿನ ಪ್ರತಿ ಕಾರ್ಯ ಸರಿಯಾಗಿರ್ಬೇಕಂತ ಆತ ಏನ್ ಮಾಡ್ತಾನೆ, ಬಯಸುವನಾಗಿದ್ದಾನೆ. ಅಲ್ಲೆಲೂಯಾ. ಆಗಿರುವಂತೆ ದೇವರು ತಾನೇ ಸಹಾಯ ಮಾಡಲಿ. ಮುಂದಿನ ಸಾರಿ ನಾನು ಮುಂದುವರಿಸ್ತೀನಿ. ಇಲ್ಲಿಗೆ ವಾಕ್ಯವನ್ನ ಮುಕ್ತಾಯ ಮಾಡ್ತೇನೆ. ಅಲ್ಲೆಲೂಯಾ. ಅದ್ಭುತವಾದ ಸಂದೇಶ. ಭಯಂಕರ ರೋಗ, ಅದು ಪಾಪ ರೋಗ. ಅದಕ್ಕಿಂತ ಭಯಂಕರ ರೋಗ ಮತ್ತೊಂದು ಇಲ್ಲ. ದೇವರ ಮಕ್ಕಳನ್ನ ಆಶೀರ್ವದಿಸಲಿ. ಒಂದು ಹಾಡಿಕೊಳ್ಳೋದ್ರ ಮೂಲಕವಾಗಿ ಒಂದು ಆರಾಧನೆ ಕೂಟವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ನಿನ್ನ
ಪರಿಶುದ್ಧ ದೇವರೇ ನಿಮಗೆ ಸ್ತೋತ್ರ ಮಾಡ್ತೇನೆ. ಕೃಪೆಗಾಗಿ ಸ್ತೋತ್ರ, ಮಹಿಮೆಗಾಗಿ ಸ್ತೋತ್ರ. ಅದ್ಭುತ ರೀತಿಯಲ್ಲಿ ದೇವರೇ ನೀವು ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಕರ್ತವ್ಯ ಎಲ್ಲಾ ರೋಗಕ್ಕಿಂತ ಭಯಂಕರವಾದ ಪಾಪದ ರೋಗವಾಗಿದೆ. ಅದು ಅಪನಂಬಿಕೆ ರೋಗವಾಗಿದೆ. ಅಪನಂಬಿಕೆ ಅನ್ನುವಂಥದ್ದು ಭಯಂಕರದ ಪಾಪವಾಗಿದೆ ಎಂಬುದಾಗಿ ಪ್ರವಾದಿ ಈ ಮೂಲಕ ನಮಗೆ ತಿಳಿಯಪಡಿಸಿದ್ದಿ. ಅಂತ ಅಪನಂಬಿಕೆ ಇಲ್ಲದಂತೆ ನಮಗೆ ಸಹಾಯ ಮಾಡು. ವಾಕ್ಯದ ಮೇಲೆ ನಂಬಿಕೆ ಬಂತೆ ದೇವರಿಗೆ ನಿನ್ನ ಮೇಲೆ ನಂಬಿಕೆ ಇರುವಂತೆ ನಮಗೆ ಸಹಾಯ ಮಾಡು. ಅದ್ಭುತವಾದ ಆಶೀರ್ವದಿಸು. ವಾಕ್ಯಗಳನ್ನ ಚೆನ್ನಾಗಿ ಕೇಳಿಸಿಕೊಂಡಿದ್ದೇವೆ, ಅದು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಮತ್ತೆ ಅದನ್ನ ಕರ್ತನೆ ಮೆಲುಕಾರ್ಪುರ ಆಗುವಂತೆ ಕೃಪೆ ಅನುಗ್ರಹಿಸಬೇಕಾಗಿ ನಮ್ಮನ್ನೆಲ್ಲರೂ ಕೆಲಪಿಸಿಕೊಟ್ಟು ಆಗಲಿ ಕೇಳಿದಂತೆ ಅಲ್ಲಿ ಕೂತು ಕೇಳಿದ್ರು ಪ್ರತಿಯೊಬ್ಬರು ಕೂಡ ಆಶೀರ್ವಾದ ಮಾಡು. ಮತ್ತೆ ಕನ್ನಡ ಮಾತಾಡೋದು ಎಲ್ಲಿ ಗೊತ್ತಿಲ್ಲ ಅದೆಲ್ಲರಿಗೂ ಕೊಟ್ಟು ಕರ್ತನೆ ಸಂದೇಶ ಮುಟ್ಟುವಂತಾಗಲಿ. ದೇವರು ನೀನು ಹೇಗೆ ಅದನ್ನ ತೆಗೆದುಕೊಂಡು ಮುಟ್ಟಿಸ್ತೇ ಗೊತ್ತಿಲ್ಲ. ನಿನ್ನ ಕಾರ್ಯ ಅದ್ಭುತ ಆಶ್ಚರ್ಯವಾಗಿರುತ್ತದೆ. ನಿನಗೆ ಸ್ತೋತ್ರ ಮಾಡ್ತೇವೆ, ನಮ್ಮನ್ನೆಲ್ಲ ಕೈಲಿಸಿಕೊಡ್ತೇವೆ. ದೇವರೇ ಯೂಟ್ಯೂಬ್ ಎಲ್ಲ ನಿನ್ನ ಸಂದೇಶಗಳನ್ನು ಕೇಳುವಂತ ಪ್ರತಿಯೊಬ್ಬರು ಕೂಡ ಆಶೀರ್ವಾದ ಮಾಡಿ ಮೈ ಒಂದು ನೀನು ಅದ್ಭುತಗಳನ್ನ ಮಾಡಿ ಅವರ ಜೀವಿತಗಳನ್ನು ಬದಲಾಯಿಸಿ ನಿನ್ನ ರಾಜ್ಯಕ್ಕೆ ಅವರನ್ನು ತೆಗೆದುಕೊಳ್ಳುವುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಮೈಲಿಗಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಮತ್ತೆ ನಾವು ಕರ್ತನೆ ಮುಂದಿನ ಸಂದರ್ಭ ಬರೋವರೆಗೂ ನಮ್ಮನ್ನು ಅದ್ಭುತವಾಗಿ ಕಾಪಾಡಲು ಸಹಾಯ ಮಾಡುವಂತೆ ಮಾಡಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್.